ಪರಮಾಧಾರಕ್ಕೆ ಗೋವಿಂದಾನಿ ಗೋವಿಂದ. ಗಣಪತಿಯವರವಾದಾರಂದಕ್ಕೆ ಗೋವಿಂದಾನಿ ಗೋವಿಂದ. ಕೃಷ್ಣದೇವರವಾದಾರಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀಮತ್ಕುಮಾರನ ಗೋವಿಂದಾನಿ ಗೋವಿಂದ. ಅಮ್ಮ
ನಮೋ ನಮಃ ಶಂಕರ ಪ್ರಿಯ ದೇವಿ ತವ ಅಂತರೋಹಕ್ಕೆ ನಮೋ ನಮೋ ಶರಣು ಶರಣೋ ಎಲ್ಲ ಎಂಬಳುದಿನ ಕರಳವನರಿಯಳು ಶರಣ
ನಿಜವಾಗಿ ಕರುಣಿಸು ವರಗಡ ಪ್ರಭುವೇ, ನಿಜವಾಗಿ ಕರುಣಿಸು ವರಗಡ ಪ್ರಭುವೇ. ಗಜಮುಖನಾನಿನ ಪಾದವನೇ ನಿಜವಾಗಿ ಕರುಣಿಸು ವರಗಡ ಪ್ರಭುವೇ. ದೇವಾ ಶ್ಯಾಮನ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮನ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಾನಿಲ್ಲ ಪಾದಪಾನಿ ದೇವಿ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ದೇವಾಯ ತೊಂದರ ದಿಲ್ಲರಿ ತಿಂದರ ದಿಲ್ಲರಿ ಕದೇ ದಿಲ್ಲರಿ ತಿಂದರ ದಿಲ್ಲರಿ ಕದೇ ದಿನದೆ ಕದೇ ದಿನದೆ ಕದೇ ದಿನದೆ ಚಿಕ್ಕ ಪ್ರಾಯದ ಬಾರಿ
ಚಿಕ್ಕ ಪ್ರಾಯದ ಬಾಲೆ ಚದುರಿನಿಲ್ಲಂಗ ಬಾ ಉರಿಯಲೇನೆ ಮದವು ಕೂಟ ಬರುತ್ತಿದೆ ಮರುನ ಮದದರೆ ಮದವು ಕೂಟ ಬರುತ್ತಿದೆ ಮರುನ ಮದದಾನೆ ಚಿಕ್ಕ ಪ್ರಾಜನ ಬಾಲಿ ಚದುರಿನಿಲ್ಲಂಗವ ಒರೆಯಲೇನೆ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಥ ತಿರುನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹೆಯೊಳಗೆಂಥ ಪುರುಷನುಳ್ಳಾನೆ ಕಾಂತಿ ತಾನನಾಥ ತಿರುನ ಹರೇ ಈ ಮಹಿಯುಳಗಿಂತ ಪುರುಷನುಳ್ಳಾನೆ ಕಾಂತಿ ಭೀಮ ಬನನು ಬಲು ಸಾಮರ್ಥನು ಇವ ಭೀಮ ಬನನು ಬಲು ಸಾಮರ್ಥನು ಇವ ಹಿಮದಿ ಕರೆದರೆ ಕಾಮಿತ ಬೀವರ ಹಿಮದಿ ಕರೆದರೆ ಕಾಮಿತ ಬೀವರ ಹಿಮದಿ ಕರೆದರೆ ಕಾಮಿತ ಬೀವನತೆ ತಕತ ದಿರದೆ ಕೆಡದಾದೆ ಹಿಮಿತ ದಿರದೆ ಕೆಡದಾದೆ ತಗೊಂಡ ದಿರರೆ ಹಿಂದ ದಿನದೆ ತಕತ ದಿರರೆ ಹಿಮಿತ ದಿನದೆ 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 ತಕತ ದಿರದೆ ಹಿಮಿತ ದಿರದೆ ತಗೊಂಡ ದಿರರೆ ಹಿಮಿತ ದಿರದೆ
ದಿನದೇ ದಿನದೇ ಝಣುದ ಜಡುದಿ ಝಣುದ ದುಗುದಿ ಝಣುದ ದಿನದೇ ಜಡುದ ಜಡುದೆ 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 ಧೀಂ ದನಂ ದನ ದೋಂ ದನಂ ದನ ಧೀಂ ದನ ದನ ದೋಂ ದನಂ ದನ ಧೀಂ ದನ ದಿರಿನ ದೋಂ ದನ ದಿರಿನ 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 ತಗದ ದಿನ ದೇ ಬೆದ ದಿರರೆ ದೋಂ ದ ದಿರರೆ ದಿಮಿದ ದಿರರೆ ದಿನ ದೇ ದಿರ ದೇ ಕುದಗಲಿ ಕದರಿಗಡಗಡ ತಿತ್ತೋ ದಿಬಿದ ದಿನದೆ ಕದರಿಗಡಗಡ ತತ್ತೋ ಗದಿ ಕುದಗಲಿ ಕದರಿಗಡಗಡ ತಿತ್ತೋ ದಿಬಿದ ದಿನದೆ ತಗದ ದಿನದೆ ದಿಬಿದ ದಿನದೆ ತೋಂ ದ ದಿನದೆ ದಿಬಿದ ದಿನದೆ 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 ಚಿತ್ತಾಂ ನಿಮ್ಗಿಡಗಿಡದ ದರಗಡಗಡದಾಂ ಧಮ್ ಧಮ್ ಗಡಗಡದ ದರಗಡಗಡದಾಂ ಧಮ್ ಧಮ್ ಗಡಗಡದ ದರಗಡಗಡದಾಂ 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 ಗಿಡದಾಂ ಗಿಡದಾಂ ಗಿಡದದಿ ತಗದ ದಿನದೆ ಎಮೆದ ದಿನದೆ ತೋಂ ದ ದಿನದೆ ಎಮೆದ ದಿನದೆ ಎನದೆ ಎನದೆ ಧಮ್ ಗಡಗಡದ ದರಗಡಗಡದ ಧಮ್ ಗಡಗಡದ ದರಗಡಗಡದ ಧಮ್ ಗಡಗಡದ ದರಗಡ ಧತ್ತಾಂ 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 ದೇ ತಗದ ದಿನದೆ ಗಿದ ಬಿದ ದಿನದೆ ತೋಂ ದ ದಿನದೆ ಎಮೆದ ದಿನದೆ 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 ತತ್ತಂ ತಾನನಾಥ ದಿರಿನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ನಂಬಿಯಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರುಮಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿಯವರು ಮತ್ತು ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿಯವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರುಮಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಸ್ಥಳದಲ್ಲಿ ನೆಲೆಸಿದ ಶ್ರೀ ವಿಶ್ವನಾಥ ಶಂಕರನಾರಾಯಣ ದೇವರು ಮತ್ತು ಶ್ರೀ ವಿಶ್ವನಾಥ ಶಂಕರನಾರಾಯಣ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮಹಾರಾಜ ಶ್ರೀಗಳದ ಕೊಡೆತುರ್ಗುತ್ತು ಸಂತ ಶೆಟ್ಟುಗಳಯ್ಯ ಮತ್ತು ಮಹಾರಾಜ ಶ್ರೀಗಳದ ಕೊಡೆತುರ್ಗುತ್ತು ಸಂತ ಶೆಟ್ಟುಗಳಯ್ಯ ಅರ್ತಿಗಾರರು, ಕುಶಾಲಗಾರರು, ಮೂಜುಗಾರರು ತನ್ನಗೀತೆ 4ರಲ್ಲಿ ಹಬ್ಬರೆಂದು ಕೊಟ್ಟಂತಹ 60 ಮೊಳ ಬಟ್ಟೆ ಶಾಲೆ ಮೂಕಾಂಬಿಕೆ ದಯ ಮಾಡಿ ದುರ್ಗಾಂಬಿಕೆ
ಮೂಕಾಂಬಿಕೆ ದಯ ಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ಹರಿಹರ ಬ್ರಹ್ಮ ಸುರವರರಿಗೆ ನಿತ್ಯ ಹರಿಹರ ಬ್ರಹ್ಮ ಸುರವರರಿಗೆ ನಿತ್ಯ ಪರತರ ಮೂರುತಿಯಾಗಿಗೆ ಸತ್ಯಯ ಸತ್ಯಯ ಮೂಕಾಂಬಿಕೆ ಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ಶಂಭೋರ ಬಡಿಡೆ ನಂಬಿದೆ ಕರುಣೆ ಶಂಭಾನಿ ಶಂಭಾದಿ ದಿಟ ಸಹಾರಿ ಶಂಭುರ ಬಡಿನಿನ ನಂಬಿದೆ ಕರುಣೆ ಜಯ ಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ಜಯ ಮಾಡೆ ತೊಂದರ 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 ದಿಲ್ಲದೆ ತಿಂದರ 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 ತಿಂದದೆ ತೊಂದರ ದಿಲ್ಲ ದತ್ತು ತಿಂದರ ದಿಲ್ಲದೆ ತಿಂದರ ದಿಲ್ಲದೆ ತಿಂದರ ದಿಲ್ಲದೆ ಹೊತ್ತು ಹೋಗದಿರಾಗೆ ಶವರಂಗದ ಬಾರು ಬರಿಗೆ ಹಲೋ ಹಲೋ
ಹರಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪೆರೆದು ಸಂಸುದಿ ಅಂಬುನಿಧಿಯ ತೆಗೆಗೆ ಕೈ ಮುಗಿದೋ ಅಂಬುಜಾಸನ ವಾಣಿಯರೇ ಪಾದಾಂಬುಜಗೆ ಬುಡ ಬಡುದ ಬಿಡಪೆ ಈ ಕಥಾಮೃತವೇ ಜಯತು ಜಯತು ಆದಿ ಮಾಯೇ ಆದಿ ಮಾಯೇ ಜಯತು ಜಯತು ಆದಿ ಮಾಯೇ ಸರ್ವ ಭಯ ವಿನಾಶಿನಿಯೇ ಕರುಣಾಗಿ ಕಾಜೆ ದಯ ಸಾಗರೆ ಭಕ್ತಿಗಿಂತವೇ ಪಾದ ದಯವನ್ನು ಮರೆಗೊಂಡು ಪತಿ ಪೂಜಗಿದ್ದಾತೆ ಜಯತು ಜಯತು ಆದಿಮಾಯಿ ಸರ್ವ ಭಯ ವಿನಾಶಿನಿಯೇ ಕರುಣಾಗಿ ಕಾಜೆ ಆದಿ ಮಾಯೇ ಜಯತು ಜಯತು ಆದಿಮಾಯೆ ಸುತ್ತಲಾವರಿಸಿಕೊಂಡಿರುವ ಕತ್ತಲ ಮೊತ್ತವನ್ನುತ್ತರಿಸಲಾಗದೆ ತತ್ತರಿಸಿ ಹೋದಾಗ ಮುಂದೇನು ಎನ್ನುವ ಪ್ರಶ್ನೆಗೆ ಉತ್ತರ ಸಿಗದೆ ಭೀತಮಾನಸರಾಗಿದ್ದಂತಹ ನಮಗೆ ಕೇಳಿದ್ದು ಅಕಾರ ಉಕಾರ ಮಕಾರಗಳಿಂದ ಕೂಡಿದಂತಹ ಓಂಕಾರ. ಆ ಓಂಕಾರಕ್ಕೆ ಮೂವರು ಕೊರಳಾದಾಗ ಮಂಗಳಾಕಾರಳು ಮಂಗಳಕರಳು ಆದಂತಹ ಮಹಾಮಂಗಲ ನೀನು ಕಾಣಿಸಿಕೊಂಡೆಯಮ್ಮ. ನಿನ್ನ ಪದಪಯೋಜಗಳಿಗೆ ಹಣೆ ಹಚ್ಚಿದಾಗ ನಮ್ಮನ್ನಾವರಿಸಿಕೊಂಡಿರುವ ಭೀತಿ ಎಲ್ಲವೂ ಕೂಡ ಈ ನೀರಲ್ಲಿ ನೀರಾಗಿ ಹೋಯಿತು ಜನನಿ. ನಮಗಿಂತ ಮೊದಲೇ ಇರುವವಳಾದ್ದರಿಂದಲೇ ನೀನು ಆದಿಮಾಯ.
ಭೀತಿಯನ್ನು ದೂರ ಮಾಡಿದ್ದರಿಂದಲೇ ನೀನು ದಯಾಸಾಗರಿ. ಹೀಗೆಂದರ್ಥೈಸಿಕೊಂಡು ಕೈ ಮುಗಿದು ಮುಂದೇನು ಎನ್ನುವಂತಹ ನಿನ್ನ ಪಥ ನಿರ್ದೇಶನಕ್ಕೆ ಕಾಯುತ್ತಾ ಇದ್ದೇವೆ. ಹೀಗೆ ಎನ್ನುವ ಹಾಗೆಯೇ ನಿರ್ದೇಶಿಸಿದರೆ ತೊಡಗಿಸಿಕೊಳ್ಳುವುದಕ್ಕೆ ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯೇ. ಜಯ 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 ಓ ತಾಯೇ. ಅಭಯಪ್ರದಾಯಿನಿಯಾಗಿ ಕಂಡು ಬಂದಂತಹ ನಿನ್ನನ್ನು ನಾವು ದೃಷ್ಟಿಸಿ ನೋಡುವಾಗ ನೀನೇ ನಮ್ಮ ಜನ್ಮ ಕಾರಣಳು ಎನ್ನುವುದು ನಮ್ಮ ಮನಸ್ಸಿಗೆ ವೇದ್ಯವಾಗಿದೆ. ಹಾಗಿದ್ದರೆ ಯಾವ ಸತ್ಸಂಕಲ್ಪದಿಂದ ನಮ್ಮನ್ನು ಸೃಜಿಸಿರುವೆ? ನಾವುಗಳು ನಿನಗೋಸುಕವಾಗಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಎಲ್ಲವನ್ನು ಪ್ರೀತಿಯಿಂದರುಹಿ ನಮ್ಮನ್ನು ಮೂವರನ್ನು ನೀನೇ ಪೊರೆಯಬೇಕಮ್ಮ. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯೆ, ಆದರೆ ನಮ್ಮ ನೆಲೆಯೇನು ನಮ್ಮ ಬೆಲೆಯೇನು ಹೀಗೆ ಆಲೋಚಿಸಿರುವಂತ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯ ಮಂಗಲವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯೆ. ಹಾಗಾಗಿ ಸಾನುರಾಗದಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ತಾಯೇ. ಜಯ 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 ಜಯ. ಹರಿಹರ ಬ್ರಹ್ಮರಂದರ ಜಯ ನಾಮವಾ ಹರು ಜಿಮು ಬಾಜಿಗೆ ಇರಬಹುದು ನಿನ್ನ ಕನಕರ ಮುಂದಕ್ಕೆ ಹೊರೆದ ಪಿನದ ನಿಮಗೆ ತುಂಬಿದಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಕಂಗೆಟ್ಟಿರುವ ಓರನ್ನ ಮುದ್ದು ಮಕ್ಕಳೇ, ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸಪ್ರಕಾಶಳು, ಇಚ್ಛಾಶಕ್ತಿ ಸಹಿತಳುವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣ ಎಂದು ಶೋಭಿಸುವಂತಹ ಮಗನೇ, ನೀನೇ ಬ್ರಹ್ಮ. ಹಾಗೇ ಆಗಲಮ್ಮ. ನೀಲವರ್ಣ ಎಂದು ಶೋಭಿಸುವಂತಹ ಕುಮಾರ, ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ, ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪದಲ್ಲಿ ಸಕಲವೂ ಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸುಗುಣ ಬರಿತೇನೆಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ನಿನ್ನಾಜ್ಞೆ ಶಿರೋಧಾರ್ಯವಮ್ಮ. ಮಗನೇ ವಿಷ್ಣು, ಸಾತ್ವಿಕ ಗುಣ ಬರಿತೇನೆಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣ ಬರಿತೇನೆಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಕಷ್ಟ ಬಂದ್ರೆ ಏನು ಮಾಡುವುದು? ಫಲಿತಲು ಕೊಟ್ಟು ಸಂದರ್ಶನವಾ ಗಿಟ್ಟಗೆ ಪುರಿದ ಭಯ ಬಿದ್ದಿದಳು ಕಷ್ಟನಂತ ಧನವಾಯಿ. ಮಕ್ಕಳೇ, ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ. ಮದ ಬರುತ್ತಾಡಿ ತನ್ನಯ ಮನದಲಿಗೆ ನುಡಿದ ನಿಂತು ಭಯರೋಳು ಹರಿ ಹರನಿಸೆ ಸುಜಿಸುವ ಕಾರ್ಯವೇ
ಹಾರಾಡಿಸೆ ಸಜಿಸುವ ರಾಜವ ಸಜಿಸುವ ರಾಜವ ಕರುಣಿತಿರನು ಮಾತೆಯೋ ಹರಿತಾರೆ ನಮ್ಮಲ್ಲೇ ಹಿರಿಗೆ ಬೇನಿದೆ ನಾಳೆ ಮರಿಗಲ್ಲಿ ಬೀದ ಕರಿಯುಬೋ ಹರಿ ಹರ ಹಾಡಿದೆ ಹರಿಹರರೇ, ವಿಲಾಸ ಮಾತೆಯ ದರ್ಶನ, ಅವಳದಾದಂತಹ ಅಭಯವಚನ, ಅವಳು ನಮಗೆ ಕೊಟ್ಟಂತಹ ಪ್ರಸಾದಗಳು ನೆನೆಸಿಕೊಳ್ಳುವಾಗ ಹೃದಯ ತುಂಬಿ ಬರುತ್ತದೆ. ತತ್ಪೂರ್ವದಲ್ಲಿ ಹತಾಶೆಯಿಂದ ಅಂತರ್ಬಹಿರ್ ಎರಡು ದೆಸೆಗಳಲ್ಲಿಯೂ ನಾವು ಒಣಗುತ್ತಾ ಇದ್ದೆವು, ಕರಗುತ್ತಾ ಇದ್ದೆವು, ಕೊರಗುತ್ತಾ ಇದ್ದೆವು. ಹಾಗಾಗಿ ಅವಳ ಸಂಕಲ್ಪವನ್ನು ಸಾಧಿಸಿ ಸಿದ್ಧಿಸಬೇಕು ಎನ್ನುವ ಉತ್ಸಾಹದಿಂದ ಇನ್ನೇನು ನನ್ನ ಕಾರ್ಯದಲ್ಲಿ ಮುಂದಡಿ ಇಡೋಣ ಅನಿಸುವಷ್ಟರಲ್ಲಿ ಅವಳ ಮಾತುಗಳನ್ನೇ ನನ್ನಲ್ಲಿ ಮನನ ಮಾಡಿಕೊಂಡೆ. ಕೆಲವಷ್ಟು ವಿಚಾರಗಳನ್ನು ಅರ್ಥವಿಸಿಕೊಂಡಿದ್ದೇನೆ. ಏನು ತನ್ನದಾದಂಥ ಭವಿತವ್ಯದ ಕಲ್ಪಕಾರ್ಯವನ್ನು ಬಹಳಷ್ಟು ಚೆನ್ನಾಗಿ ಯೋಚಿಸಿಯೇ ಮಾತೆ ನಮ್ಮಗಳ ನಿಯೋಜನೆಯನ್ನು ಮಾಡಿದ್ದಾಳೆ. ಕಾರ್ಯವಿಶೇಷಗಳನ್ನು ಹಂಚಿಕೊಟ್ಟವಳಿದ್ದಾಳೆ. ನಿಮಗೂ ನೆನಪಿರಬಹುದು, ಏನು ಆರಂಭ ಆಗಿದ್ದು ಎಲ್ಲಿ? ಇಲ್ಲಿ ಹೋದ ಕಲ್ಪದಿ ಲಯವಾದ ಪ್ರಪಂಚವ. ಆಹಾ. ಹಾಗಿದ್ದರೆ ಇದೇನು ಹೊಸತಲ್ಲ, ಇದಕ್ಕಿಂತ ಪೂರ್ವದಲ್ಲಿ ಇತ್ತು. ಒಂದು ಇತ್ತು ಎಂದಾದರೆ ಅಂತಹದು ಇನ್ನು ಎಷ್ಟು ಇದ್ದಿರಬಹುದೋ ಎನ್ನುವಂತಹ ತರ್ಕಕ್ಕೆ ಎಡೆಯುಂಟು. ಶೂನ್ಯದಿಂದ ಯಾವುದನ್ನು ಸಂಪಾದಿಸುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಮೂಲ ವಸ್ತುವಾಗಿ ಹೋದ ಕಲ್ಪದ ಯಾವ ಸೃಷ್ಟಿ ವೈವಿಧ್ಯ ಉಂಟೋ ಅದೆಲ್ಲವನ್ನು ಮತ್ತೆ ಕಾಣಿಸಿ ವಿಸ್ತರಿಸಿ ವಿನಾಶಗೊಳಿಸುವಂತ ಹೊಣೆಗಾರಿಕೆ ನಮಗೆ. ಹೀಗೆ ಯೋಚನೆ ಮಾಡಿದರೆ ಒಂದು ವಸ್ತುವಿನ ಪ್ರಾದುರ್ಭಾವದಿಂದ ನಾಶದವರೆಗೆ 6 ಸ್ಥಿತಿಗಳಿರ್ತದೆ. ಅಸ್ಥಿ ಜಾಯತೆ, ವರ್ಧತೆ ಪರಿಣಮತೆ, ಕ್ಷೀಯತೆ ನಾಸ್ತಿ. ನಾನು ಯೋಚನೆ ಮಾಡುವುದು ಏನು ಅಮ್ಮನು ಆ ರೀತಿಯಾದಂತಹ ನಿರ್ದೇಶನವನ್ನು ಮಾಡುವಾಗ ಸೃಷ್ಟಿಯನ್ನು ಬ್ರಹ್ಮನಿಗೆ ಯಾಕೆ ಕೊಟ್ಟಳು? ಯಾಕೆ? ಅಲ್ಲಿಯೇ ಉತ್ತರ ಉಂಟು. ಏನು? ಬ್ರಹ್ಮ ಎಂದರೆ ದೊಡ್ಡವನು ಎನ್ನುವುದೇ ಅರ್ಥ. ಬೃಹತೀತಿ ಬ್ರಹ್ಮ. ಬ್ರಹ್ಮ ಎಂದರೆ ದೊಡ್ಡದು ಅಂತ ಅರ್ಥ. ಬ್ರಹ್ಮ ಎಂದರೆ ದೊಡ್ಡದು, ಬ್ರಹ್ಮ ಎಂಬವನು ದೊಡ್ಡವನು. ಹಾಗಾಗಿ ದೊಡ್ಡವನು ಎನ್ನುವುದೇ ನನಗೆ ಹೆಸರಾಗಿರುವುದರಿಂದ ಮತ್ತೆ ಬ್ರಹ್ಮವು ಅಂತ ಹೇಳಲಿಕ್ಕಿಲ್ಲ, ಬ್ರಹ್ಮನು ಅಂತಲೇ ಹೇಳು. ಬ್ರಹ್ಮ ಹೌದು. ಒಂದು ತತ್ವದ ಅನುಷ್ಠಾನವನ್ನು ನೀ ಮಾಡಿಕೊಂಡು ತೊಡಗಿಸಿಕೊಳ್ಳಬೇಕು ಎನ್ನುವುದಕ್ಕಾಗಿ ನಿನಗೆ ಆ ಹೆಸರು. ಆದರೆ ಆ ಹೆಸರನ್ನು ಪಡೆದ ಮೇಲೆ ಅದು ಪುಲ್ಲಿಂಗವಾಚಕವೇ ಆಗ್ತದೆ. ಓಹೋ, ಅಕಾರ ಅಂತ ಪುಲ್ಲಿಂಗ ಶಬ್ದ ಅದು. ಹೀಗಾಗಿ ಬ್ರಹ್ಮನಾದಂತಹ ನಾನು ಸೃಷ್ಟಿಯನ್ನೇ ಮಾಡಬೇಕು ಯೋಚನೆ ಮಾಡಿದೆ. ಅಲ್ಲ, ನನಗೆ ಏನು ಇದನ್ನು ಕೊಟ್ಟಳು? ದೊಡ್ಡವನಾದ್ದರಿಂದ ಪಾಲನೆಯನ್ನು ಲಯವನ್ನು ಕೊಡಬಹುದಿತ್ತು. ಅರ್ಥ ಆಯ್ತು. ಏನು? ಸೃಷ್ಟಿ ಎನ್ನುವುದು ಬಹು ಮುಖ್ಯವಾದುದು. ಸೃಷ್ಟಿ ಆಗದೇ ಇದ್ದಲ್ಲಿ ನಿನ್ನ ಪಾಲನೆಗೋ ಅವನ ಲಯಕ್ಕೋ ಅವಕಾಶಗಳೇ ಇಲ್ಲ. ಈ ಸೃಷ್ಟಿಯಲ್ಲಿ ಅಸ್ತಿತ್ವ ಅಮ್ಮ ತೋರಿಸಿಕೊಟ್ಟಿದ್ದಾಳೆ. ಹೋದ ಕಲ್ಪದಲ್ಲಿ ಲಯವಾಗಿದೆ, ಬೀಜ ಸ್ವರೂಪದಲ್ಲಿ ಉಂಟದು. ಅದನ್ನು ಸಾಧಿಸಿಕೊಂಡು ಅದಕ್ಕೊಂದು ದೇಹವನ್ನು ಕೊಟ್ಟು ಸೃಷ್ಟಿ ಮಾಡುವಂತಹ ಬಗೆಯ ಜ್ಞಾನವನ್ನು ನನಗೆ ಕೊಟ್ಟಿದ್ದಾಳೆ. ಇಂತಹ ವಿಶಿಷ್ಟವಾದಂತಹ ಜ್ಞಾನ ಪ್ರಾಪ್ತಿ ಆಗಬೇಕು ಎಂದಿದ್ದರೆ ನನ್ನಲ್ಲಿ ಎಷ್ಟು ಹೆಚ್ಚಿನ ಕ್ಷಮತೆ ಉಂಟು ಎನ್ನುವುದೇ ಅರ್ಥ. ಅಲ್ಲಿಗೆ ಮುಗಿಯಿತೋ? ಇಲ್ಲ. ಹುಟ್ಟಿದಂತಹ ಜೀವಿ ಹೇಗೆ ಬದುಕಬೇಕು, ಎಲ್ಲಿ ಬದುಕಬೇಕು, ಎಷ್ಟು ಬದುಕಬೇಕು ಎನ್ನುವುದನ್ನು ಅವುಗಳ ಪಾಪ ಪುಣ್ಯದ ದೆಸೆಯಿಂದ ತೀರ್ಮಾನಿಸಿ ಅಂಕಿಸಿ ಕಳುಹಿಸಿಕೊಡುವುದು ನಿನ್ನ ಕ್ಷೇತ್ರಕ್ಕೆ. ಅಲ್ಲಿ ವರ್ಧನೆ ವಿನಾಶಗಳ ಕಾರ್ಯನಿರ್ಣಯವಾಗಿ ಕೊನೆಯ ಸೂಚನೆ ವಿನಾಶದ್ದು ಅವನಿಗೆ ದೊರಕಿದಾಗ ಅವನು ಅದನ್ನು ನಾಶಗೊಳಿಸುವುದು. ಈಗ ನೋಡು, ಪ್ರಾಣ ಪ್ರಕ್ಷೇಪಣ, ನಾನು ಪ್ರಾಣವನ್ನು ಕೊಡುವುದು, ದೇಹವನ್ನು ಕೊಡುವುದು, ಮತ್ತೆ ಅದಕ್ಕೆ ಏನು ಬೇಕು? ಏನೂ ಇಲ್ಲ, ಕಾಲ ಕಾಲಕ್ಕೆ ಪೋಷಣೆ ಮಾತ್ರ. ಆ ಪೋಷಣೆ ಮಾತ್ರವನ್ನು ನೀನು ಮಾಡುವುದು. ಆ ಪೋಷಣೆಗೆ ಅರ್ಹತೆ ಇಲ್ಲವೆಂಬಾವಾಗ ಅದು ನಾಶಕ್ಕೆ ಸನ್ನಿಹಿತವಾಗಿರ್ತದೆ. ಆಗ ಅವನು ವಿನಾಶಗೊಳಿಸುವುದು. ಹೀಗೆ ಒಟ್ಟಿನಲ್ಲಿ ತೂಗಿ ನೋಡಿದರೆ ಸೃಷ್ಟಿಯೇ ಘನವಾದುದು. ಒಂದು ಮಾತು ಹೇಳಿದ್ದಲ್ಲ, ಏನು?
ನಾನಿಷ್ಟನ್ನು ಮಾಡಿ ನಿನ್ನ ಕ್ಷೇತ್ರಕ್ಕೆ ಕೊಡುವುದು ಅಂತ. ಹೌದು. ನಿನಗೊಂದು ವಿಷಯ ಗೊತ್ತಾ? ಏನು? ನೀನಿರುವುದೇ ನನ್ನ ಕ್ಷೇತ್ರದಲ್ಲಿ. ಅದೇ ಹೇಗಾಗ್ತದೆ? ಅಲ್ಲದಿದ್ರೆ ಏನಯ್ಯ ನಿನ್ನ ಸೃಷ್ಟಿಪಕಾರವು ಅಷ್ಟೊಂದು ಘನವಲ್ಲ. ಸೃಷ್ಟಿಪಕಾರವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿಯೇ ಅದು ಕೆಟ್ಟು ಹೋಗದ ತೆರದಿಯೇ ಕೊಟ್ಟು ಬೇಕಾದುದ ಪೊರೆಯುವ ಹಣವೇ ಕೊಟ್ಟು ಬೇಕಾದುದ ಪೊರೆಯುವ ಹಣವೇ ಕೀಟವೆಂದುರಿದ ಹಾಗೆ ಸೃಷ್ಟಿಪಕಾರವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದೇ ಹರಿಯೇ. ಸೃಜಿಸುವ ಕಾಯಕದ ಕುರಿತಾಗಿ ಓ, ನೀ ಮಾಡಿದಂತಹ ವಿಸ್ತರಣೆ ಎಲ್ಲವನ್ನೂ ಕೂಡ ಓ, ನಾ ಗಮನಿಸುತ್ತಲೇ ಬಂದವನು. ಹ, ಅಯ್ಯ, ಏನೋ? ಅಮ್ಮ ಏನು ಹೇಳಿದ್ದಾಳೆ ಹ. ಅದನ್ನು ಅರ್ಥೈಸಿಕೊಳ್ಳುವಲ್ಲಿ ನೀನು ಸೋತು ಹೋದೆ. ಸೋತದ್ದ? ಸೃಜನಶೀಲತೆಯೇ ಮಾತ್ರ ನಿನಗಿರುವಂತಹ ಕೆಲಸ. ಆ, ಆ ಸೃಜನಶೀಲತೆಗೆ ಬೇಕಾದಂತಹ ಓ, ಮೂಲ ವಸ್ತು ಸಿಗುವುದೇ ಹಿಂದಿನಿಂದ. ಹೌದೌದು. ಕೆಂಪು ಕೆಂಪಾಗಿರಬೇಕು, ಹಾ. ನೀಲಿ ನೀಲಿಯಾಗಿರಬೇಕು, ಹೋ. ಹಸಿರು ಹಸಿರಾಗಿರಬೇಕು. ಒಟ್ಟೆ ಅದರ ಸಂಕರ ಆಗೋದಿಲ್ವೇನೋ? ಹಾಗಂತ ಆ, ನೀಲಿಯೇ ಹೂ ಬಿಡುವಂತಹ ಆ, ಮರದಲ್ಲಿ ಆ, ಹಸಿರು ಹೂ ಬಿಡಲಿಕ್ಕಾಗುತ್ತದೆ? ಆ, ಹೇಗಾಗುತ್ತದೆ? ಹೇಗೆ? ಬೇಕು ಬೇಕಾದ ಪಾಲನೆಯಲ್ಲಿ ಪಾಲನಾಕರ್ತೃ ಆದವ ಬೇಕು ಬೇಕಾದ್ದನ್ನು ಸೇರಿಸಿದೆ. ಅಪವಾದಾತ್ಮಕವಾಗಿ. ಏನೇ ಇರಲಿ ಆಗುತ್ತದೆ ಅಂತ ಆಯ್ತಲ್ಲ. ಆ, ಯಾವುದು ನಿನ್ನಿಂದ ನಿರೂಪಣೆ ಆಗುದೋ ಓ. ಅದಕ್ಕಿಂತ ಹೆಚ್ಚಿನದ್ದನ್ನು ಪಾಲನಾಕರ್ತೃ ಒಬ್ಬ ಕೊಡುತ್ತಾನೆ ಅಂತ ಆದ್ರೆ ಆ. ಅವನೇ ಸರ್ವೋತ್ತಮ. ಓಹೋ. ಇನ್ನೊಂದು ಗಮನಿಸಬೇಕು ನೀನು, ಏನು? ಈ ಮನುಷ್ಯ ಪ್ರಪಂಚದ ಸೃಷ್ಟಿ ಅಂತ ಆದ್ರೆ ಅದನ್ನೇ ಅರ್ಥ ತಗೋ. ಹೊಕ್ಕುಳ ಬಳ್ಳಿಯ ಮೂಲಕವಾಗಿ ಒಂದು ಸಂಬಂಧ ದೃಢಗೊಳ್ಳುತ್ತದೆ. ಅದರ ಮೂಲಕ್ಕೆ. ಹೌದು ತಾನೇ? ಆ. ಈ ಹೊಕ್ಕುಳ ಅಂದ್ರೆ ಏನು ಹೇಳು? ಹೊಕ್ಕುಗುಳುಹ ಅಂದ್ರೆ ಏನು? ಹೊಕ್ಕಿದ್ದೆ, ಅದರ ಒಳಗಿದ್ದೆ ಎನ್ನುವುದಕ್ಕೊಂದು ಕುರುಹು. ಆದ್ದರಿಂದ ಅದು ನೋಡು, ಹೊಕ್ಕುಳು. ನೀನೇ ಹೇಳಿದ್ಯಲ್ಲ, ಆ. ಹೊಕ್ಕಿ ಉಳಿಯುವುದು, ಹೌದು. ಹೊಕ್ಕು ಇರುವುದು. ಹೌದು. ಈ ಇರುವುದಕ್ಕೆ ಏನು ಹೇಳ್ತಾರೆ ಬಲ್ಲೆಯ? ಅಸ್ತಿತ್ವ. ಸ್ಥಿತಿ. ಆ. ಸ್ಥಿತಿಪತಿ ಅಂತ ಅಮ್ಮ ಯಾರನ್ನು ಹೇಳಿದ್ದು ಬಲ್ಲೆಯ? ಹಾ. ನನ್ನನ್ನು. ಓಹೋ. ಸ್ಥಿತಿಪತಿಯಾದಂತಹ ನಾನು, ಆ. ನೀನು ಹೊಕ್ಕುಳಿಯುವುದಕ್ಕೆ ಒಂದು ಮಾರ್ಗ ತೋರಿಸಿದ್ಯಲ್ಲ, ಹೌದು. ಅದು ಅಲ್ಲಿ ಉಳಿಯುವುದಕ್ಕೂ ಬೇಕು ಬೇಕಾದ್ದನ್ನೆಲ್ಲ ಕೊಟ್ಟು ಆ. ಅದರ ಅಸ್ತಿತ್ವ ಇರುವ ಹಾಗೆ ಮಾಡುವುದೇ ಆ, ಪಾಲನಾಕರ್ತವಾದಂತಹ ನನ್ನ ಕೆಲಸ. ಆ. ಆದ್ದರಿಂದಲೇ ಆ. ನೀನೆಷ್ಟೇ ವಿಸ್ತರಣೆಯನ್ನು ಕೊಟ್ಟರೂ ಕೂಡ ಆ. ಇರುವಿಕೆ ಅಂತ ಏನುಂಟು ನೋಡು, ಆ. ಆ ಇರುವಿಕೆ ಹಾಗೆ ಹಾಗೆ ಇರಬೇಕು ಅಂತಾದ್ರೆ ಆ, ಕಾಲ ಕಾಲಕ್ಕೆ ಹಡೆದ ಜನನೀಯ ತೆರದಿ ಕೊಡ್ತಾ 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 ಬರಬೇಕು. ಓಹೋ. ಸೃಷ್ಟಿ ಆದ ಮೇಲೆ ಏನುಂಟಯ್ಯ ಅಂತ ಕೇಳಿದ್ಯಲ್ಲ, ಹಾ. ಸೃಷ್ಟಿ ಆದ ಮೇಲೆ ಎಲ್ಲವೂ ಇರುವುದು. ಹೌದಾ? ಹೌದೌದು. ಓಹೋ. ಸೃಷ್ಟಿ ಆದ ಮೇಲೆ ಹಾ. ಆ ಸೃಷ್ಟಿ ಏನು ಎನ್ನುವುದಕ್ಕೆ ಉತ್ತರವಾಗಿ ಹಾ. ಪಾಲನಾಕರ್ತೃವಾದಂತಹ ನನ್ನ ತೊಡಗಿಸಿಕೊಳ್ಳುವಿಕೆ, ಹಾ. ಹಿಂದಿನ ಕರ್ಮಕ್ಕನುಸಾರವಾಗಿ ಕರ್ಮಲೇಪವನ್ನು ಅಂಟಿಸಿಕೊಂಡು ಬಂದಂತಹ ಜೀವಿಯ ಪ್ರಾರ್ಥನೆ ಅದೇ. ಓ, ಇಷ್ಟು ಮಾಡಿ ಮಾತ್ರ ಬೇಡಿಕೊಂಬೆ, ಏನು? ನನಗೆ ಮುಕ್ತಿ ಪಾಲಿಸಿನ್ನು ಹಾ. ಅಂತ ಕೇಳುವುದು. ಹೇ ವಿಷ್ಣುವೇ, ಅದು ನಿನ್ನ ಕ್ಷೇತ್ರದಲ್ಲಿ ಆದ್ರಿಂದ ನಿನ್ನಲ್ಲಿ ಕೇಳು. ಅದೇ ಹೇಳಿದ್ದು ನಾನು. ಹಾ. ಈಗ ಈ ಕ್ಷೇತ್ರಕ್ಕೆ ಕಳಿಸುವುದು ಯಾರು? ಹಾ, ನಾನು ಹಾಗಾದ್ರೆ ಈ ನೀನು ಯಾವ ಕ್ಷೇತ್ರಕ್ಕೆ ಕಳಿಸುವುದು? ಪಾಲನಾ ಕ್ಷೇತ್ರಕ್ಕೆ. ಪಾಲನಾ ಕ್ಷೇತ್ರ ಯಾರ್ದು?
ಅದು ಅದಕ್ಕೆ ಅಧಿಕಾರಿ ನೀನು, ಅದನ್ನು ವಾದ ಇಲ್ಲ ನಮ್ಮದು. ಕ್ಷೇತ್ರವೇ ಇಲ್ಲದಿದ್ರೆ ನೀನು ಎಲ್ಲಿಗೆ ಕಳಿಸ್ತೀಯ? ಅಮ್ಮ ಹೇಳಿದ್ದಾಳಲ್ವೇನೋ, ಮೊದಲು ಸೃಷ್ಟಿ, ತದನಂತರ ಪಾಲನೆ, ಹೌದು, ಸೃಷ್ಟಿ. ಕೊನೆಗೆ ಲಯ. ಸೃಷ್ಟಿ ಎಲ್ಲಿಗೆ? ಎಲ್ಲಿಗೆ? ಪಾಲನಾ ಕ್ಷೇತ್ರಕ್ಕೆ. ಹೌದು ತಾನೆ? ಆದ್ರಿಂದಲೇ ನೀನು ಅರ್ಥ ಮಾಡಿಕೊಳ್ಳಬೇಕು. ಹೇಗೆ? ಪಾಲನಾ ಕ್ಷೇತ್ರವೇ ಒಂದು ಇಲ್ಲದಿದ್ರೆ ನಿನ್ನ ಬೀಜಕ್ಕೆ ಬೆಲೆಯೇ ಇಲ್ಲ. ಓ. ಆದ್ದರಿಂದಲೇ ಕೊಟ್ಟು ಪೊರೆಯುವ ನನ್ನ ಕೆಲಸವೇ ಶ್ರೇಷ್ಠವಾದ ಒಂದು ವಾದ ಒಳ್ಳೆದು. ಹಾಗೆಂದುಕೊಂಡು ಇದಕ್ಕೆ ನಮ್ಮಲ್ಲಿ ಬೇಕಾದಂತಹ ಸಮಾಧಾನವೂ ಉಂಟು. ವಾದ ಒಳ್ಳೇದುಂಟು ಅಂತ ಹೌದು, ಹಾಗಂತ ಸಿಗಬೇಕಾದ್ದೆಲ್ಲ ಸಿಗಬೇಕು, ಅದು ಸಿಕ್ಕಿತು ಅಂತ ಹೇಳುವಾಗಿಲ್ಲ. ಸಮಾಧಾನವೂ ಅದಕ್ಕುಂಟು. ಹೇಗೆ? ಆದ್ರೆ ಅವನ ಒಂದು ಮಾತು ಕೇಳಿ. ಹರನಿಂದ ನಾಚನ ಹರಿನಿಂದ ಬಚನೋ ಪೊರೆಯೋ ಬದನ ಶೇಷನೋ ಹರಿಹರನೆಮ್ಮಲ್ ಭೇದವಿಲ್ಲದೆ ಹರಿಹರನೆಮ್ಮಲ್ ಭೇದವಿಲ್ಲದೆ ನಿನ್ನು ಎರಕ ಬಗೆಹೆನೋ ನಾನು ಹರನಿಂದ ನಾಚನ ಹರಿನಿಂದ ಬಚನವು ಪೊರೆಯೋ ಬದನ ಶೇಷನೋ ಪೊರೆಯೋ ಬದನ ಶೇಷನೋ ಶೇಷನೋ ಸರಿ ಸರಿ. ಏನು ಸರಿ? 2 ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಹೇಳುವ. 1ನೇ ಸರಿ ಶ್ರೀಹರಿ ನಿನ್ನ ವಚನ ಸರಿ. 2ನೇ ಸರಿ. 2ನೇ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನೋಡು, ನಿನಗೆ ಒಂದು ಮಾತ್ರ, ಉಳಿದುದೆಲ್ಲ ನನಗೆ. ಹೌದೌದು. ನಾನು ವಾದದಿಂದ ಹಿಂದೆ ಸರಿಬೇಕು, ಅಡ್ಡಿ ಇಲ್ಲ. ಹಾ. ಆರಂಭವಾಗಿದೆ ಒಂದು ವಿಷಯದ ಪ್ರಸ್ತಾಪನೆ, ಅದಕ್ಕೊಂದು ಕೊನೆಯನ್ನು ಕಾಣಿಸ್ಬೇಕಲ್ಲ. ಕೊನೆ ತೀರ್ಮಾನ ನಾನು ಕೊಡ್ತೇನೆ. ಹೌದಾ? ಹೌದು. ಹಾಗಿದ್ರೆ ಮತ್ತೇನು? ನೋಡೋಣ, ಸರಿ ನೋಡೋಣ. ಶ್ರೀಹರಿ, ಏನಯ್ಯ? ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದೆನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ನನ್ನದೊಂದಿಲ್ಲಿ ತೀರ್ಮಾನ ಏನು? ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡ್ಬೇಕು. ಅದಕ್ಕೆ ನಾನು ನಿನ್ನಲ್ಲಿ ನೆರಕವಾಗುತ್ತೇನೆ. ಹೊಂದಿಕೋ. ಹರಿಹರ ಹರಿಹರರು ಒಂದಾದಿರಿ ಎಂದಲ್ಲಿಗೆ ಅಂಜಿಕೆ ಬೆದರಿಕೆ ಬೇಸರಗಳು ನನಗಿಲ್ಲ. ಮತ್ತೆ ದೇಹಬಲವನ್ನು ಮುಂದೆ ಮಾಡಿಕೊಂಡು ಆಹಾ, ನಿಮ್ಮಲ್ಲಿ ಸಮರಾಕಾಂಕ್ಷಿಯಾಗಿ ಎದುರು ನಿಂತಿದ್ದೇನೆ. ಬಾ, ಯುದ್ಧ ಮಾಡು, ನನ್ನನ್ನು ಗೆದ್ದ ಹಿರಿತನವನ್ನು ಸ್ಥಾಪಿಸು. ಬಾರ. ಫಲ ಇಲ್ಲ. ವಾದದೆ ಫಲವಿಲ್ಲ ಶೋಧನೆಯಿಂದ ಸಾಧಿಸಿ ತಿಳಿಯುವ ನಿಜ ಹೋದ ಕಲ್ಪದಿ ಪಾದ ಪ್ರಪಂಚವು ಐದು ಭಾರದಿ ನೆಲೆಸಿರುವ ವಾದದಲ್ಲಿ ಫಲವಿಲ್ಲ. ಆದರೆ ನಾನು ದೊಡ್ಡವನು ಎನ್ನುವುದನ್ನು ನಾನು ಸ್ಥಾಪಿಸಲೇಬೇಕು. ಶೋಧಿಸುವ. ಯಾವ ರೀತಿಯಲ್ಲಿ? ನಿನ್ನನ್ನು ನಾನು, ನನ್ನನ್ನು ನೀನು. ಹಾ. ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ. ಮಾತಿಗೆ ಬದ್ಧನ ನೀನು? ಹೌದೇ ಹೌದು. ಹಾಗಿದ್ದರೆ ನನ್ನನ್ನೇ ಮೊದಲು ಪರೀಕ್ಷೆಗೆ ಒಡ್ಡಿಕೊಳ್ಳುತ್ತೇನೆ. ಬಾ ಶೋಧ. ಸರಿಯಾಯ್ತು. ನನ್ನ ಉದರಸ್ಥನಾಗಿರುವಂತಹ ಹರಸಹಿತನಾದ ಹರಿ ಹೊರ ಬರದಂತೆ ಅಲ್ಲಿಯೇ ಕರಗಿ ಹೋಗುವಂತೆ ನವದ್ವಾರಗಳನ್ನು ದಿಗ್ಬಂಧಿಸಿ. ಯೋಜನೆ ಹೌದು, ಅದರೊಂದು ತೊಡಕುಂಟಲ್ಲ. ಅಂತಹ ಯೌಗಿಕ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಹಾಗೆಯೇ ನನ್ನ ಅಸ್ತಿತ್ವಕ್ಕಾಗಿ ಉಸಿರಾಟಕ್ಕಾಗಿ ಒಂದು ದ್ವಾರವನ್ನು ತೆರೆದಿಡಬೇಕು.
ಆ ದ್ವಾರವನ್ನೇ ಹಿಡಿದು ಹರಿಯು ಹೊರಬರುವ ಸಂಭವವೂ ಉಂಟು. ಅದಕ್ಕೋಸ್ಕರವಾಗಿ ಹೀಗೆ ಮಾಡಿದರೆ ಹೇಗೆ? ನಿಕೃಷ್ಟವಾದಂತಹ ಅಧೋದ್ವಾರವನ್ನು ತೆರೆದು ಇಡುತ್ತೇನೆ. ಹರಿಯು ಆ ದ್ವಾರದ ಮುಖೇನ ಹೊರ ಬಂದಾಗ ಆ ವಿಚಾರವನ್ನೇ ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಅನುಕೂಲವಾಗುವಂತೆ ಹರಿಯ ಬರವನ್ನು ನಿರೀಕ್ಷಿಸುತ್ತಾ ಇರುತ್ತೇನೆ. ಹರಿಯು ಮುಗುದಲಿ ವಿಧಿಯ ಜಠರವ ಪರಿಕಿಸಲು ಬಳಿ ಕಲ್ಲಿ ಕಂಡನು ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರಿಗಳಿಲ್ಲ ಆ ಕಳೆದ ಕಲ್ಪದಲ್ಲಿ ಏನುಂಟು ಇವುಗಳನ್ನು ತಿಳಿದುಕೊಳ್ಳಬೇಕೆನ್ನುವಂತಹ ಕುತೂಹಲದಿಂದಲೇ ಇವನ ಉದರದೊಳಗೆ ಪ್ರವೇಶ ಮಾಡಿದರೆ ಎಲ್ಲವೂ ಉಂಟಲ್ಲ, ಏನೆಲ್ಲ ಉಂಟು ಎನ್ನುವುದನ್ನು ಕಂಡದ್ದಾಯಿತು. ಇದನ್ನು ಅವನಿಗೆ ಮರಳಿ ತಿಳಿಸಬೇಕು ಎನ್ನುವಂತಹ ಕುತೂಹಲದಿಂದಲೇ ವೇಗವಾಗಿ ನಾ ತಿರುಗಿದರೆ ಬಂದ ದಾರಿ ಮುಚ್ಚಲ್ಪಟ್ಟು, ಹಾಗಾದ್ರೆ ಬೇರೆ ಯಾವ ದಾರಿ ಎನ್ನುವ ಹಾಗೆ ಬಗೆ 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 ಬಗೆಯಿಂದ ನೋಡಿದರೆ 8 ದ್ವಾರಗಳಿಗೆ ನಾ ಮುಖ ಹಾಕಿದರೆ ಅಷ್ಟೂ ದ್ವಾರಗಳು ಬಂಧಿಸಲ್ಪಟ್ಟಿವೆ. ಏನು ಏನು ಮಾಡುದಂತೆ ಕೆಳಗೆ ನೋಡಿದ್ರೆ ಕೆಳಗಿನ ದ್ವಾರ ಒಂದು ತೆರೆಯಲ್ಪಟ್ಟಿದೆ, ಅದೋ ದ್ವಾರ. ಅದೇ ದ್ವಾರದಲ್ಲಿ ಬೆಳಕು, ಅದರಿಂದಲೇ ಅವನ ಉಸಿರಾಟ. ಅವನಿಗೆ ಉಸಿರಾಟ ಆಗ್ತದೆ ಅಂತ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಡೆಯುತ್ತೇನೆ ಹೊರಗೆ. ಶೋಧಿಸಿದೆನು ನಿನ್ನೊದರವ ಒಳಗೈದಿನ ಗಾಡಿನು ಭರದಲ್ಲಿ ಮೆರಿವ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮಿರಿಯುತಿಗ ವಿನೋದ ಶೋಧಿಸಿದೆನು ನಿನ್ನೊದರವ ಒಳಗೈದಿನ ಗಾಡಿನು ಭರದಲ್ಲಿ ಮೆರೆವ ಶೋಧಿಸಿದರು ನಿನ್ನ ಉದರವ. ಫಲಿತಾಂಶವೇನು? ಎಲ್ಲವೂ ಇದೆ, ಜಡವಾಗಿದೆ. ಅದು ಬೀಜ ಸ್ವರೂಪ. ನಿನ್ನೊಳಗಡೆ ನೀನು ಹೊರನಿದ್ದಿ, ನಾನಿಲ್ಲ. ಹಾಗಂತ ಇರುವುದೆಲ್ಲವೂ ಬಂಗಾರದ ಬಣ್ಣದಿಂದ ಸುಶೋಭಿತವಾಗಿದೆ ಎನ್ನುವುದರಿಂದಲೇ ನೀನು ಹಿರಣ್ಯ ಗರ್ಭ. ಅಂತೂ ನೀನು ಮಾಡಿದಂತಹ ಈ ಕಾರ್ಯಕ್ಕೆ ಮಗುಚಿ ನಿನಗೂ ಕೊಡಬೇಕು ಅಂತ ಉಂಟು. ಮಗುಚಿ ಯಾಕೆ, ನೇರವೇ ಕೊಡು. ಹಾಗಲ್ವ? ಮಗುಚಿ ಅಂದ್ರೇನು? ಕೊಟ್ಟುದಕ್ಕೆ ಪ್ರತಿಯಾಗಿ ಒಂದು ಕೊಡ್ತೀಯಾ? ಹೌದೌದು. ಹೇಗೆ? ನನ್ನ ದೇಹದ ಅಧೋದ್ವಾರದಿಂದ ಬಂದೇ ಆದ ಕಾರಣ ನೀನು ಅಧೋಕ್ಷ ಜನ. ಒಳ್ಳೆಯದು. ನಿನ್ನ ದೇಹದ್ದೇ ನೀನು ಹೀಗೆ ಮಾಡ್ತಿಂತ ಅಲ್ವಾ? ಆಕ್ಷೇಪ ಇಲ್ಲ. ದ್ವಾರ ನನ್ನದು, ಬಂದವ ನೀನು ಅಂತ. ಹೌದೌದು, ನಾನು ಬಂದವನಾದ್ರಿಂದ ಇನ್ನು ಆ ದ್ವಾರಕ್ಕೆ ಒಂದು ಮರ್ಯಾದೆ ಬರ್ತದೆ. ಇಲ್ವಾ? ಮತ್ತೆ ಆ ದ್ವಾರದಿಂದ ಬಂದುದರಿಂದ ನಿನಗೆ ನಾನು ಹೇಳುವುದಿಲ್ಲ. ಹೇಳಬೇಡ, ಯಾಕೆಂದ್ರೆ ನಿನ್ನ ದ್ವಾರ ಅಲ್ವಾ. ಹೌದು. ನಾನು ಬಂದ ನಂತರ ಇನ್ನು ಆ ದ್ವಾರಕ್ಕೆ ಹೆಸರು ಬರ್ತದೆ ಅಂತ. ಒಳ್ಳೆಯದು. ನನ್ನದು ನಿನ್ನದು ಅಂತ ಒಂದೇ ತಿರುಗಾಟಕ್ಕೆ ನೀನು ಸಿದ್ಧ. ನಾನು ಸಿದ್ಧ, ಕೊಡು ದಾರಿ. ಒಳಗೆ ಹೋದವನಿಗೆ ವಿಭಕ್ತಿ ಕಳಚಿ ಭಕ್ತಿ ಹುಟ್ಟಬೇಕು. ನಾನು ನನ್ನಿಂದ ಎನ್ನುವಂತಹ ಭಾವ ನಾಶವಾಗಬೇಕು. ಆದ ಕಾರಣವೇ ದೇಹದ 9 ದ್ವಾರಗಳನ್ನು ಬಂಧಿಸಿ. ಸುರತ ವೈದ್ಯರು ಕೇಳಿ ಪರಮೇಂಟಿ ಕರುವದಿ ಹರಿಯ ಜಠರವನ್ನೇ ಪಗುತ್ತಾಗ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನು ಅಬ್ಬಬ್ಬ, ಹರಿಯುದರದ ಶೋಧನೆಗೆ ತೊಡಗಿದಂತಹ ನನಗೆ ಕೋಟ್ಯನು ಕೋಟಿ ಬ್ರಹ್ಮಾಂಡಗಳು ಗೋಚರವಾಗುತ್ತಾ ಇವೆ. ನನ್ನ ಉದರದಲ್ಲಿ ಕೇವಲ ಒಂದು ಇದ್ದುದು. ಅಷ್ಟಕ್ಕೆ ಇಷ್ಟೊಂದು ಹಾರಾಟ ಮಾಡಿದ್ದೇನೆ. ಆದರೆ ಇಷ್ಟೊಂದು ಬ್ರಹ್ಮಾಂಡಗಳನ್ನು ತನ್ನೊಳಗಿರಿಸಿಕೊಂಡಂತಹ ಹರಿ ಸ್ಥಿತಪ್ರಜ್ಞನಾಗಿರುವಂತಹ ಬಗೆಯನ್ನು ಕಾಣುವಾಗ ಅವಮಾನಿತನಾದೆ. ಹಾಗೆಂದುಕೊಂಡು ಹರಬ್ರಹ್ಮರೂ ಇದ್ದಾರೆ, ಸಕಲ ಸೃಷ್ಟಿಯೂ ಉಂಟು, ಹರಿಯನ್ನುವವನಿಲ್ಲ. ಯಾಕಿಲ್ಲ ಯಾಕಿಲ್ಲ ಎಂದು ಶೋಧಿಸಿದರೂ ಅವನ ಇರವೇ ಇಲ್ಲ. ಅರ್ಥವಾಯಿತು. ಹರಿಯನ್ನುವನಿರಲಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದ ಮರುಗಳಿಗೆಯಲ್ಲಿ ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಸಕಲ ಭುವನಗಳಲ್ಲಿಯೂ
ಹರಿಯ ತಾದಾತ್ಮ್ಯ ನನಗೆ ಭಾಸವಾಗುತ್ತಾ ಉಂಟು. ಎಚ್ಚ ಕಿಂಚತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಷ್ಠತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇಂತಹ ಮಹಾಜ್ಞಾನ ನನಗೆ ಪ್ರಾಪ್ತವಾಗಬೇಕು ಎಂದಿದ್ದರೆ ಅವನ ಆದಿಮೂಲನು, ಪುರುಷೋತ್ತಮನು, ಅಚ್ಯುತನು, ಅನಂತನು, ಅಮೋಘನು, ಅಪ್ರಮೇಯನೂ ಆಗಿದ್ದಾನೆ. ಆ ಮಹಾಮಹಿಮನ ನಿಂದೆ ಭವಿತವ್ಯದಲ್ಲಿ ನನಗೆ ಏಳಿಗೆ ಇಲ್ಲದಂತೆ ಮಾಡುತ್ತದೆ. ಅದಕ್ಕೋಸ್ಕರವಾಗಿ ಅವನಲ್ಲಿ ಕ್ಷಮಾಯಾಚನೆಯನ್ನು ಮಾಡಬೇಕು ಎಂದು ಕೈ ಮುಗಿದುಕೊಂಡು ಶಿರೋಭಾಗದ ಕಡೆಗೆ ಹೋದೆ. ಅಲ್ಲಿಯ ದ್ವಾರಗಳು ದಿಗ್ಬಂಧಿತವಾಗಿವೆ. ಹಾಗಾಗಿ ಕೆಳಗಿಳಿದು ನೋಡಿದರೆ ಕೆಳಗು ದ್ವಾರಗಳು ತೆರೆದಿಲ್ಲ. ಅರ್ಥವಾಯಿತು, ನನ್ನಿಂದ ಸಾಧ್ಯವಾಗುವುದು ಆಗದೇ ಇರುವುದನ್ನು ತಾನು ಸಾಧ್ಯವಾಗಿಸಿ ನನಗಿಂತ ಆತನೆಷ್ಟು ಮೇಲು ಎನ್ನುವುದನ್ನು ಸಾಕ್ಷೀಕರಿಸಿದ್ದಾನೆ. ಒಟ್ಟಿನಲ್ಲಿ ಅವನ ಉದರದಲ್ಲಿ ನಾನು ಬಂದಿಯಾಗಿ ಬಿಟ್ಟೆ. ಈ ಬಂಧ ವಿಮೋಚನವಾಗಬೇಕು ಎಂದಿದ್ದರೆ ಆದಿಮಾಯಾದೇವಿಯ ಪೂರ್ಣ ಕಾರುಣ್ಯ ಬೇಕು. ಓ ತಾಯೇ ಆದಿಮಾಯೇ, ಜಯ 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 ಜಯ. ಸ್ಮರಿಸಿ ಭಕ್ತಿಯುಳಾದಿಮಾಯಿಯ ಹರಿಯನಾಭಿ ಕಮಲನಾಳದೆ ಏನದು? ಮೆರವ ಪಥಗೂ ಜರಿಸಿ ಹೊರಟ ಕಣವಿ ಧೈರ್ಯಗಲಿ ಬರುತ್ತಿರಲು ಹರಿಯೋಗಮಾಯಿ ವರಸಿ ವಟಪತ್ರದಲಿತ ಮಲಗಿರಲು ನಿದ್ರೆಯೊಳದು ಕಾಲ್ ಬೆರಳಿರಿಸಿ ಬಾಯೊಳಗೆ ತ್ರಿಗುಣಗಳು ನನ್ನೊಳಗಡೆ ಸೇರಿಕೊಂಡ ಕಾರಣ ದೇಹಕ್ಕೆ ಜಾಡ್ಯ ಆವರಿಸಿದೆ. ಮುಂದೆ ಏನು ಮಾಡುವುದು ಅಂತ ಯೋಚನೆ ಮಾಡಿ ಅಮ್ಮನನ್ನೇ ಧ್ಯಾನಿಸಿದಾಗ ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಈ ಆಲದ ಎಲೆಯಲ್ಲಿ ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಪವಡಿಸಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ. ಯಾಕೆ? ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆನ್ನುವಂತಹ ಪರಮ ಸತ್ಯವನ್ನು ಬ್ರಹ್ಮನಿಂದ ಸೃಜಿಸಲ್ಪಡುವ ಪ್ರಾಪಂಚಿಕರು ಅರಿತುಕೊಳ್ಳಲಿ ಎನ್ನುವಂತಹ ಸದಾಶಯದ ಸತ್ಸಂಕಲ್ಪದೊಂದಿಗೆ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಪತ್ರಶಾಹಿ ಬರುತ್ತಲ ಕಮಲ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕೊಳ್ಳಿರುತ್ತೇಗ ನಾದಿಸೆ ನೋಡೆ ಮೆರೆದ ನಾಲ್ಮೊಗದಿಂದಿರದೆ ನೋಡಲು ವರಪಂಚವದನದಿ ಭಿಸುತ್ತಲವ ಹರಿಯ ಪದಯುಗಳವ ಸ್ಮರಿಸುತ್ತ ಭಕ್ತಿಯುಳು ಹರಿನಾಮಸ್ಮರಣೆಯನ್ನೇ ಮಾಡುತ್ತಾ ಹೊರಬಂದವನು ನಾನು ಕಾಣುತ್ತೇನೆ. ಅವನ ಹೊಕ್ಕುಳಿಂದ ಮೇಲೆದ್ದಂತಹ ಕಮಲಪುಷ್ಪದ ಕರ್ಣಿಕೆಯಲ್ಲಿ ನಾನು ಕುಳಿತುಕೊಂಡವನಿದ್ದೇನೆ. ಇದೇ ವೇಳೆಯಲ್ಲಿ ಮತ್ತೆ ಶಿರಗಳು ನಾಲ್ಕು ಮೂಡಿ ಬಂದು ನಾನು ಪಂಚವದನನೂ ಆದೆ. ಎಲ್ಲವೂ ಹರಿಮಹಿಮೆ ಎನ್ನುವುದು ಸ್ಪಷ್ಟ. ಹೀಗಾಗಿ ಕ್ಷಮಾಯಾಚನವನ್ನು ಮಾಡೋಣವೆಂದು ಕೈ ಮುಗಿದು ಕಾಲ್ದೆಸೆಗೆ ನೋಡಿದರೆ ಮತ್ತೊಂದು ಚೋದಿಗವೇ ಗೋಚರವಾಗುತ್ತಿದೆ. ಅಲ್ಲ, ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುನಿಸಿ ಪುಟ್ಟ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಕಿರುನಗೆಯೊಂದಿಗೆ ಸುಖ ನಿದ್ದೆಯಲ್ಲಿದ್ದಾನೆ. ಭಗವಂತನ ಈ ದಿವ್ಯ ಸ್ವರೂಪವನ್ನು ಕಾಣುವಾಗ ನನ್ನೊಳಗೆ ಹುದುಗಿಕೊಂಡಿದ್ದಂತಹ ಸಕಲ ಕಿಲ್ಬಿಷಗಳು ಹೊರ ಹೋಗುತ್ತಿರುವ ಅನುಭೂತಿ ನನಗಾಗುತ್ತಾ ಉಂಟು. ಈಗಲೇ ಎಚ್ಚರಗೊಳಿಸುವುದಲ್ಲ, ಆತನೆಚ್ಚರಗೊಳ್ಳುವವರೆಗೂ ಭಗವನ್ನಾಮದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಕಿರುವೆರಳಿನಲ್ಲಿ ಹೊರಗಡೆ ದಾನವರಿ ವರುದಿಸುತ್ತಲಿ
ಮೆರೆಯುತ್ತಲೇ ಇರ್ಬೋದು ಜಲಮಯವಾಗಿ ಹೊರತು ಕಣಿತ ನಾವು ಏನಾಶ್ಚರ್ಯವಿದು. ಅರೆ ಕ್ಷಣದಲ್ಲಿ ವಿಚಿತ್ರವಾದ ಘಟನೆಯೇ ನಡೆದು ಹೋಯಿತಲ್ಲ. ಯಾವುದೋ ಸ್ಫೋಟಗೊಂಡ ಅನುಭವ. ಕಣ್ಣೆರೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೋ ಇಲ್ಲ. ಸುತ್ತ ಆವರಿಸಿರುವ ಕತ್ತಲು. ತನ್ನ ಮಧ್ಯೆ ನನ್ನ ಜನನ. ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಳೆದೆ? ಮುಂದೆ ಏನು ಮಾಡಬೇಕು? ಯಾವುದು ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಎಲ್ಲಿ ನನ್ನ ಅಪ್ಪ? ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತಾನೆ ಮುಂದೆ. ಮನಸ್ಸಿಗೆ ಬಹಳ ಆನಂದವಾಯಿತು. ನನಗೂ ಆಯ್ತು. ಯಾರನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದರು. ಅಂತಹ ವ್ಯಕ್ತಿ ಸಿಕ್ಕಿದ. ನನಗೂ ಸಿಕ್ಕಿದು. ಅಪ್ಪ. ಅಮ್ಮ. ಏಪ್ಪ. ಏಮ. ಏಪ್ಪ. ಏಮ ನಾನಲ್ಲ. ಏಪ್ಪ ನಾನಲ್ಲ. ಹಾಗಾದ್ರೆ ನನ್ನ ಅಮ್ಮ ಎಲ್ಲಿ? ನನ್ನ ಅಪ್ಪ ಎಲ್ಲಿ? ನೀನು ಅಪ್ಪ ಇಲ್ಲದವನು. ನೀನು ಅಮ್ಮ ಇಲ್ಲದವನು. ನೋಡುವುದಕ್ಕೆ ಹೋದರೆ ಇಬ್ಬರ ಸ್ಥಿತಿಯು ಒಂದೇ. ಒಂದೇ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆಯಲ್ಲ. ಏನದು ವ್ಯತ್ಯಾಸ? ನಿನ್ನನ್ನು ನೋಡಿದರೆ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲ ನನ್ನ ಮನದಲ್ಲಿ ಮೂಡುತ್ತಾ ಇದೆ. ಓಹೋ, ನಿನ್ನನ್ನು ಕಾಣುವಾಗ ಹಾಗೆ ಹೇಗೆ ನನಗೊಂದು ಗೌರವ ನಿನ್ನ ಮೇಲೆ ಹೆಚ್ಚಾಗುತ್ತಾ ಇದೆ. ನನ್ನ ಮೇಲೆ ನಿನಗೆ ಗೌರವ, ನಿನ್ನ ಮೇಲೆ ನನಗೆ ಪ್ರೀತಿ. ನಿಜ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು ಏನು? ಯಾರಿಗೊತ್ತು? ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡರೆ ಹೇಗೆ? ಈಗ ತಾನೇ ಸಿಕ್ಕಿದ್ದು ನೀನು. ಸಂಬಂಧ. ಸಂಬಂಧ ಎಂತದ್ದು ಸಂಬಂಧ? ಜೊತೆಯಾಗಿರುವುದಕ್ಕೆ, ಅದಾಗ್ಲಿಕ್ಕಿಲ್ಲ. ಸಂತೋಷದಲ್ಲಿರುವುದಕ್ಕೆ. ಒಬ್ಬಂಟಿಯಾಗಿದ್ದರೆ ಯಾವ ಸಂತೋಷವೂ ಇಲ್ಲ. ಜೊತೆಯಾಗಿದ್ದರೆ ಬಹಳ ಆನಂದ. ಹೌದು. ಅದಕ್ಕಾಗಿ ನಾನು ಹೇಳಿ. ಹಾಗಾದರೆ ಹೇಗದು ಸಂಬಂಧ? ನನ್ನ ಮೇಲೆ ಗೌರವವನ್ನು ತೋರಿಸಿದವ ನೀನು, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವ ನಾನು, ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಹಿರಿಯವ ಅಂದರೆ ಅಣ್ಣ, ಕಿರಿಯವ ಅಂದರೆ ತಮ್ಮ. ನಾನು ಅಣ್ಣ, ನಾನು ತಮ್ಮ. ಅಣ್ಣ, ನಾನು ತಮ್ಮ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಕಲ್ಪಿಸಿಕೊಂಡೆವು. ನಿಜ. ಅಷ್ಟೇ ಸಾಕೆ. ಮತ್ತೆ ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಏನಾಯ್ತು ಅನುಜ? ನಾನು ಹೇಳಿದ್ದೆ ನಿನಗೆ ಇದೆಲ್ಲ ಬೇಡ ಅಂತ. ಮತ್ತೆ ಸಂಬಂಧ ಮಾಡಿ ಹೀಗೆಲ್ಲ ಮತ್ತೆ ಹೀಗಾಗುದು ಹೇಗೆ? ಮೊದಲೇ ಸ್ವಲ್ಪ ಸ್ವಲ್ಪ ಇತ್ತು. ಹೌದಾ? ಮಧ್ಯಪ್ರದೇಶದಲ್ಲಿ ಗಲಭೆ. ಹೌದಾ? ಏನೋ ಹೊಟ್ಟೆಯ ಒಳಗೆ ಜುರು ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಬಹುಶಃ ಇದು ಹಸಿವೆ ಅಂತ ಕಾಣುತ್ತದೆ. ಹೌದಾ? ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ? ದೊರಕಿದ್ದನೆಂದು ನಡೆದರು ಶೌರ್ಯದಲ್ಲಿ. ನಿನ್ನ ಹೊಟ್ಟೆ ಒಳಗೆ ಚೂರು ಚೂರು, ನನ್ನ ಹೊಟ್ಟೆ ಒಳಗೆ ಆಗಲ್ಲ. ಮತ್ತೆ ಹೇಗೆ? ತುಳುಕ್ ತುಳುಕ್ತು ತುಳುಕ್ ತುಳುಕ್ತು ತುಳುಕ್ತು. ನೀರೆಷ್ಟು ಕುಡಿದಿದ್ದಿ? ಹಾಗಲ್ವಾ? ಹೆಚ್ಚು ನೀರು ಕುಡಿದರೆ ಹಾಗಾಗುತ್ತದೆ. ಹೊಟ್ಟೆ ಒಳಗೆ ಹಸಿವು ಹೆಚ್ಚಾಗುತ್ತಾ ಇದೆ. ಹಸಿವೆಯನ್ನು ನೀಗಿಸ್ಬೇಕಂತಾದ್ರೆ ಏನಾದ್ರೂ ತಿನ್ಬೇಕು. ಹೌದಲ್ಲ? ಕಾಣುತ್ತಾ ಇದೆ ಜಲರಾಶಿ. ಈ ಜಲರಾಶಿಗೆ ನಮ್ಮ ತೋಳುಗಳಿಂದ ಅಪ್ಪಳಿಸಿದ್ರಿ ಅಂತಾದರೆ ಒಳಗಿದ್ದ ಪ್ರಾಣಿಗಳು ಮೇಲೆ ಬರ್ತದೆ. ತಿನ್ಬಹುದು. ಒಂದೊಂದನ್ನೇ ಹಿಡಿದು ತಿನ್ನಬಹುದು. ಪ್ರಾರಂಭ ಮಾಡು.
ಪಿಡಿಯುತ್ತಲಿ ಹತ್ತಿರ ಬಾರೋ. ಇನ್ನು ಹತ್ತಿರ ಹತ್ತಿರ ಬರುವೆಯ ನೀನು ಇಲ್ಲಿರ್ಪೆ ಕಾಣುವುದಿಲ್ಲ, ಇಲ್ಲಿ ಇದ್ದಿ ಎಂಬುದೇ ಗೊತ್ತಿಲ್ಲ. ಹತ್ತಲೆ ಆದ್ದರಿಂದಲೇ ಬೊಬ್ಬೆ ಹಾಕಿದೆ. ನಿಜ ಬಂದೆಯಲ್ಲ. ಹೌದು. ಬಹಳ ಆನಂದವಾಯಿತು. ಹೌದಾ? ಆಗುತ್ತಿರುವ ಹಸಿವೆಯನ್ನು ನೀಗಿಸುವ ಸಲುವಾಗಿ ನೀರಿನಲ್ಲಿ ಆಹಾರವನ್ನು ಹುಡುಕುತ್ತಾ ನಾವು ಮುಂದೆ ಹೋದವರು. ನಿಜ. ನೀನೊಂದು ಕಡೆ ಹೋದೆ, ನಾನೊಂದು ಕಡೆ ಹುಡುಕಿದೆ. ಏನಾದ್ರೂ ಸಿಕ್ಕಿತ? ಅಣ್ಣ ಏನೋ ಅದೆಲ್ಲ ಕೇಳಬೇಡವ. ಯಾಕೋ ಬೇಸರ. ಹೌದು ಬೇಸರವಾಯ್ತು. ಹೌದು. ಯಾಕೆ ಬೇಸರ? ನೀನು ಹೇಳಿದಿಲ್ವಾ ಹಾ. ಹಸಿವೆಯನ್ನು ನೀಗಿಸ್ಬೇಕಾದ್ರೆ ಪ್ರಾಣಿಯನ್ನು ಹುಡುಕ್ಬೇಕು ಅಂತ ಹೇಳಿ. ಹಾ. ನಾನು ಹುಡುಕುತ್ತಾ ಏಯ್! ಯಾವ್ದದು ಕುತ್ತ ಪ್ರಾಣಿಯನ್ನು ಹುಡುಕುತ್ತಾ ಹುಡುಕುತ್ತಾ ಹೋದೆ. ಮುಂದೆ ಹೋದೆ. ಏನಾಯ್ತು? ಅಣ್ಣ ಹಾ. ಏನು ಸಿಗ್ಲಿಲ್ಲ. ಅಪ್ರಯೋಜಕ. ಯಾಕೆ? ನಿನಗೇನಾದ್ರೂ ಸಿಕ್ಕಿತ? ನನಗೆ ಸಿಕ್ಕಿತ. ಎಲ್ಲೇ? ಕೈಗೆ ಸಿಕ್ಕಿದ್ದಲ್ಲ, ಮತ್ತೆ ಕಣ್ಣಿಗೆ ಬಿತ್ತು. ಕಣ್ಣಿಗೆ ನಿನ್ಗೆ ಬ್ಯಾಡ ಏ, ಅಂತ. ಕಣ್ಣಿನ ಒಳಗೆ ಬಿದ್ದದ್ದಲ್ಲ, ಮತ್ತೆ ದೃಷ್ಟಿಗೆ ಗೋಚರಿಸಿತು. ದೃಷ್ಟಿಗೆ ಸಣ್ಣ ಪ್ರಾಣಿ, ಹಾ. ಬೆಳ್ಳಗಿನ ಪ್ರಾಣಿ, ಆಹಾ. ತೆಳ್ಳಗಿನ ಪ್ರಾಣಿ. ಹೌದಾ? ನೀನು ಕಮಲ ನೋಡಿದ್ದೆ? ಇಲ್ಲ ಅಣ್ಣ, ಕಮಲ ನೋಡಿಲ್ಲ. ನಾನು ಹೇಳು. ನೋಡಿದೆ. ಅದು ಹೇಗೆ? ಕಮಲದ ಮೇಲೆ ಪ್ರಾಣಿ ಕುಳಿತಿದೆ. ಹೌದಾ? ಹಾ. ನನಗೊಮ್ಮೆ ನೋಡ್ಬೇಕು. ಹೋಗೋಣ. ಎಲ್ಲಿ? ಪಿಡಿ ಪಿಡಿ ನಡೆತರದಾನ ಪರೀಕ್ಷೆ ಮಲಜನದಿ ನೀನಾ? ನಿನ್ನ ಮುಸುಳಿಗೆ ಬಳಸ ಪಾಪಿ, ಅದಮ್ಮ, ನೀಚ, ನೀಚ, ವಂಚಕ, ದುಷ್ಟ, ದ್ರೋಹಿ, ನೀಚ. ಅಧಮ, ಅಧಮ. ಏಯ್! ಯಾರಿಗೆ ಬೈದದ್ದು? ನಿನಗೆ ನಿನಗೆ ಬೈದದ್ದು? ಮೊದಲೇ ಕಣ್ಣು ಕಾಣುವುದಿಲ್ಲ ಕತ್ತರು. ನಿಜ. ಪ್ರಾಣಿಯನ್ನು ಅರಸುತ್ತಾ ನಾವು ಮುಂದೆ ಬಂದವರು. ಓ! ನನ್ನ ಕೈಗೆ ಏನೋ ಸಿಲುಕಿದ ಹಾಗಾಯ್ತು. ಆ! ನೀನು ಗೊತ್ತಿಲ್ಲದೆ ನನ್ನ ಕೈಗೆ ಸಿಕ್ಕಿ ಬಿದ್ದೆ. ಹೌದಾ? ಪ್ರಾಣಿ ಎಂಬ ಹಾಗೆ ಭಾವಿಸಿ ಆ! ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಅಷ್ಟಾಗುವಾಗ ನಿನ್ನ ಧ್ವನಿ ಕೇಳಿತು. ಆ! ಕೈ 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 ಕೈ. ನಿನ್ನ ಎತ್ತದ್ದು ಕೈ 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 ಕೈ. ನೀನೇ ಧ್ವನಿ ಮಾಡಿ. ಏಯ್! ಅಣ್ಣ, ಏನು? ಇಲ್ಲಿಗೆಲ್ಲ ಆಗಲೇ ಬಿಟ್ಟಿದ್ದೇನೆ. ಅಲ್ಲಿಗೆ ಅಲ್ಲ ಹೋಗುದು, ಗೊತ್ತಿಲ್ಲ. ಮತ್ತೆಂತದ್ದು? ನೋವಾಯ್ತಾ? ನೋವು ಹೋಗುದೆ ಮತ್ತೆ. ಸುಧಾರಿಸಿಕೋ. ಎತ್ತದ್ದು ಸುಧಾರಿಸು. ಕೈ ತಪ್ಪಿಸಿ ಓಡಿ ಹೋದ ಪ್ರಾಣಿಯನ್ನು ಬಿಡಬಾರದು. ಓ! ನಡೆಯೋ. ಹರಿಯನಾದಿ ಕಮಲ ನಾಳದಿ ಮರೆಗೊಳ್ಳುತ್ತಲಿ ವಿಧಾತೆ ಮನದಲ್ಲಿ ತರ ಹರಿಸಿದನು ದೈತ್ಯರುರೆ ದಿನ ಬರುವರೆನ್ನ ಅಮ್ಮ ಏನು ಭೀಕರಾಕೃತಿ, ಏನು ಬೊಬ್ಬೆ ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆದಿಮಾಯಾದೇವಿಯಲ್ಲದೆ ಯಾರೂ ನನಗೆ ರಕ್ಷಕರಿಲ್ಲ. ಓ ತಾಯೇ ಆದಿಮಾಯೇ, ನನ್ನನ್ನು ಕಾಯೇ. ಮರುಗಲಿಗೆ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕೆಲ್ಲ ನೀ ಪರಿ ಪೊರೆಯ ಬಾರದೆ ಬಂದ ಕಟ್ಟವನರಿತು ಕೊಂಬೆ. ಮಗನೇ ವಿಧಾತ, ಅಮ್ಮ, ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ, ಹೌದು ತಾಯಿ. ಇದು ಪ್ರತ್ಯಕ್ಷಳಾಗಿದ್ದೇನೆ. ಧನ್ಯನಾದೆ, ಧನ್ಯನಾದೆ. ನಿನ್ನ ಮುಖವನ್ನು ನೋಡಿದಾಗ ಕಪೋಲದಲ್ಲಿ ಕಣ್ಣೀರ ದಾರಿ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ ಮಾತೆ ವಿಧಾತ? ನಿನ್ನಿಂದ ಅಜ್ಞಪ್ತರಾದಂತಹ ನಾವುಗಳು ಹೊರಡುವ ಸಮಯದಲ್ಲಿ ಆ, ನನಗೊಂದು ಇನಿಸು ಏನು? ಅಹಂಕಾರ ಮೂಡಿಬಿಟ್ಟಿತ್ತು. ಹೌದಾ?
ಹಾಗೆ ಹರಿಯಡದೆ ಸಂಘರ್ಷ ಕೇಳಿದೆ. ಆ, ಪಂಥದಂತೆ ಅವನ ದೇಹದಿಂದ ಹೊರಬಂದು ಕಾಣುತ್ತೇನಮ್ಮ. ಏನದು? ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನ್ನರಳಿಸಿಕೊಂಡು ಆ, ನೀಳವಾದ ನಾಲಿಗೆಯನ್ನು ಹೊರಚಾಚಿ ಘೋರದಾಡೆಗಳನ್ನು ಮಸೆಯುತ್ತಾ ಆ, ಬೊಬ್ಬಿರಿದುಕೊಂಡು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾನೆ. ಆ ಹೊತ್ತಿಗೆ ನೀನು ಏನು ಮಾಡಿದ್ದೆ ಮಗನೇ? ಹರಿಯ ಸಾನ್ನಿಧ್ಯಕ್ಕೆ ಹೋದೆಯ. ಪರಿಣಾಮ? ಅವನಿಗೂ ಅಗಾಧವಾದಂತ ನಿದ್ದೆ ಆವರಿಸಿದೆ. ಆದ ಕಾರಣ ಆ, ಅವನು ನನ್ನನ್ನು ರಕ್ಷಿಸುವ ಸ್ಥಿತಿಯಲ್ಲಿಲ್ಲ. ಅನಾಥನು ಭೀತನು ಏಕಾಂಗಿವಾದಂತ ನನ್ನನ್ನು ಆ. ನೀನಲ್ಲದೆ ಪೊರೆಯುವವರು ಯಾರೂ ಇಲ್ಲ ತಾಯೇ, ಕಾಪಾಡು ಕಾಪಾಡು. ವಿಧಾತ, ದುಷ್ಟರಿಂದ ಕಷ್ಟ ಬಂತೆ ನಿನಗೆ. ಮರುಗದಿರು ಕಂದ ಮರುಗದಿರು. ಆದಿಮಾಯದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿದ್ದಾನೆ. ಹೌದೇ? ಆದಷ್ಟು ಶೀಘ್ರದಲ್ಲಿ ಆತನನ್ನು ಆಗಲಿ ಹೋಗುತ್ತೇನೆ ಕಂದ. ಆಗಲಮ್ಮ. ಅದಕ್ಕಾಗಿ ನನ್ನ ಕೈಲಂತಹ ಚಕ್ರವನ್ನು ನಿನಗೆ ನೀಡುತ್ತಿದ್ದೇನೆ. ನಾನು ಇದನ್ನು ಶ್ರೀಹರಿಗೆ ಒಪ್ಪಿಸಬೇಕು. ನಿದ್ದನ್ನು ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಕಂದ. ತಾಯೇ ಮಗನೇ, ಆ ಸಮಯದವರೆಗೆ ನಾನೆಲ್ಲಿರಲಿ? ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಿಗೆಕೋ ಮಗನೇ. ಶುಭವಾಗಲಿ. ತೊಲಗಿ ನಿಲಲ ಯೋಗ ಮಾಯೆಯೋ ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಆಯುಧ ಸೇರಿಕೊಂಡಿದ್ದಲ್ಲ, ನಿರೀಕ್ಷೆಯಲ್ಲಿ ಇರ್ತೇನೆ. ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ಏನೆಲ್ಲ ಕೇಳಿತಾ? ಕೇಳಿತ್ತು, ಅದಕ್ಕೆ ಕೇಳಿದ್ದು ಏನೆಲ್ಲ ಅಂತ. ಕೇಳ್ತದಾ? ಕೇಳದೆ ಮತ್ತೆ ನನಗೆ ಮೆಲ್ಲ ಮಾತಾಡಿದ್ರೆ ಕೇಳ್ತದೆ. ನಿನ್ನ ಧ್ವನಿ ಇಷ್ಟು ಗಟ್ಟಿ ಮಾತಾಡೋ ಕೇಳದೆ. ನಿನ್ನ ಧ್ವನಿ ಸ್ವರೂಪ ಇರುವುದು, ಹ್ಮ್. ನಮಗೆ ಕೇಳುತ್ತದಷ್ಟೇ. ನಿಮಗೆ ನಮ್ಮ ಧ್ವನಿ ಕೇಳಿತಾ ಅಂತ ಕೇಳಿದ್ದು. ನಿಮಗೆ ಎಷ್ಟು ಬೇಕು ಅಷ್ಟೇ ಮಾತಾಡಿ. ಏಯ್, ಆ ಕಡೆಯಿಂದ ಈ ಕಡೆಗೆ ಧಾವಿಸಿ ಬಂದವರು ನಾವು. ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ ಅಲ್ಲ? ಯಾಕೆ? ನೀರ ಮೇಲೆ ಕುಳಿತುಕೊಂಡಿದ್ದಿ. ಹೌದು. ನಾವು ಎಲ್ಲಿಯಾದರೂ ನೀರ ಮೇಲೆ ಕಾಲಿಟ್ಟಾಗ ಹುಡುಕ. ಒಳಗೆ ಹೋಗ್ತದೆ ಕಾಲು. ಕಾಲು ಹಾಗಾಗ್ತದೆ. ನೀರ ಮೇಲೆ ನಿಲ್ಲುವುದಿಲ್ಲ. ಹಾ. ನೀನು ಹೇಗೆ ಕುಳಿತೆಯೋ? ನಾನು ಒಂದು ಎಲೆಯನ್ನು ಆಧಾರವಾಗಿಟ್ಟುಕೊಂಡು ಕೂತೆ. ಯಾವ ಎಲೆ ಅದು? ಆಲದ ಎಲೆ. ಅಣ್ಣ, ಇದು ಆಲದ ಎಲೆ. ಆಲದ ಎಲೆಯ ಮೇಲೆ ಪ್ರಾಣಿ ಕುಳಿತಿರ್ಪದು. ಹೌದು, ಕುಳಿತಿರ್ಪದು. ಏನೀಗ ಕುಳಿತಿರ್ಬೋದು. ಹಾ. ಒಂದೇ ಎಲೆಯ? ಒಂದೇ ಎಲೆ. ಮೂರಾದ್ರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ? ಇಲ್ಲಲ್ಲ, ಅಲ್ಲಲ್ಲ? ಇಲ್ಲಲ್ಲ, ಒಂದೇ ಇರಲ್ಲ? ಒಂದೇ ಇರುದು. ನಿನಗೆ ಆಯ್ತು ಬಿಡು, ನೋಡಬೇಡ. ನನ್ನದೇ ನನಗೆ ಆಯ್ತು. ನಿನ್ನ ದೃಷ್ಟಿಯನ್ನು ಆ ಕಡೆ ಆಯ್ತು. ಯಾಕೆ? ನಮ್ಮನ್ನೇ ನೋಡುತ್ತಾ ಇದ್ದೀಯಲ್ಲ? ಹೌದು. ನೋಡುವುದಕ್ಕೆ ನಮ್ಮಲ್ಲಿ ಕೇಳಿದೆಯಾ? ಏನಂತ? ನೋಡಬಹುದೇ? ನೋಡಬಹುದೇ? ಇನ್ನು ಮಾಡು. ನೋಡ್ತೇನೆ. ಬಾಯಿ ಮುಚ್ಚು. ತೆರೆದಿರಲು ಮುಚ್ಚುವುದು. ಅಲ್ಲೂ ಕಾಣ್ತಾ ಇದೆಯಲ್ಲ? ಅದು ಕಾಣಲ್ಪಡುವುದು. ನಮಗೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ? ಹೇಗೆ? ನಿನ್ನ ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ಕುಕ್ಕುತ್ತದೆ. ಕುಕ್ಕಲಿ, ಕುಕ್ಕಲಿ. ಅದೆಷ್ಟು ಕುಕ್ಕಿದ ನನಗೆ ಇದಕ್ಕಿಂತ ಹೆಚ್ಚು ಮುಚ್ಚಲಿಕ್ಕೆ ಆಗುದಿಲ್ಲ. ಕುಕ್ಕಲಿ ನಮಗೆ ಕಷ್ಟ ಆಗುದು, ನನಗೆ ಮುಚ್ಚಲಿಕ್ಕೆ ಆಗುದಿಲ್ಲ. ಅಮ್ಮ, ಇದು ಸುಳ್ಳಾಡುದು. ಹೌದೌದು. ಬೇಕಂತಲೇ ಹಲ್ಲನ್ನು ತೋರಿಸುವುದು. ಹೇಗೆ? ಕಿರುನಗೆ ಬೀರುತ್ತಾ. ಬೀರುತ್ತಾ? ಕಿರುನಗೆ ಬೀರುತ್ತಾ? ಇವ ಬೀರುತ್ತಾ ನಮಗೆ ಮೋಸ ಮಾಡ್ತಾ ಇದ್ದಾನಲ್ಲ ಇವ. ಯಾರ ನೀನು? ನೀನೆಂತ ಹುಡುಕುದ? ಮತ್ತೆ ಹುಡುಕದೆ ಓಡಿಸಿಕೊಂಡು ಬಂದವರು ಹಾಗೆ ಹುಡುಕುವುದು. ಏನನ್ನು? ಮೊದಲೊಂದು ಪ್ರಾಣಿಯನ್ನು ನಾವು ನೋಡಿದೆವು. ಅದು ನಿನ್ನ ಹಾಗಲ್ಲ ನೋಡುವುದಕ್ಕೆ. ಆ ಪ್ರಾಣಿಯ ಬಣ್ಣ ಬಿಡಿ 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 ಬಿಡಿ. ನಿನ್ನ ಬಣ್ಣ ಹಾಗಲ್ಲ, ಕಪ್ಪು ಕಪ್ಪು ಕರಿಯ. ಆ ಪ್ರಾಣಿಗೆ ತಲೆಗಳು 5. ನಿನಗೆ ಒಂದೇ ಶೀರ.
ಆ ಪ್ರಾಣಿಗೆ ಕರಗಳೆರಡೇ, ನಿನಗೆ ಛತ್ರಭುಜ 4. ಅವನು ಹೇಳಿದ. ಹೇಳಿದನಲ್ಲ, ಒಳ್ಳೆಯದಾಯ್ತು. ಅಂತಹ ವ್ಯತ್ಯಾಸ ನಿಮಗೆ ಇದೆ. ಆ ಪ್ರಾಣಿ ಈ ಕಡೆಗೆ ಬಂದದ್ದನ್ನು ನಾವು ನೋಡಿದ್ದೇವೆ. ಈಗ ನಾವ್ಯಾರಂತ ಗೊತ್ತಾಗಿಲ್ಲ. ಸಾಮಾನ್ಯರಲ್ಲ, ಶೂರನಗುದು ನೀವು ಧೀರ ಶೂರ ಅಹುದು ನೀವು ಭೂರಿ ದೋಷವಂತೆ ದಿಟವೋ ಯಾರ ಕಂಡಿರಯ್ಯ ಮೊದಲು ನಾನರಿಯೆ ನಿಂದು ಸ್ಥಿರ ಶೂರನವನು ನೀವು ಭೂರಿ ದೋಷವಂತೆ ದಿಟವು ಯಾರ ಕಂಡಿರಯ್ಯ ಮೊದಲು ನಾನರಿಯೆ ನಿಂದು ತೋರುವ ಜಲಧಿಗೆ ಅಧಿಕಾರಿ ಆಗಿರುವೆನೋ ತೋರುವ ಜಲಧಿಗೆ ಅಧಿಕಾರಿ ಆಗಿರುವೆನೋ ಬೇರೆ ಹೊರತು ವಾರಿಧಿಯಲಿ ಧೀರ ಶೂರರಹುದು ನೀವು ಭೂರಿ ದೋಷವಂತೆ ದಿಟವು ಓ ಹೀಗೆ ಸಂತೋಷವಾಗುವುದಕ್ಕೆ ಕಾರಣ ಉಂಟು. ಏನು? ನೀವು ನನಗೆ ಜೋಡಾದದ್ದೇ ಕಾರಣ. ಹೇಗ ಜೋಡಾದದ್ದು? ಜೋಡ ನನಗೆ ಜೊತೆಯಾದಿರಿ ಅಂತ. ಅಂದ್ರೆ ನಾವು ಜೊತೆಯಾಗಿದ್ದೇವೆ ಮೊದಲೇ. ನನ್ನ ಜೊತೆಯಾದಿರಿ. ನಮ್ಮ ಜೊತೆ, ನಿನ್ನ ಜೊತೆ. ಹೌದು. ಇರ್ಲಿ. ಆ ಬಳಿಕ ಅಮ್ಮನಿಂದಲೇ ಅನುಗ್ರಹಿಸಲ್ಪಟ್ಟಂತಹ ಸಾತ್ವಿಕ ಗುಣವನ್ನೊಳಗು ಮಾಡಿಕೊಂಡದ್ದರಿಂದಲೇ ನನಗೆ ಕಿರುನಗೆ ಸ್ವಭಾವ. ಅಮ್ಮ ಹೌದೌದು, ಅಮ್ಮ. ನನ್ನಮ್ಮ ಇದ್ದಾರೆ, ಅಮ್ಮ ಇದ್ದಾರಾ? ಇದ್ದಾರೆ. ನಮಗೆ ನಿಮಗೆ ಅಮ್ಮನೂ ಅಪ್ಪನೂ ಇಲ್ಲ. ಬಿಡಿ, ನಾನಿದ್ದೇನೆ. ಮತ್ತೆಂತ? ನನ್ನ ವಾಕ್ಯ ಗಮನಿಸಿದ್ರ? ಹೇಗದು? ಅದು ವಿಷಯ ಬಿಡಿ. ಯಾವುದಿಲ್ವೋ ಅದಕ್ಕೆ ನಾನಿದ್ದೇನಲ್ಲ. ಅಪ್ಪ ಅಮ್ಮ ಇಲ್ಲ, ನೀನು ಅಪ್ಪ ಅಮ್ಮನ ವಿಷಯ ಮಾತಾಡಿದಲ್ಲ ನಾನು. ಮತ್ತೆ ಅದೇ ಹೇಳಿದ್ದು. ಅದು ವಿಷಯ ಬಿಡಿ ಅಂತ ಹೇಳಿ ಆಯ್ತಲ್ಲ ನಾನು. ನೀನು ಯಾಕೆ ಬಿಡುವುದು? ಮತ್ತೆ ಮಾತಾಡುವುದಕ್ಕಲ್ಲ, ನೀವು ಪ್ರಶ್ನೆ ಕೇಳಿದ್ದಕ್ಕಲ್ಲ. ಉತ್ತರಕ್ಕೆ ಬೇಡವಾ ನಿಮಗೆ? ಆ ಉತ್ತರ ಕೊಡುವುದಕ್ಕೆ ನಾನಿದ್ದೇನಲ್ಲ. ಹಾಗೆ. ಏನನ್ನ ಹುಡುಕುತ್ತಾ ಬಂದ್ರಲ್ಲ? ನಿಜ. ಏನದು? ಪ್ರಾಣಿ ಬರುಬೇಗ ಮೊದಲು ಕಂಡ ಪೋರದಲ್ಲಿ ಹೋದ ಬಣ್ಣ. ಆರ ಕಂಡಿರಯ್ಯ ನೀವು? ಒಂದೇ ಕಂಡದ್ದು. ಏ, ಆರ ಅಂದ್ರೆ ಆರಂತ ಹೇಳಿದ್ದಲ್ಲ. ಮತ್ತೆ? ಯಾರ ಕಂಡಿರಯ್ಯ ನೀವು? ಓಹೋ. ನೀನ್ ಯಾರನ್ನು ನೋಡುದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾರು? ನೀನ್ ಯಾರನ್ನು ಹುಡುಕಿದ್ದೀನಿ ನನಗೆ ಗೊತ್ತಾಗ್ಲಿಲ್ಲ. ಆಹಾ. ಯಾಕೆ? ಯಾಕೆ? ಇಲ್ಲಿ ನಾನು ನನ್ನನ್ನು ಬಿಟ್ರೆ ಬೇರೆ ಕಾಣೆ, ನೀರಲ್ಲಿ ಬೇರೆ ಕಾಣೆ. ನೀರಲ್ಲಿ ಕಾಣೆ? ಹೌದೌದು. ಅದೆಂತದ ನೀರಲ್ಲಿ ಕಾಣೆ? ನೀರಲ್ಲಿ ಬೇರೆ ಕಾಣೆ ಅಂತ ಹೇಳಿದ್ರೆ ನೀರಲ್ಲಿರುವಂತಹ ಪ್ರತಿಯೊಂದನ್ನು ಕೂಡ ನೋಡಬಲ್ಲ, ಗ್ರಹಿಸಬಲ್ಲಂತಹ ಈ ಜಲದಿಗೆ ಒಡೆಯ ತಿಳಿಯದೆಮ್ಮ ವಿಕ್ರಮನು ಸಲುಗೆಯಿಂದಲಿ ನಾನು ಹಾಗೆ ಹೇಳಲೇ ಇಲ್ಲ. ಮತ್ತೆ ಹೇಳಿದ್ಯಲ್ಲ, ನಾ ಹೇಳಿದ್ದು ಒಡೆಯ ಅಂತ. ಒಡೆಯ. ಅದು ಬಿಡುವ. ಹೇ ಪ್ರಭು, ಹೇ ಪ್ರಭು. ಅಂದ್ರೆ ಏನು? ಏನು? ಅಧಿಕಾರಿ ನಾನು. ಅಧಿಕಾರಿ ನಾವು ಅಧಿಕಾರಿಗಳು. ನಾವು ಅಧಿಕಾರಿಗಳು. ನೀನಲ್ಲ, ದೀರ್ಘದೇಹಿಗಳು ನಾವು. ಮತ್ತೆ? ಏನು? ತೋರು ಬೇಗ ಮೊದಲು ಕಂಡ ಪ್ರಾಣಿ ತೋರಿಸದಿದ್ದಾರೆ ಇಲ್ಲದಿದ್ದಾರೆ ನಿನ್ನನ್ನ ಹಿಡಿದು ಹಿಡಿದು ಅದೆಂತದು? ಅದೆಂತದು? ಪಚಕ ಪಚಕ ಎಂತ? ಈಗ ಮಾಡಿ ಮಾಡಿ ಅಲ್ಲಿಯೇ ನಾ ಸಿಲುಕಿಕೊಂಡ್ರೆ ಇಳಿಸಿಕೊಂಡರು. ವಿಷವಾದರೆ ಕರಗಿಸಿಯು. ನಿಮಗೂ ಎಚ್ಚರಿಕೆ. ಏನಂತ? ಆ ಪ್ರಾಣಿ ಹಾಗೆ ನನ್ನ ಪಾಲಕನಾದರಾದ್ರೆ ನಿಮ್ಮನ್ನು ಬರೆಯುವ ದಾಸಾರನಾಗುತ್ತೇನೆ. ಇಲ್ಲ ಹೋದರೆ ಒಂದು ಕಡೆಯ
ಕಡೆಗಾಲವು ನಿಮಗಿಂದು ದಿನಬಿಡದಲೆ ವಿಳೆ ಬಂದು ಪ್ರಾಣಿಯ ಪ್ರಾಣ ಹೋಯ್ತಾ? ಹೋಯ್ತು. ಸ್ವಲ್ಪ ತಿಂದು ಬರ್ತೇನೆ ನಿಲ್ಲು. ಏ, ಇಲ್ಲಿ ಬಾ. ರುಚಿ ನೋಡುವುದಕ್ಕ ಎಂತದು ರುಚಿ ನೋಡುದು? ಸ್ವಲ್ಪ ಹೊಡೆದದ್ದು ಯಾರು? ಇಬ್ಬರು ಕೂಡ ನಾವು ಹೊಡೆದದ್ದಲ್ವಾ? ಹೌದು. ತಿನ್ನುದು ಯಾರು? ನಾನು ರುಚಿ ನೋಡ್ತೇನೆ ಅಂತ ಹೇಳಿ ನೀನು ರುಚಿ ನೋಡಿದ್ರೆ ನನಗೆ ಆಸೆವಾಗುದಿಲ್ವಾ? ನಿನಗೂ ಕೊಡುವ ಸ್ವಲ್ಪ. ನಾನು ರುಚಿ ನೋಡಿ ಬರ್ತೇನೆ. ನೀನು ಏ, ಏನು? ಇಲ್ಲ. ಮತ್ತೆ ನಾನು ದೊಡ್ಡವ, ನಾನು ನೋಡ್ಬೇಕು, ನೀನಲ್ಲ. ಸಣ್ಣವರು ಯಾವಾಗಲೂ ರುಚಿ ಕಾಲ ನೋಡ್ತಾರೆ. ಮತ್ತೆ ಶಾರಿ ನೀನು ಇಲ್ಲದವ ದೊಡ್ಡವ. ತಮ್ಮ ಆ? ಇರುವುದು ಒಂದು ಪ್ರಾಣಿ. ಹೌದೌದು. ಇಬ್ಬರು ಹೇಗೆ ತಿನ್ನಲಿ? ಹೇಗೆ ತಿನ್ನೋದು? ಆಲೋಚನೆ ಮಾಡು. ಆ? ಒಬ್ಬನಿಗೆ ಆಯ್ತು, ಆ? ಇನ್ನೊಬ್ಬನಿಗೆ ಇನ್ನೊಬ್ಬರಿಗೆ ಒಂದು ಉಪಾಯ ಮಾಡುವ. ಹೇಗಾದ್ರು? ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, ಆ ಪ್ರಾಣಿಯನ್ನು ಹಿಡಿದು ಇಲ್ಲಿಗೆ ತರಬೇಕು. ಆಮೇಲೆ ನನಗೊಂದು ನಿನಗೊಂದು, ಅಷ್ಟರವರೆಗೆ ಈ ಹೆಣ ಬಿದ್ದಿದೆ. ಇಲ್ಲಿರಲೇ. ಸೆಣಸಿ ಪಂಚಸಹಸ್ರ ಕಾಲದಿಯೇ ಧನುಜರರೆ ಜಯ ಸೇರದಿರುತ್ತಿರೆ ನಳಿನನಾಭನು ಸ್ಮರಿಸಿ ಭಕ್ತಿಯೊಳಾದಿಮಾಯೆಯನು ಜನನಿ ಮನದೊಳರಿತನು ದುರದೊಳದಳ ಹನನಗೊಳಿಸುವೆ ಕಪಟದೊಳಗೆನುತಲ ವೀರರೀರ್ವರ ಪೊಗಳುತ್ತಲಿಂತೆಂದ ಇನ್ನೂ ಹೆಚ್ಚು ಯುದ್ಧ ಮಾಡುವ ಹಾಗಿಲ್ಲ. ಏನು ಮಾಡುವುದು ಅಂತ ಅಮ್ಮನನ್ನು ಧ್ಯಾನಿಸಿದೆ. ಮಗು ಹೊಡೆಯುವುದಲ್ಲ ಹೊಗಳುವುದು ಅಂತ ಪಥ ನಿರ್ದೇಶನ ಮಾಡಿದ್ರಲ್ಲ, ಬರಲಿ ಅವಳು ನಿರೀಕ್ಷೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಂತೆ ನಾನು ಚರಿಸುವುದೇ ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ ಹೋದ್ರು ಗಮನ ಕೊಡದೆ ಹೋರಾಟ ಮಾಡಂತ ನಿಮ್ಮ ಸಾಮರ್ಥ್ಯಕ್ಕೆ ಮೆಚ್ಚಿದೆ. ಹೌದಾ? ಹೌದು. 5,000 ಹೋಯ್ತಾ? ಹೌದು. ಏನು ಹೋದದು? 5,000 ವರ್ಷಗಳು ಸಂದು ಹೋದರೂ ವಿಕ್ರಮದ ವಿಷಯಕ್ಕೆ ವಿರಾಟ್ ರೂಪವನ್ನು ತೋರಿಕೊಡುತ್ತಾ ಇದ್ದಂತಹ ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿ ಬೆಚ್ಚಿ ತೋಷಗೊಂಡು ಪಾರಿತೋಷವನ್ನು ಕೊಡಬೇಕು ಎನ್ನುವುದಕ್ಕಾಗಿ ನಿರ್ಧರಿಸಿದ್ದೇನೆ. ನಿಂತವರು ಕೂತ್ಕೊಳ್ಳಿ, ಅಲ್ಲಿ ನನ್ನ ಕಾಲು ಸಿಕ್ತದೆ ಹಿಡ್ಕೊಳ್ಳಿ, ಬೇಕಾದನ್ನು ಬೇಡಿ ಕೊಡ್ತೇನೆ. ಅಲ್ಲೋ ಹಲ್ಲು ಉದುರಿಸಿಯನು ಈ ಕಡೆಯಿಂದ ಬಾರಿಸ್ತೇನೆ. ನಿನ್ನದು ಹೇಳು. ಯಾಕೆ ನಾವು ಬೇಡುವವರ ಹಾಗೆ ಕಾಣುತ್ತೇನೆ ನಿನಗೆ? ನನ್ನ ಮುಖ ಎಂತ ನೋಡು. ಬೇಡುವವರು ನಾನಲ್ಲ, ಅಲ್ವಾ? ನಾವು ಕೊಡುವವರು. ಓಹೋ. ನಮ್ಮಿಂದ ನಿನಗೆ ಏನೆಲ್ಲ ಬೇಕೋ ಬೇಕಾದ್ದನ್ನು ನೀನು ಬೇಡು, ನಾವು ಕೊಡ್ತೇವೆ. ನನ್ನ ಕರೆದ ಮೇಲೆ ಕರೆ ಇಟ್ಟು ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ನೀನು ಕೇಳಿದ್ದನ್ನೆಲ್ಲ ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರಲ್ಲಯ ಕೈಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ತಕ್ಕುದಾದ ಮತ್ತಿಕ್ಕುವೆನದರಿ ತಕ್ಕದು ನೀವು ಮಯ ವಿಕ್ರಮವಲ್ಲಕ್ಕೆ ಸಿಕ್ಕಿದಿರಲ್ಲಯ ಕೈಗೆ
ಮೂರ್ಖರೆ ನಿಮಗೆ ಏ ದೀರ್ಘವಾದಂತಹ ದೇಹ, ಅದ್ಭುತವಾದಂತಹ ಮೈಕಟ್ಟು, ವಿಲಕ್ಷಣಾಡಂಬರದ ವಿಳಂಬಿತ ಚರಣೆ, ತೀಕ್ಷ್ಣವೆನಿಸುವಂತಹ ದೃಷ್ಟಿ, ಕಠೋರವೆನಿಸುವಂತಹ ಮಾತುಗಳು, ಧೀಮಂತವಾದಂತಹ ನಿಲುಮೆ ಅಂತ ನೀವು ನಿಮ್ಮನ್ನೇ ತಿಳ್ಕೊಂಡ್ರು ಮೂರ್ಖರಾಗಿ ನನ್ನ ಕೈಯೊಳಗಡೆ ಸಿಕ್ಕಿದೆ. ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿಂದಂದ್ರೆ ಏನರ್ಥ? ನಿಮಗೆ ಏನಿದ್ರು ಕೂಡ ನನ್ನ ಹಾಗೆ ಯೋಚಿಸುವಂತಹ ಒಂದು ತೀಕ್ಷ್ಣಮತಿಯಾದ ತಲೆ ಇಲ್ಲ. ಇಷ್ಟು ದೊಡ್ಡ ತಲೆ ಉಂಟು. ಇದೆಂತದ್ದು ಮತ್ತೆ ತಲೆ ಅಲ್ವಾ? ಉಂಟಾ? ಮತ್ತೆ ಇಬ್ಬರಿಗೂ ಉಂಟಾ? ತಲೆ ಉಂಟು ನಮಗೆ. ಅದನ್ನೇ ಏನ ಮಾಡುವ ದೇವ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತಾಗ ಸಾನುರಾಗದಲ್ಲಿ ಮನದಿರುವಿನುತ್ತಲೇ ತಾನೆ ಮುಳಿದಂಥ ಮಾತಾಗ ಏನ ಮಾಡುವುದೋ ಭಾಷೆ ಕೇಳಿ ಮೋಸ ಮಾಡಿದನಲ್ಲ, ನಮ್ಮನ್ನು ವಂಚಿಸಿದ ಹೇಳಿದನಲ್ಲ. ನಮ್ಮ ತಲೆಗಳು ನಮಗೆ ಬೇಕು. ನನ್ನ ತಲೆ ನನಗೆ ಬೇಕು. ನನ್ನ ತಲೆ ನನಗೆ ಬೇಕು. ಬೇರೆ ನಾನು ನಿನ್ನ ಅಣ್ಣ, ನಾನು ನಿನ್ನ ಅಣ್ಣನಲ್ವೇ? ಹೌದಣ್ಣ. ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ಉಂಟಣ್ಣ. ಒಂದು ಉಪಕಾರ ಮಾಡುವೆಯಾ? ಏನಣ್ಣ? ಮುದ್ದು. ಯಾರ ಮುದ್ದು? ನೀನು ಎಲ್ಲ ಬೇಕಾಗುವಾಗೆಲ್ಲ ಮುದ್ದು ಹೇಳ್ತೀನಿ. ನನ್ನ ಬದಲಿಗೆ ನೀನೇ ತಲೆ ಕೊಡು. ಏ! ಆ, ಹಾಗಾಗಲ್ಲ. ಮತ್ತೆ ನಿನ್ನ ಪ್ರೀತಿಯ ತಮ್ಮ ಅಲ್ವಾ? ಹೌದು. ನಿನಗೆ ತಮ್ಮ ಬೇಡವಾ? ಆ, ತಮ್ಮ ಬೇಡ. ಬೇಡವಾ? ಅವ ಇದ್ದಾರಲ್ಲ. ಏಯ್! ಏ, ನೀನು ಹೋದ್ರೆ ಅವ ಇದ್ದಾರಲ್ಲ ತಮ್ಮ. ಅಣ್ಣ, ದೊಡ್ಡವರೆಲ್ಲ ಇರುವುದು ಯಾಕಣ್ಣ? ಬದುಕುವುದಕ್ಕೆ, ಜೀವನ ಸಾಗಿಸುವುದಕ್ಕೆ. ಯಾರು ಹೇಳಿದ್ದು? ನಾನು ಹೇಳಿದ್ದು. ದೊಡ್ಡವರೆಲ್ಲ ಇರುವುದು ಸಾಯುವುದಕ್ಕೆ. ಸಣ್ಣವರು ದೊಡ್ಡವರು ಸಾಯುವುದಕ್ಕಾದ್ರೆ ಸಣ್ಣವರು ಬದುಕುವುದಕ್ಕೆ. ಏ, ಸಣ್ಣವರು ಬದುಕುವುದಕ್ಕೆ ಬಹಳ ಕಷ್ಟ ಉಂಟು. ಹೇಗಾದ್ರು? ಅನುಭವ ಇದ್ದವರಿಗೆ ಪ್ರಪಂಚದಲ್ಲಿ ಈ ನೀರಿನಲ್ಲಿಯೋ ಎಲ್ಲಿಯೋ ಬದುಕುವುದಕ್ಕೆ ಸಾಧ್ಯ ಇಲ್ಲ. ನಮ್ಮಂತಹ ಅನುಭವ ಇಲ್ಲದವರು ಹೇಗೆ ಬದುಕಲಿ ತಮ್ಮ? ಅಣ್ಣ, ನೀನು ನೀರಿನಲ್ಲಿ ಕಷ್ಟಪಡುವುದನ್ನು ನನಗೆ ನೋಡಿ ಸಹಿಸುವುದಕ್ಕೆ ಆಗುವುದಿಲ್ಲ ತಮ್ಮ. ನೀನು ತಲೆ ಕೊಡು. ಅನುಭವ ಬರ್ಬೇಕಾದ್ರೆ ಸ್ವಲ್ಪ ಬದುಕಬೇಕು. ಬದುಕುವುದು ಹೇಗೆ? ಈಗ ಅನುಭವ ನಿನಗಾಗಿದಲ್ವಾ? ನನಗೆ ಆಗಿದೆ. ನೀನು ನೀನು ತಲೆ ಬೇಕಾದ್ರೆ ಸಾಯಿ. ನಿನ್ನ ಅನುಭವ ಬೇಡ. ಇನ್ನು ನಾನು ಸಾಯುವುದಿಲ್ಲ. ನಾನು ಕೊಡುವುದಿಲ್ಲ ತಲೆ. ನಾನು ಸಾಯುವುದಿಲ್ಲ. ನಾನು ತಲೆ ಕೊಡುವುದಿಲ್ಲ. ನಾನು ಸಾಯುವುದಿಲ್ಲ. ತಮ್ಮ, ಇಬ್ಬರಿಗೂ ತಲೆಯನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಹೇಗೆ ಉಳಿಸಿಕೊಂಬಲಿ? ಹೇಗೆ? ಏನಾದ್ರೂ ಉಪಾಯ ಹೊಳೆಯಿತು? ನನಗೆ ಉಳಿಲಿಲ್ಲ. ಏ, ತಲೆ ಸರಿ ಇಲ್ಲ ಬನ್ನಿ. ಯಾಕೆ? ಏ ಹುಚ್ಚ, ಏ, ಯಾವುದು ಗೊತ್ತಿಲ್ಲ ನಿನಗೆ, ಎಲ್ಲ ನಾನೇ ಆಗ್ಬೇಕು. ಏನಾಯ್ತು? ಒಂದು ಉಪಾಯ. ಹೇಗದು? ಹೇಳೋ, ನೀನು ಹೇಳಿದ ಜಲಗಳನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡ್ಬೇಕು. ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಸೋಪದ ಜಲದಲ್ಲಿ ತಲೆದೆವು. ನೀವು ಪರಸ್ಪರ ನಿಮಗೆ ಇರುವ ಸಂಬಂಧವೇನು, ನನಗೂ ನಿಮಗಿರುವ ಸಂಬಂಧವೇನು ಎನ್ನುವುದರ ಯಥಾರ್ಥ ಜ್ಞಾನವನ್ನು ನಿಮಗೆ ಅನುಗ್ರಹಿಸುತ್ತಾ ಇದ ವಿಶ್ವವಿರೋಧ ಚಿರಾರ್ಣವ ಶಯನ ನಾರಾಯಣ ನಿರಜದಳ ನಯನ ಘೋರ ಘೋರಿತ ಸಂಹಾರಣ ದಿನೋ ತಾರೀರ ಮಾರಮಣ ನಾರಾಯಣ ಚಿರಾರ್ಣವ ಶಯನ ನಾರಾಯಣ ನಿರಜದಳ ನಯನ ದೇವಾ ಶಾಂತಾಕಾರಂ ಭುಜಗಜಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಚಿರಾರ್ಣವಶಯನ, ಇದೋ ನಾವು ಅರಿಯದೆ ಅನ್ಯಾಯವನ್ನೇ ಮಾಡಿದ್ದೇವೆ ಎಂಬಂತಹ ತಿಳುವಳಿಕೆ ಉಂಟಾಗಿದೆ ತಂದೆ. ಅಕ್ಷಮ್ಯ ಅಪರಾಧವನ್ನು ಮಾಡಿದಂತಹ ನಮ್ಮನ್ನು ಕ್ಷಮಿಸುವುದರ ಜೊತೆಗೆ, ಓ ತಂದೆ, ನೀನು ಯಾರು ಎಂಬುದನ್ನು ತಿಳಿಯದೆ ನಿನ್ನ ದೇಹವನ್ನ ದಂಡಿಸುವುದಕ್ಕೆ ಮುಂದಾದೆವು. ನಾವು ಮಾಡಿದ್ದು ಅಪರಾಧವಾಯಿತು ತಂದೆ. ತಂದೆ, ನಮ್ಮ ಅಪರಾಧವನ್ನ ಮನ್ನಿಸಬೇಕು ತಂದೆ. ತಂದೆ, ನಿನ್ನ ಮಕ್ಕಳಾದಂತ ನಾವು ಸಾಯುವ ಕಾಲಕ್ಕೆ ಹೆಸರಿಲ್ಲದೆ ಸಾಯಕೂಡದು. ಅದಕ್ಕಾಗಿ ನಿನ್ನ ಹೆಸರಿನ ಜೊತೆ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು. ಕರುಣಿಸುತ್ತ ಭಯವನು ಜಂಘಿಯುಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಧರೆಯ
ಸೃಜಿಸುತ್ತೆ ಮೇದಿನಿಯನ್ನು ತಿರಿಸಿ ಬೆಸರನು ಏನು ತಿರಿಸಿ ಬೆಸರನು ನಾಭಿ ಕಮಲದಿ ಮಿರಿವೆ ಕಮಲ ಜನರು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಭಯವನು ಮಕ್ಕಳೇ, ಇದು ಭಯ ಮೃದು ಕಠಿಣ ಶರೀರಿಗಳಾಗಿರೋ ನೀವಿನ್ನು ಮಧು ಕೈಟಬರು. ನಿಮ್ಮನ್ನು ನಾನೇ ಸ್ವೀಕರಿಸುವುದರಿಂದ ನನಗೆ ಮಧುಸೂದನ ಕೈಟಬಾರಿ ಎನ್ನುವಂತ ಹೆಸರು ಬರುತ್ತದೆ. ಆ ಹೆಸರಿನ ಜೊತೆ ನಿಮ್ಮ ಹೆಸರೇ ಹೊಂದಿಕೊಳ್ಳಲಿ. ನಿಮ್ಮ ಆಶಯಕ್ಕೆ ಒಂದಿನಿತೂ ಚ್ಯುತಿಬಾರದ ಹಾಗೆ ನಿಮ್ಮನ್ನು ಸ್ವೀಕರಿಸುವುದಕ್ಕೆ ಇದೋ ಜಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಮಧುಕೈಟಬರ ಮೇಜಸ್ಸಿನಿಂದಲೇ ಮೇದಿನಿ ನಿರ್ಮಾಣ ಮಾಡಿ ಬ್ರಹ್ಮನಿಗೆ ಪಥ ನಿರ್ದೇಶನ ಮಾಡಿದ್ದಾಯಿತು. ವೈಕುಂಠವನ್ನು ಸೇರಿಕೊಳ್ಳಬೇಕು. ಇನ್ನೇನಿದ್ದರೂ ಜನನಿಯಾಜ್ಞೆ. ಜನನಿಯಾಜ್ಞೆಯಲ್ಲಿ ಮಾಲಿನಿಯೂ ಜನನಿಯಾಜ್ಞೆಯಲ್ಲಿ ಮಾಲಿನಿಯೂ ವರತನುಜಪೇಕ್ಷೆಯಲ್ಲಿ ಕಾಮಿನಿಯು ವರತನುಜಪೇಕ್ಷೆಯಲ್ಲಿ ಕಾಮಿನಿಯು ಕನಕ ಗರ್ಭನ ತಪವನು ಗೈವೇನೆನುತ್ತಲಿ ಕನಕ ಗರ್ಭನ ತಪವನು ಗೈವೇನೆನುತ್ತಲೇ ವನಕ್ಕಾಗಿ ನಡೆ ತಂದು ಮನದಿಯೋಚಿಸಿದಳು ಕನಕ ಗರ್ಭನ ತಪವನು ಗೈವೇನೆನುತ್ತಲಿ ವನಕ್ಕಾಗಿ ನಡೆ ತಂದು ಮನದಿಯೋಚಿಸಿದಳು ಜನನಿಯಾಜ್ಞೆಯಲ್ಲಿ ಮಾಲಿನಿಯು ವರತನುಜಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿ 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 ಶ್ರೀ ನಮೋ ಜಗದೀಶ್ವರ ಕಾಪಾಡು ತಮ್ಮನೇ ಕಾಪಾಡು. ಸಾಲಂಕೃತಲಾಗಿ ರಂಜಿಸುವ ನವವಧುವಿನ ಹಣೆಯ ತಿಲಕದೋಪಾದಿಯಲ್ಲಿ ರಾರಾಜಿಸ್ತಾ ಇದ್ದಾನೆ. ಹೇಳಿಕೊಳ್ಳುವುದಕ್ಕೆ ನನ್ನಪ್ಪ ಕಶ್ಯಪರ್ವಮ್ಮರು, ಹಾಗೆ ದಿಡೀದೇವಿಯ ಮಗಳು ನಾನು ಮಾಲಿನಿ ಎನ್ನುವ ಹಾಗೆ ಸಂತೋಷದಿಂದ ದಿನವನ್ನು ಕಳೆಯಬೇಕಾದಂತಹ ನನ್ನಬ್ಬೆ ಶೋಕಾಗಾರವನ್ನೇ ಸೇರಿಕೊಂಡಳಲ್ಲ. ಯಾಕೆ ಎನ್ನುವ ಹಾಗೆ ವಿಚಾರಿಸಿದ್ರೆ ಕರುಳಲ್ಲಿ ಕತ್ತರಿಸುವಂತಹ ಗಾಢವಾದ ಕಥೆಯೊಂದನ್ನು ಮಾತೆ ಮುಂದಿಟ್ಟಳು. ಅಳಿದು ಹೋದಂತಹ ಅಗ್ರಜರ ಬಗ್ಗೆ ಚಿಂತೆ, ದುಃಖಿಸುತ್ತಿದ್ದಂತಹ ಅಮ್ಮನಿಗೆರಡು ಧೈರ್ಯದ ಮಾತುಗಳನ್ನು ಹೇಳಿದಿ. ದೈತ್ಯ ಕುಲವನ್ನು ನಾನು ಗುದ್ದರಿಸ್ತೇನೆ ಅಮ್ಮ ಎನ್ನುವ ಹಾಗೆ ಆವಾಗ ಮಾತೆ ಕರೆದಾಡಿದಂತಹ ಮಾತು, ಮಗಳೇ ಮಾಲಿನಿ, ಪಡೆದುಕೊಂಡು ಬಾ ಎನ್ನುವ ಹಾಗೆ. ಅಸುರ ಕುಲವನ್ನು ಉದ್ಧರಿಸಬೇಕಾದ್ರೆ ಯೋಗ್ಯ ಪುರುಷನ ಕೈ ಹಿಡಿಬೇಕು. ಹಾಗೆ ನಮ್ಮ ದಾಂಪತ್ಯ ಜೀವನದಿಂದ ಮಗುವನ್ನು ಪಡೆಯಬೇಕು. ಆ ಮಗು ದುರಧೀರ ಸಮರ್ಥನಾಗಿರಬೇಕು. ಹೀಗೆ ಕನಸುಗಳನ್ನೇ ಕಟ್ಟಿಕೊಂಡು ಕತ್ತಲು ಕವಿದಂತಹ ಕಾಡಿಗೆ ಗಮಿಸಿದ್ದೇನೋ ಸತ್ಯ. ತಪಸ್ಸರಾಚರಿಸುವುದಕ್ಕೆ ಸೂಕ್ತವಾದಂತಹ ಸ್ಥಳವಿದುವೇನು? ಹೌದು. ಹಾಗಂತ ನನ್ನ ಬಗ್ಗೆಯೂ ಆಲೋಚನೆ ಮಾಡಬೇಡವೆ. ಚೆಲುವಿಕೆಯ ಯೌವನದಿಂದ ಕಂಗೊಳಿಸುತ್ತಿರುವಂತಹ ನಾನು ಈ ಕಾರಣದಲ್ಲಿ ತಪಸ್ಸ
ಮತ್ತೊಂದೆಡೆ ಇದೆಲ್ಲ ದೇವತೆಗಳು ಶಿವನ ಒಳ್ಳೆ ನಮ್ಮ ಒಳಿತನ್ನು ಬಯಸುವುದಿಲ್ಲ, ನಮ್ಮ ಕೆಡುಕನ್ನೇ ಬಯಸುತ್ತಿರುವಂತಹ ಅನಿಮಿಷ ಬಾಲಕರಿಗೆ ಅವರನ್ನೇ ಬಗ್ಗು ಬಡಿಯುವಂತಹ ಪುತ್ರ ರತ್ನವೊಂದು ತನ್ನ ಉದರದಲ್ಲಿ ಹುಟ್ಟುವಂತಹ ವಿಷಯ ತಿಳಿಯುತ್ತಾದ್ರೆ ವಿಘ್ನವನ್ನು ತರುತ್ತಾರೆ. ಕಾರ್ಯದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಹೇಗೆ ತಪಸ್ಸನ್ನಾಚರಿಸಲಿ? ಕಾಮುಕ ಈಗ ರೂಪವನ್ನು ಮರೆಸಿ ಒಂದು ರೂಪ ಆಗಬೇಕಾ ಬೇಡುವ? ಯಾವ ರೂಪ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ಅನಂತೆ ದೂರದಲ್ಲಿ ಕಾಣುವುದು ಏನದು? ಹೌದೌದು, ಇತ್ತ ಕಡೆ ನೋಡಿ ಕೋಣಗಳು ಕಾಣುತ್ತಾ ಇದೆ. ನನ್ನ ಮನಸ್ಸು ಯಾಕೋ ಹೇಳ್ತಾ ಇದೆ ಮಾಲಿನಿ ಮಹಿಷಿ ರೂಪವೇ ಸೂಕ್ತ ಎನ್ನುವ ಹಾಗೆ. ತಡ ಮಾಡುವುದಿಲ್ಲ, ಅತಿ ಶೀಘ್ರದಲ್ಲಿ ಮಹಿಷಿ ರೂಪ ತಪಸ್ಸನ್ನು ಆಚರಿಸಿದಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೇನು ಕಾರಣ, ಯಾರಿಂದ ಆಯಿತು, ಹೇಗಾಯಿತು ಎಂಬುದನ್ನು ಜ್ಞಾನ ದೃಷ್ಟಿಯಲ್ಲಿಯೇ ತಿಳಿದುಕೊಂಡೆ. ದ್ವಿತೀಯ ಮಗಳಾದಂತಹ ಮಾಲಿನಿಯು ವೀರ ಪೂರ್ಣನನ್ನು ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಮೈಮರೆಸಿ ಮನುಷ್ಯ ರೂಪವನ್ನು ತಾಳಿಗೆ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸನ್ನು ಆಚರಿಸುವಂತಹ ಸ್ಥಳದಲ್ಲಿ ಈ ಸ್ಪರ್ಶಕ ಮುನಿ ತಪಸ್ಸನ್ನು ಆಚರಿಸ ಸರಿಯಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಅರಸಿಕೊಂಡು ತಪಸ್ಸು. ಏನಿದು ಘನತರ ತಪವೋ ಮಾನಿನಿ ಮಣಿಯನಿ ಬಳಲಿ ತಿರಿಕಬೋ ಏನಿದೆ ಏನಿದು? ಮಗಳೇ ಮಾಲಿನಿ, ಇದೋ ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿದ್ದೇನೆ. ತಪಸ್ಸನ್ನು ತೆರೆದು ಕಣ್ಬಿಟ್ಟು ನೋಡು, ಬೇಕಾದುದನ್ನು ಕರುಣಿಸುತ್ತೇನೆ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲಿ ಮನದಿರವ, ಹರುಷದಿಂದಲೇ ಮನದಿರವ, ದುರಧೀರನಾಗಿಯ ತರಳನ ಬಯತೆ, ದುರಧೀರನಾಗಿಯ ತರಳನ ಬಯತೆ, ವಿರಚಿತೆದೆನು ಘೋರ ತಪವ ಇವಾ
ತಂದೆ, ಶುಭವಾಗಲಿ, ಎದ್ದೇಳು. ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯನಂತ ಭಾವಿಸಿಕೊಳ್ತೇನೆ. ಸರಿಯಮ್ಮ. ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಿ ಹಾ. ನಿಷ್ಕಲ್ಮಶವಾದ ಹೃದಯದಿಂದ ಹಾ. ಭಯ ಭಕ್ತಿ ಭಾವಗಳೊಂದಿಗೆ ಹಾ. ತಪಸ್ಸನ್ನಾಚರಿಸುವರೇ ಹಾ. ಬಲವಾದಂತ ಕಾರಣ ಉಂಟು. ಯಾವುದದು? ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ದುರಧೀರ ಸಮರ್ಥನಾಗಿರಬೇಕು, ತ್ರಿಭುವನದಲ್ಲಿ ವಿಗುವಾಗಿ ಮೆರಿಬೇಕು, ದಾಂಪತ್ಯ ಜೀವನದ ಪ್ರತೀಕ ಎನ್ನುವಂತೆ ಅನುಗ್ರಹಿಸು ಅನುಗ್ರಹಿಸು. ಮಗಳೇ, ತಂದೆ, ಭಕ್ತಿ ಪುರಸ್ಸರವಾಗಿ ಮಾಡಿದ ನನ್ನ ಆರಾಧನೆಯಿಂದ ಮೆಚ್ಚಿಕೊಂಡ ನಾನು ನಿನಗೆ ಅನುಗ್ರಹವನ್ನು ಮಾಡುತ್ತಾ ಇದ್ದೇನೆ. ಆಹಾ, ಧನ್ಯಲಾದೆ ಧನ್ಯಲಾದೆ. ಅಂತಹ ಮಗನೂ ನಿನಗೆ ಹುಟ್ಟಿಕೊಳ್ಳುತ್ತಾನೆ. ಆದರೆ ಅವನು ಮಹಿಷರೂಪಿಯಾಗಿರುತ್ತಾನೆ. ಅಯ್ಯೋ, ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಹಿಷನೇ. ಹಾ. ಮಹಿಷ ಮಗನನ್ನು ಪಡೆದು ನಾನು ಸಾಧನೆ ಮಾಡುವುದಕ್ಕಾದ್ರೆ ಏನು, ಓ. ಅದಕ್ಕಿಂತ ನನಗೆ ಮೃತ್ಯುವನ್ನೇ ಅನುಗ್ರಹಿಸಿ. ಮರುಗದಿರು ಮರುಗದಿರು. ಮರುಗದಿರು ಮಾಲಿನಿಯೇ, ಮರುಗದಿರು. ಮರುಗದಿರು ಮಾಲಿನಿಯೇ. ಮುನಿವರ ದೊರೆದ ವಚನವೋ ತಪ್ಪಲರಿಯದು, ಮುನಿವರ ದೊರೆದ ವಚನವೋ ತಪ್ಪಲರಿಯದು. ತರಳ ಮಹೇಶನು ಜನಿಸಿದರೋ ನಿನ್ನುದರದಲ್ಲಿ ಮುಂದೆ ಧುರಪರಾಕ್ರಮಿಯನೆದೆ ತ್ರಿಜಗದಿ ಮಿರಿಯುವನು ಘನಕೀರ್ತಿಯುಂದನೆಯೇ. ಮರೆಯ ಮಾತಾಳೆನುತ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ, ಮಾಲಿನಿಯೇ. ಮಗಳೇ ಮಾಲಿನಿ, ಮರುಗದಿರು ಮರುಗದಿರು ಮರುಗದಿರು. ಮತ್ತೇನು ಮಾಡಲಿ ನಾನು ಭಕ್ತಾಭೀಷ್ಟ ಫಲಪ್ರದಾಯಕನಲ್ಲವೇ? ಖಂಡಿತವಾಗಿ. ಹಾಗಿದ್ದರೆ ನಿನಗೆ ಮರಕ ಉಂಟಾಗುವ ರೀತಿಯಲ್ಲಿ ನಡೆಯುವುದಕ್ಕಿಲ್ಲ. ಅದರೇನು ಮಾಡೋಣ ಹೇಳು? ಏನಾಯ್ತು? ಹೆಣ್ಣಾದ ನೀನು ತಪಸ್ಸಿಗೆ ತೊಡಗಿದ ಕಾರಣದಿಂದಾಗಿ ಹೃದಿತನಾಗಿ ಸುಪಾರ್ಶಕನೆಂಬ ಮುನಿಯು ನಿನಗೆ ಮಹಿಷನೇ ಮಗನಾಗುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ಸಸಿಯಲ್ಲಿ ಋಷಿಶಾಪ ಯಾವತ್ತೂ ಹುಸಿಯಾಗುವುದಿಲ್ಲ ಎನ್ನುವಂತಹ ಮಾತನ್ನು ನಾನು ಮನಗಂಡಿದ್ದೆ. ಅಲ್ಲವೇ? ಹಾಗಂತ ಪ್ರತ್ಯಕ್ಷವಾದವರೇನು ಸಾಮಾನ್ಯದವರಲ್ಲ, ಹಾ. ಸತ್ಯಲೋಕೇಶನಲ್ವೇ? ಹಾ. ಸಣ್ಣ ಸಮಸ್ಯೆಯನ್ನು ಇಲ್ಲೇ ಈವಾಗಲೇ ನಿಂತು ನಿನಗೆ ಬಗೆಹರಿಸಬಹುದಲ್ಲ ದೇವ? ತಾನು ಕೊಟ್ಟ ಶಾಪಕ್ಕೆ ಮೂರು ಮೂರ್ತಿಗಳಿಂದಲೂ ಬದಲಿಲ್ಲವಾಗಲಿ ಎಂದಿದ್ದಾನ ಅವನು. ಹಾಗಿದ್ರೆ ನಾ ಪಟ್ಟಂತಹ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿಯೇ ಹೋಯ್ತಲ್ಲ ದೇವ್ರೆ? ಅದನ್ನೇ ಹೇಳುವುದು. ಭಕ್ತಾಭೀಷ್ಟ ಫಲಪ್ರದಾಯಕ ನಾನು. ನಿಮ್ಮ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರಕಾಯರೇ ಅಲ್ಲ, ಇಲ್ಲ ಇಲ್ಲ, ಅಕರಾಳ ವಿಕರಾಳ ಸ್ವರೂಪವಿದ್ದರು ತಮ್ಮದಾದಂತಹ ಧೈರ್ಯ, ಬಲ, ಸಾಹಸ, ಉದ್ಯೋಗ ಪ್ರವೃತ್ತಿಗಳಿಂದ ಲೋಕೋತ್ತರ ಕೀರ್ತಿಯನ್ನು ಮಾಡಿದವರು ಅದೆಷ್ಟು ಮಂದಿ ಇದ್ದಾರೆ. ಹಾಗಾಗಿ ಅದೇ ಪೀಳಿಗೆಯಲ್ಲಿ ಮುಂದುವರಿಯುತ್ತಾನೆ ನಿನ್ನ ಮಗ. ಕಾಣುವುದಕ್ಕೆ ಕೋಣನಂತಿದ್ದರೇನಂತೆ, ಭುಜಬಲ ಪರಾಕ್ರಮದಲ್ಲಿ ಸ್ವರ್ಗಮರ್ತ್ಯ ಪಾತಾಳಗಳ ಪಟುಪಟರನ್ನು ಸಮರಮುಖದಲ್ಲಿ ಗೆದ್ದಾಡುವ ವೀರಮಲ್ಲನಾಗ್ತಾನೆ. ಹೌದೇ? ಅಂತಹ ವೀರಪುತ್ರನಿಗೆ ಮಾತೆ ಆಗುವುದು ನಿನ್ನ ಸೌಭಾಗ್ಯವಲ್ಲವೇ? ಖಂಡಿತವಾಗಿ. ಮತ್ತೆ ಯಾಕೆ ಮರುಕ? ಸಂತೋಷಿಯಾಗಿ ಆಹಾ, ಈ ಸಂತಸದ ವೃತ್ತಿಯನ್ನು ಮಾತಿಗೆ ಅರಿಸಬೇಕು. ಅರಮನೆ ಕಡೆ ನಡೆಯುತ್ತೇನೆ. ಇತ್ತಲ ಕಶ್ಯಪ ಮುನೀಶನ ಪತಿಯಾಗಿ ಗದಿಯೂ ತನ್ನಯ ಪುತ್ರರೆಲ್ಲರೂ ಸುರಪುರವ ಬಯಸುತ್ತ ಸಂಗರಕ್ಕೆ ದಿತಿಯೂ ಜಯಮೋ ಸರ್ವೇಶ್ವರಿ, ನೀವೇ ಕಾಪಾಡಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮನೆದೇರಲ್ಲಿ ಹಿರಿಯವಳಂತಹ ದಿತಿದೇವಿ ನಾನು. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ಇಂದು ದಿವಸ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನು ಸುರಿಸುವಾಗ ಮಗಳಂತಹ ಮಾಲಿನ ಬಂದು ಆನಂತಹ ಮಾತು, ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡಿ ತೋರಿಸಿಕೊಡುತ್ತೇನೆ. ಏನಾಗಬೇಕೆಂಬ ಮಾತನ್ನು ಕೇಳಿದಾಗ ನಾನು ಕೂಡ ಆಡಿದ್ದೇನೆ. ಮಗಳೇ ಮಾಲಿನಿ, ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಉಳಿದಂತಹ ವಿಧಾತನಲ್ಲಿ
ದುರಧೀರನಂತಹ ಮಗನನ್ನು ಪಡೆಯೋದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದ ಎನ್ನುವ ಹಾಗೆ ನನ್ನಿಂದ ಆಶೀರ್ವಾದವನ್ನು ಪಡೆದಂತಹ ಮಗಳಂತಹ ಮಾಲಿನಿ ಈ ಹೊತ್ತಿಗೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಪಾತಾಳದ ಅಧಿಕಾರಿಯಂತಹ ವಿದ್ಯಮಾನ ಮದುವೆ ಮಾಡಿ ಕೊಟ್ಟಿದ್ದೇನೆ. ಅವರ ದಾಂಪತ್ಯದ ಪ್ರತೀಕವಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಮಹೇಶ್ವರಂತಹ ನಾಮಕರಣವನ್ನು ಮಾಡಿದ್ದಾರೆ. ಆದರೆ ಒಂದು ಕಡೆಯಲ್ಲಿ ಸಂತೋಷ, ಮತ್ತೊಂದು ಕಡೆಯಲ್ಲಿ ಚಿಂತೆ. ಸ್ವರ್ಗಲೋಕವನ್ನು ಪಡೆಯುವಂತ ಆಸೆಯಾಗಿ ಉಳಿತು. ನನ್ನಂತಹ ಈ ಕಣ್ಣಿನ ವಿಚಾರವನ್ನು ಕೇಳುವವರು ಯಾರಿದ್ದಾರೆ? ಚಿಂತೆ ಬುದ್ಧಿಯೋತಕ್ಕೆ ಮನದಿಯ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಮಗಳಾದ ಮಾಲಿನ್ಯನ್ನು ನಾನು ಮದುವೆ ಆದೆ. ಹೌದು, ನೇರವಾಗಿ ಪಾತಾಳಕ್ಕೆ ಕರ್ಕೊಂಡು ಹೋದೆ. ನಮ್ಮಿಬ್ಬರ ಸುಖ ದಂಪತಿಯಿಂದ ಒಬ್ಬ ಮಗನಿಗೆ ಜನ್ಮ ಇತ್ತಿದ್ದಾಳೆ. ಸತ್ಯ. ಮಹಿಷನೆಂದು ನಾಮಕರಣ ಮಾಡಿದ್ದೇವೆ. ಅತ್ತೆ ಏನು ಅಳಿಯ? ಆತನ ಆಟ ಪಾಠ ನೋಡಿದ್ಬಿಟ್ಟು ಏಕಾಂಗಿ ಕುಳಿತು ತಲೆ ಮೇಲೆ ಕೈಯನ್ನಿಟ್ಟು ಧಾರಾಪುರ ಕಣ್ಣೀರು. ಸತ್ಯ. ಅತ್ತೆ ಏನು? ಈ ಕಣ್ಣೀರಿನ ಕಥೆ ಏನು? ಸ್ವರ್ಗಲೋಕವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸನಾಗಿ ನಿನ್ನ ದಿವಸ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ನನ್ನಂತ ಆಸೆಯಾಗಿ ಉಳಿತು. ಸ್ವರ್ಗಲೋಕವನ್ನು ಪಡೆಯುವಂತ ಮುಂದಕ್ಕೆ ಯಾರು ಕೂಡ ಇಲ್ಲ ಎಂಬುದಾಗಿ ಕಣ್ಣೀರನ್ನು ಸುರಿಸುತ್ತಿದ್ದೇನೆ. ಅಳಿಯನಿಗೆ ಅಳಿಯನಾಗಿ, ಮಗನಿಗೆ ಮಗನಾಗಿ ನಾನಿದ್ದೇನೆ. ಹೌದಾ? ಕೊಡಿ ನನಗೊಂದು ಆಜ್ಞೆ. ನೇರವಾಗಿ ಸ್ವರ್ಗ ಪ್ರವೇಶ. ಅಷ್ಟದಿಕ್ಪಾಲಕರಿಗೆ ನನ್ನ ಬುದ್ಧಿ ಮಾತು ಕೇಳದಿದ್ದರೆ, ಒಂದು ಪಕ್ಷಕ್ಕೆ ನನ್ನ ಮಾತು ಕೇಳಿದ್ರೆ ಅವರನ್ನು ಎಳೆದಾಕಿ ಸೂರ ಗದ್ದಿಗೆ ಅದು ನಿಮ್ಮ ಬಳಿ. ಆಶೀರ್ವಾದ ಮಾಡಿ. ಅತ್ತೆವರಿಗೆ ಧೈರ್ಯದ ಮಾತನ್ನು ಹೇಳಿದೆ. ನೇರವಾಗಿ ಸ್ವರ್ಗ ಪ್ರವೇಶ ಮಾಡಿದೆ. ಅಷ್ಟದಿಕ್ಪಾಲಕರು ನನ್ನಲ್ಲಿ ಕಾಳಗಕ್ಕೆ ಬಂದಿದ್ದಾರೆ. ಯಾರೊಬ್ಬರು ನಿಲ್ಲಿಲ್ಲ, ಎಲ್ಲರೂ ಓಡಿ ಹೋಗಿದ್ದಾರೆ. ಸುರ ಪೀಠ ಬರಿದಾಗಿದೆ. ಏರ್ಕೊಳ್ತೇನೆ.
ನಗರವನ್ನು ಪ್ರವೇಶ ಮಾಡಿ ಇಲ್ಲಿದ್ದಂತಹ ದಿಕ್ಪಾಲಕರೆಲ್ಲ ಸೋಲಿಸಿ ಇಲ್ಲಿಯ ಪಾರ್ವತ್ಯ ಮಾಡುವಾಗ ಒಮ್ಮಿಂದ ಮೇಲೆ ಗುಡುಗಿಲ್ಲ, ಮಿಂಚು ಬಂದದಿಲ್ಲ, ಯಾವ ಕಡೆಯಿಂದ ನೋಡಿದ್ರು ಕೂಡ ಗಾಳಿ ಬರ್ಲೇ ಇಲ್ಲ. ಮೇಲಿಂದ ಆರುತ್ತಾ ಬಂದೆ, ನನ್ನ ಎದುರು ನಿಂದೆ, ನಿನ್ನ ರೆಕ್ಕೆಯಿಂದ ನನ್ನ ಬಲದ ದವಡೆಗೆ ಬಡಿದೆ. ನಿಜ? ಅಯ್ಯ ಏನ್ ಬಂದವ ನೀನು ಯಾರಲ್ಲ? ಎಲ್ಲ ಬಿಟ್ಟು ಮಾಡಿ. ಏರಿದ್ದು ಮಾತ್ರವಲ್ಲ, ಸುಮನಸರನ್ನೆಲ್ಲ ಬಡಿದೋಡಿಸಿ ಈ ಹೊತ್ತಿಗೆ ಪೀಠವನ್ನು ಏರಿದ್ಯಾ? ಹೌದು. ವಿಚಾರಿಸಕ್ಕಾಗಿ ಬಂದವ ಯಾರು? ಯಕ್ಷರಾಜ ಪಿಂಗಲಾಕ್ಷ. ಸ್ವರ್ಗಲೋಕದ ಪೀಠವನ್ನು ಇಂದ್ರನಿಗೆ ಸ್ಥಿರಪಡಿಸಿದ್ದೇನೆ. ಸಂತೋಷದ ವಿಷಯ ನಮ್ಮವರಲ್ಲಿ ತಿಳಿಸಬೇಕು. ಸೇರಿಕೊಳ್ತಂತೆ ಯಕ್ಷಲೋಕವನ್ನು. ಪರಿಕಿಸುತ್ತ ಬಳಿಕೋರ್ವಚರನೋ ಪರಿಕಿಸುತ್ತ ಬಳಿಕೋರ್ವಚರನೋ ತರಕರಿಸಿ ಭಯದಿಂದ ನಡುಗುತ್ತ ಭರದಿ ನಡೆದಂದಾಗ
ಮಾಲಿನಿ ಕೆರೆಗೆ ಪೇಳ್ತನೋ ಎಲ್ಲಿಂದೆಲ್ಲ ಬರ್ತವೆ, ಸಿಕ್ಕಿದ ಕಡೆ ನುಗ್ಗಿಕೊಂಡು ಬರುವುದೇ ಆಚೆ. ಹೇಳುವವರು ಕೇಳುವವರು ಯಾರು ಇಲ್ಲ. ಎಂತದ್ದು ಮುಖ ನೋಡುದು ನೀನು? ಬಾಯಿ ಬರುದಿಲ್ಲ ನಿನಗೆ? ಜೋರು ಮಾಡುದು ಸಂಸ್ಕಾರ ಇಲ್ವಾ? ಸಂಸಾರ ಬಿಟ್ಟು ಬರುದಲ್ವಾ? ಏನಾಯ್ತು ನಿನಗೆ? ಇದು ನುಗ್ಗಿಕೊಂಡು ಬರುವುದೇ ಆಚೆ. ಬಂದ ಏನಷ್ಟು ಸಲುಗೆ? ನನಗೆ ಸಲುಗೆ ಇಲ್ವಮ್ಮ. ಏನಪ್ಪ? ನಾನು ದೊರೆಕಲ ಸೇವೆ ಮಾಡುವ ಆ ಸೇವಕರು ತುಂಬಾ ಜನ ಇದ್ದಾರೆ. ಅದ್ರ ಗೊತ್ತಿಲ್ಲ ಇನ್ನು ದೂತ ಏನು ಹೀಗೆ? ನಾನು ಸ್ವರ್ಗಲೋಕಕ್ಕೆ ಹೌದಾ? ವಿಷಯ ತಂದೆಯ ಹೇಳು. ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯೇ ಆ ಆ ಆ ಮಾಲಿನಿ ಗುಣಮಣಿಗೆ ಭಿನ್ನಗಳ ಮಾಲಿನಿ ಗುಣಮಣಿಗೆ ಕಾಳಗದಲ್ಲಿ ದೂರ ಜಾಗದ ಗೆಲುವೆ ಕಾಳಗದಲ್ಲಿ ಸುರಜಾನುವ ಗೆಲುವೆ ಲೀಲೆಯೊಳೆಯಿರಿದಂತ ಲೀಲೆಯೊಳೆಯಿರಿದಂತ ನಿಮ್ಮಯ ಕಾಳಗದಲ್ಲಿ ಸುರಜಾನವ ಗೆಲ್ಲಲೆಂದು ಲೀಲೆಯೊಳೆಯಿರಿದಂತ ನಿಮ್ಮಯ ಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಗೆ ಹೌದೆಲ್ಲ ಸೇನೆ ಹೋಗಿದೆ. ಬಂದ್ರಲ್ಲ ಉದ್ದಕ್ಕೆ ಯುದ್ಧಕ್ಕೆ ಬಂದ್ರ? ಯಾರೆಲ್ಲ ಬಂದ್ರು? ಅಗ್ನಿ, ವಾಯು, ವರುಣ, ನಿರುತಿ, ಎಲ್ಲ ಬಂದು ಆಮೇಲೆ ಓಡಿದ್ರು. ಹೋಗ್ಲಿ. ಸುರುಕ ಬಂದ. ಸೂರಪ್ಪ ಹೌದು. ಹೇಗೆ ಬಂದ? ಅವ ವಾತವನ್ನು ಅಡರಿ ಬಂದ. ಐರಾವತವನ್ನು ಕೈಯಲ್ಲಿ ಗುಜಿರಿ ತಕೊಂಡು ಬಂದ. ವಜ್ರಾಯುಧ ನಿಂದ ಬಿಟ್ಟು ತಿಂದ ಓಡಿದ. ನ? ಆಗ ಮಸನ ಸೇರಿದ್ರು ರಾಯರು. ಸಿಂಹಾಸನ ಏರಿದ್ರ? ಏದಾಗ ಕುಣಿಯುವವರು ಬಂದ. ಅಪ್ಸರಾಂಗನೆಯರು ಹಾ. ಯಾರೆಲ್ಲ ಬಂದ್ರು? ನಮ್ದ ರಂಬೆ, ಊರ್ವಶಿ, ಮೇನಕೆ. ಎಲ್ಲ ಬಂದ್ರು. ಹ್ಮ್. ಏನು ಅಂತ ಹೇಳು? ಅಳಬೇಡ, ಅಳಬೇಡ. ಹಾ. ಸಂತೋಷದ ಪ್ರತೀಕ ಯಾವುದು? ಅದು ನಗು. ಬೇಕು ತಾನೆ. ನಗಲಿಕ್ಕೆ ಸಮಯವೇ ಇಲ್ಲ ಅಲ್ಲ. ಏನಾಯ್ತಪ್ಪ? ಯಾಕಂದ್ರೆ ಆ ರೀತಿ ಆಗಿ ಆ, ಯಾರು ಪೀಠಾಸ್ತ್ರರಾಗಿರುವಾಗ ಹಾರಿಕೊಂಡು ಲಕ್ಷದಲ್ಲಿ ಬಂತಲ್ಲ. ಎಂತಪ್ಪ ಅದು? ಅದು ಪೊಂಗ ಯಾಕ್ಷಣೆ ಯಕ್ಷರಾಜ ವಿಂಗಲಾಕ್ಷ ಸುಮ್ಮನೆ ಬಂದ್ರವ. ಏನು ಮಾಡಿದ? ಸುಮ್ಮನೆ ಬಂದ್ರ ಹ್ಮ್. ಪ್ರಜ್ಞೆನ ಪಡಿಲಿಕ್ಕೆ ಬಂದದ್ದು. ಯಾರಿಗೆ? ಪಟ ಪಟ ಬಂದ. ಯಾರಿಗೆ? ಹ್ಮ್. ಏನು ಮಾಡಿದ್ರು ಇವರು? ಯಾರು ಕೈ ಮುಂದೆ ಮಾಡಿದ್ರು ನಾನು 4 ಕೊಡ್ತೇನೆ ಅಂತ. ಹಾ. ಅವ ಬಿಡ್ಲೇ ಇಲ್ಲ. ಮತ್ತೆ? ಮತ್ತೊಂದಕ್ಕೆಲ್ಲ ಪಟ ಪಟ ಏನಾಯ್ತು? ಎದುರು ಗಿರಂದ್ರಿ ಬುಡುಂಬ ಬಿತ್ತು. ಹೋಗಿ ನೋಡ್ಬೇಕು. ನೋಡಿ. ಗಾಳಿ ಬೀಸ್ಬೇಕು. ಬೀಸಿ. ಚೇತರಿಸಿಕೊಂಡ್ರೆ ಇಲ್ಲವೇ ಇಲ್ಲ. ಮತ್ತೆ ನೋಡ್ತೇನೆ. ಹಾ. ಇಷ್ಟುದ ನಾಲಿಗೆ ಹೊರಗೆ ಹಾಕಿ ಸತ್ತು. ಶಿವನೇ, ಶಿವನೇ. ಪತಿಯ ನೀ ಮಾಡಿದೆಯಲ್ಲ ಈ ಪರಿಯನ್ನ ಜೊತೆಯ ನಗಲುವರೇ ನನ್ನ ಶೀತಿಯೊಳು ನಿನ್ನ ನಗಲಿ ಜೀವಿಸಲೆಂತಿ ವ್ಯಥೆಯನ್ಯಾರೊಡನೆ ಹೊಸರಲೆ ಪತಿಯೇ ಶಿವನೇ, ನಾನಿಂತಹ ಕರ್ಣ ಕರ್ಕಶವಾದಂತ ನುಡಿಗಳನ್ನು ಕೇಳುತ್ತಾ ಇದ್ದೇನೆ.
ಇದನ್ನು ಕೇಳಿ ಸೇರಿಸಿಕೊಳ್ಳುವಂತಹ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ. ಹಿರಿಯವರ ಆಸೆಯನ್ನು ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತಹ ಉದ್ದೇಶದಿಂದ ಸೇನೆಯನ್ನು ಸೇರಿಕೊಂಡು ಹೋದಂತಹ ನನ್ನ ಗಂಡನ ಸ್ಥಿತಿ ಹೀಗಾಗಿ ಹೋಯಿತು. ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು, ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ಇಲ್ಲ, ನನ್ನ ಗಂಡನನ್ನು ಕಳೆದುಕೊಂಡ ಮೇಲೆ ಈ ಪ್ರಪಂಚದಲ್ಲಿ ಬದುಕುವಂತಹ ಶಕ್ತಿಯನ್ನು ನಾನು ಕಳೆದುಕೊಂಡೆ. ಅದಕ್ಕಾಗಿ ನನ್ನ ಗಂಡನನ್ನು ಅರಸುತ್ತಾ ನಾನು ಸಾಹಿತ್ಯೇನೆ. ನಾನು ಅತ್ತು ಫಲವೀನೆಂದು ಸುಮ್ಮನೀಗೆ ಅತ್ತು ಫಲವೇನೆನ್ನು ಸುಮ್ಮನಿಗೆ ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿಗ ತರಳ ಮಹಿಷಾಸುರಗಿ ಹದನಗಳ ಬಿತ್ತರದಿ ಹದನಗಳ ಅದೇ ಬಡಿದು ನಾಕವಾರ್ತಿಯಲ್ಲಿ ವಶಗೈಯುವಂತ ಕರೆದಳ ಅಗಾನ ಇಲ್ಲ, ನಾನು ಅಳಬಾರ್ದು, ನಾನು ದುಃಖಿಸಬಾರದು, ನಾನು ಚಿಂತಿಸಬಾರದು. ನಾ ಸತ್ತೆ ಅಂತ ಆದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡುವುದಕ್ಕೆ ಯಾರಿದ್ದಾರೆ? ಸತ್ತವರಿಗಾಗಿ ಅತ್ತೆ ಮುಂತಾದ್ರೆ ಅತ್ತವರು ಮತ್ತೊಂದು ದಿನ ಸಾಯಲೇಬೇಕು. ಸತ್ತ ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ ಹೇಳಿ? ಹಾಗಿದ್ರೆ ನಾ ಇದ್ದು ಸಾಧಿಸಿ ತೋರಿಸಬೇಕು. ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣರು ಯಾರು? ಯಾರು 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 ಯಾರು? ಕೆಲ ದೇವತೆಗಳೇ, ನನ್ನ ಹೊಳೆಯ ಸಿಂಧೂರವಲ್ಲೇ ಒರೆಸಿ, ಕೈಯ ಕಂಕರವಲ್ಲೇ ಕಾಡಿದು, ಕಳ್ಳ ಮಾಂಗಲ್ಯವಲ್ಲೇ ಜಾರಿದು, ಮುಡಿಯ ಹೂವಲ್ಲೇ ಬಾರಿದ ದೀಕ್ಷೆಯನ್ನು ತಂದೊಡ್ಡಿದ್ದೀರಿ ದೇವತೆಗಳೇ. ನನ್ನ ಈ ಸ್ಥಿತಿಯನ್ನು ಕಂಡ ಮೇಲೆತ್ತರದಲ್ಲಿ ನಿಂತು ನಗುತ್ತಾ ಇದ್ದೀರಿ. ಇದು ನಿಮ್ಮ ಶಾಶ್ವತವಾದ ನಗುವಲ್ಲ, ಇದು ನಿಮ್ಮ ಶಾಶ್ವತವಾದ ನಗುವಲ್ಲ, ಇದು ನಿಮ್ಮ ಕೊನೆಯ ನಗು, ಇದು ನಿಮ್ಮ ಕೊನೆಯ ನಗು. ಹೆಣ್ಣಿನ ಶಾಪ ನಿನ್ನ ಯಾವತ್ತೂ ಬಿಟ್ಟು ಹೋಗೋದಕ್ಕಿಲ್ಲ ಸರಪ್ಪ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತ ನಿನ್ನ ಕಣ್ಣಿನಲ್ಲಿ ಇದು ರಕ್ತ ಕಣ್ಣೀರನ್ನೇ ಬರಿಸಿ ಏನು? ಯಾವ ರೀತಿ, ಹೇಗೆ ಇದ್ದಾನಲ್ಲ ಮಗ ಮಹಿಷ ಆಡುವುದಕ್ಕೆ ಮಕ್ಕಳ ಜೊತೆ ನೋಡಿದ್ದಾನೆ. ಆತನನ್ನು ಕರೆಯುತ್ತೇನೆ, ಸಮಸ್ತ ವಿಷಯ ರುಹಿ ಆ ದೇವತೆಗಳಿಗೆ ಸರಿಯಾದಂತ ಪಾಠವನ್ನು ಕಲಿಸದಿದ್ದರೆ ನಾನಲ್ಲ, ನನ್ನ ಮಗುವನ್ನೇ ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಕಂದ, ಬಾ ಕಂದ, ಬಾ, ಬಾ,
ಅಂದವಾದ ಗಿತಿ ಪರಿಯುತೆಯು ನಿನಗಿರುವೆ ಕಾರಣವ ಪೇಳು ರಾಜಾಂಗಣದಲ್ಲಿ ರಾಜಕುಮಾರಿಯದೆ ಆಟ ಆಡ್ತಿದ್ದೆ ತಾಯಿ. ಆ ಸಮಯದಲ್ಲಿ ಮಗಳೇ ಮಹಿಷ ಮಗಳೇ ಮಹಿಷ ಎಂಬಂತ ದೀರ್ಘವಾದಂತಹ ಧ್ವನಿ ಕೇಳಿತು. ಹೆತ್ತವ್ವೆಯ ಕರುಳಿನ ನುಡಿಯಲು ಆಲಿಸಿ ಈ ಕಡೆ ಓಡೋಡಿ ಬಂದಮ್ಮ. ಬಂದೆಯಾ ಕಂದ? ಅಮ್ಮ ಬಂದು ನೋಡಿದರೆ ಸೋಲಿತಾ ಬರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದಾಕ್ಷರವೇ ದೂರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಹಳೆಯಲ್ಲಿ ಕುಂಕುಮೇಲ, ನಿಮ್ಮ ಕೈಗಳಲ್ಲಿ ಮರಗಳಿಲ್ಲ. ಏನಾಯ್ತಮ್ಮ? ಕಷ್ಟವಂತ ಮಗನೇ. ಅಯ್ಯೋ ಶಂಕರನ ಕಷ್ಟ ಬಿತ್ತವರು ನಿನಗಿಲ್ಲ ತುರತೀರನಾಗಿರುವ ತರಳ ನಾನಿರುತ್ತಿರನು ಬೀದಿಯೋಗಿ ಮನದೊಳಗೆ ಸೋಲಿತಾಪುರದ ಮಹಾರಾಣಿ ಅಂತ ನೀವು ಸಂತೋಷದಿಂದ ಜೀವನ ಕಳಿಬೇಕಿತ್ತಮ್ಮ. ಹೌದು ಮಗ. ಆದರೆ ಈ ಸಮಯದಲ್ಲಿ ದುಃಖದಲ್ಲಿದ್ದೇನೆ ಅಮ್ಮ. ನಿಮಗೆ ಕಷ್ಟವನ್ನು ಕೊಟ್ಟವರು ಯಾರೆಂದು ನಾನೀಗ ತಿಳಿದುಕೊಳ್ಳೆ. ನಮ್ಮ ಬದ್ಧ ವೈದ್ಯದತ್ತ ಆ ಹರಿಯೇ ಅಲ್ಲ ಶಂಕರಳಿ ಅಲ್ಲ ಬ್ರಹ್ಮದೇವಳಿ ಮುಕ್ಕೋಡಿ ದೇವತೆಗಳಾಗಲಿ ಅಂತ ಬರಿಯ ಸರಿಯಾದಂತಹ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೀನಿ. ನನ್ನಲ್ಲಿ ಹೇಳಮ್ಮ ಏನು ಅಂತ ಹೇಳಿ ಮಗನೇ. ಬಿಡದಿ ನನಯ್ಯೋ ಮುದ್ದು ಕಂದ ಕಂದ ಪೇಳಲೇರ ನಯ್ಯಯ್ಯೋ ಮುದ್ದು ನಮ್ಮ ಬಾಳುವಿ ತೀರಿದುದು ಮಗನೇ ನಮ್ಮ ಬಾಳುವಿ ತೀರಿದುದು ಮಗನೇ ಕಂದ ಕಂದ ಕಾಳಗಕ್ಕೆ
ಇಲ್ಲದೆ ನನಯ್ಯೋ ಮುದ್ದು ಕಂದ ಕಂದ ಹೆತ್ತಬ್ಬೆಯ ದೀರ್ಘ ಧ್ವನಿಯನ್ನು ಆಲಿಸಿ ಓಡಿಕೊಂಡು ಬಂದೇನು. ಇಲ್ಲಿ ನಡೆದಂತಹ ವಿಷಯಗಳನ್ನು ಯಾವ ರೀತಿ ನಾನು ನಿನ್ನಲ್ಲಿ ಬೆತ್ತರಿಸಲಿ ಮಗು? ಧಾರಾಳವಾಗಿ ಹೇಳಮ್ಮ. ಕಂದ, ಈ ಹಿಂದೆ ನಿನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ? ನಿಜ. ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನ ಅಯ್ಯ. ಸಮರ ಮುಖದಲ್ಲಿ ದೇವತೆಗಳನ್ನು ಸುರಪುರದ ಸುರಗತ್ತುಗೆಯನ್ನು ಏರಿದ್ರಂತೆ ಮಗ. ಅಮ್ಮ, ಇದು ಸಂತೋಷದ ವಿಚಾರವಲ್ಲವೇ ತಾಯಿ? ಹೌದಪ್ಪ, ಆದ್ರೆ ಆ ಸಂತೋಷವನ್ನು ಬಹುದಿನಗಳ ಕಾಲ ಉಳಿಸಿಕೊಳ್ಳುವಂತಹ ಭಾಗ್ಯವೇ ನಮ್ಮ ಪಾಲಿಗಿಲ್ಲದಾಗಿ ಹೋಯಿತು. ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯರು ಆರಾಧಿಸಿಕೊಂಡಿದ್ರಂತೆ ಮಗ. ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ಜನನಿಯ ವಚನವ ಆಲಿಸಿ ಮಗೇಶನ. ಅಮ್ಮ ಅಮ್ಮ ಸ್ವರ್ಗಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದಿರ ತಾಯಿ. ನನ್ನಪ್ಪ ಸ್ವರ್ಗಕ್ಕೆ ಹೋದಿರ ತಾಯಿ. ಇಂದ್ರಾದಿ ಸುಮನಸರನೆ ಬಡಿದಟ್ಟಿ ಸುರಪೀಠ ಬಳಿ ತನ್ನ ಸ್ವಾಧೀನವಾಗಿ ಮಾಡಿಕೊಂಡ್ರಮ್ಮ. ಪೀಠದಲ್ಲಿ ಏರುವಂತಹ ಸಮಯದಲ್ಲಿ ನನ್ನ ಅಪ್ಪನನ್ನು ಮೋಸದ ಕೊಂದಿರ ತಾಯಿ. ನನ್ನ ಅಪ್ಪನನ್ನು ಮೋಸದ ಕೊಂದಿರ ತಾಯಿ. ನನ್ನ ಅಪ್ಪನ ಕೊಂದ ಯಕ್ಷ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಯಕ್ಷನ ಪಕ್ಷವಾಗಿ 3 ಲಕ್ಷಣ ಬಂದರೂ ಕೂಡ ಲೆಕ್ಕಿಸುವ ನಾನಲ್ಲ. ಕೊಡಿಯಾಜ್ಞೆ ಅವನ ಸ್ವಚ್ಛ ಬಳಿ ಮುಗಿದಿದೆ. ತನಯನಾಡಿದ ನುಡಿಗೆ ಮಾಲಿನಿಗೆ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾಂತ
ನಿಂತು ನುಡಿದಳೋ ಸಂತೋಷಭರಿತರಾದ ಮಗನೇ. ಮನದೇ ಹರುಷವನ್ನ ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ಅನಿಮಿಷರ ಗೆಲ್ಲಬಹುದು ಸಮರದಿ ಘನವಲ್ಲ ನಿನಗೆ ಘನವಲ್ಲ ವನಜನಾಪನವೋ ಬರುವ ಕೃತಕದಿಗೆ ವನಜನೋ ಬರುವ ಕೃತಗದಿ ಅನವರತ ಸುಮನಸರ ಪಕ್ಷದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಪೀಳುವಿನೊಂದು ವಿಧಿಯಲಿ ಪಡೆದು ವರಗಳನ್ನು ನಿನಗೆ ಪೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು ಕಂದ ಮಗನೇ ಅಮ್ಮ ಕಂದ ಅಮ್ಮ ಕಂದ 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 ನಿನ್ನ ವೀರ ಮಾತುಗಳನ್ನು ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯಿತು. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ನಿನ್ನ ಭುಜಗಳಲ್ಲಿ ವೀರ ವನಿತೆ ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಇಂತಹ ವೀರಾದಿ ವೀರರೇ ಬರಲಿ, ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತ ಸಮರ್ಥ ವೀರ ನೀನು. ದೇವತೆಗಳು ನಿನಗೆ ಘನವೇ ಅಲ್ಲ ಮಗ. ಆದ್ರೆ ಅವರು ಸೋತಾಗ ಅವರ ಪಕ್ಷೋಡೈಸಿಕೊಂಡು ಬರ್ತಾರೆ. ಓ ನಾರಾಯಣ, ಅಮ್ಮ ಆ ಕರಿಯ ಹರಿಲಾರೇನ ಬರ್ತಾನಮ್ಮ, ಬರ್ಲಮ್ಮ. ಅವನ ಸೊಟ್ಟ ಬಡೆ ಮುರಿಯುತ್ತೇನೆ. ಸಲ್ಲದು. ಅವಸರದ ತೀರ್ಮಾನ ನಿನ್ನ ಅನರ್ಥಕ್ಕೆ ಕಾರಣವಾಗ್ತದೆ. ಕಾಲಿಡುವ ಮೊದಲು ನಾವು ಯಾವತ್ತೂ ದೃಷ್ಟಿ ಎನಿಸಬೇಕು. ನಿನ್ನದಂತ ದೈಹಿಕ ಬದುಕ ಬಲ ನಿನಗೆ ಸಾಕಾಗುವುದಿಲ್ಲ ಮಗ. ಮತ್ತೇನಮ್ಮ ಬೇಕು ನಿನಗೆ ದೈವ ಬಲ. ಯಾವ ರೀತಿ ಬಡಿದಮ್ಮ? ದಟ್ಟವಾದಂತ ಕಾರಣವನ್ನು ತೆರಳು, ವಿಧಾತನ ಕುರಿತು ತಪಸ್ಸು ಮಾಡು. ಉಳಿದು ಬಂದಂತಹ ವಿಧಿಯಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೆಯನ್ನಿಟ್ಟೆ ಅಂತಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಬಗ್ಗು ಬಡಿ. ಏನಪ್ಪ ಅಮ್ಮ,
ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ ತಾಯಿ. ಆದರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ನಿಮ್ಮ ಮಾತಿನಂತೆ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ. ಬೇಕಾದಂತಹ ವರವನ್ನು ಕೇಳ್ತೀರ ತಾಯಿ. ಅಮ್ಮ, ಆ ಹೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರ. ಮಕ್ಕಳಟ್ಟಿಗೆ ಏನೋ ಮಗು, ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಬೇಕು. ನಿಷ್ಕಲ್ಮಶವಾದ ಹೃದಯದಿಂದ ನೀನು ಭಜಿಸಿದೆ ಅಂತಾದ್ರೆ ಆ ಭಗವಂತ ಒಳಿದು ಅನುಗ್ರಹಿಸುವುದಕ್ಕೆ ಸಾಧ್ಯ. ಮುದ್ದು ಹೋಗ್ತೇನೆ ತಾಯಿ, ಹೋಗ್ತೇನವ್ವ. ಹೆತ್ತವ್ಯಾದಂತ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕಮ್ಮ. ಮಾತನ್ನು ಈಡೇರಿಸುವುದಕ್ಕೆ ಹೊರಟೇ ಬಿಟ್ಟು ಏನು ಹಾಗಂತ ಬರಿಗೆಯಲ್ಲಿ ಹೋಗಬೇಕಿಲ್ಲ ಏನು ಮಗ. ಹರಿತವಾದಂತಹ ಖಡ್ಗ ನಿನ್ನ ರಕ್ಷಣೆಗಾಗಿ ಸ್ವೀಕರಿಸು. ಯಾಕಪ್ಪ ಅಮ್ಮ, ಏನು ಬಲಿಷ್ಠವಾದಂತಹ ಕೋಡುಗಳಿರುವ ಈ ಕತ್ತಿನ ಅವಕಾಶ ನನಗಿದೆ ತಾಯಿ. ನಿನ್ನ ಉಭಯ ಶೃಂಗಗಳಲ್ಲಿ ಬಲವಿದೆ ಎನ್ನುವುದನ್ನು ನಿನ್ನಬ್ಬೆ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ. ನನ್ನ ಮಗ ಹೋಗುತ್ತಿರುವುದು ದಟ್ಟವಾದಂತಹ ಕಾರಣಕ್ಕೆ ಮುಂದೆ ಯಾರಿಂದಲೇ ಯಾವ ರೀತಿ ಕಷ್ಟ ನನ್ನ ಮಗುವಿಗೆ ಬರಬಾರದು ಎನ್ನುವಂತ ಉದ್ದೇಶದಿಂದ ಮಾತಿಗಾಗಿ ಮರು ಮಾತಾಡದೆ ಸ್ವೀಕರಿಸಲೇಬೇಕು. ಹೋಗಿತ್ತಮ್ಮ, ಹೋಗಿ ಬಾ, ಶುಭವಾಗಿ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪಗೆ ಆತತು ಕ್ಷಣ ಪೊರಟೈ ತಂದು ಪುಷ್ಕರ ಕ್ಷೇತ್ರ ಬಾಪು ಕೂತಲೆ ಬಳಿಗೂ ಸಾಧನೆಯನ್ನು ಮಾಡಿದೆವಂತಾದರೆ ಏಕಕಾಲಕ್ಕೆ ಮಾಡಬೇಕೆಂದುಕೊಂಡವರು ನಾವು ಹೇಳಿದೆವು. ಸ್ವರ್ಗ ಸರಿ, ಸುರಪೀಠ ನಮ್ಮ ಪಾಲಾಗಿತ್ತು. ಆದರೆ ಸುರಪ ಮಾಡಿದಂತ ಒಂದೊಂದು ಕಪಟದಿಂದ ಅಂಗಾಂಗಗಳೆಲ್ಲ ಛೇದಿಸಿದವು. ಸರಿ, ಮುಂದೇನು ಮಾಡುವ? ಒಂದು ವರ್ತಮಾನ ಸಿಕ್ಕಿದೆ. ಏನದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ವಿಧಾತನಿಂದ ಬೇಗದ ವರವನ್ನು ಪಡೆದಿದ್ದಾನೆ. ನಮ್ಮ ಕಷ್ಟದ ವಿಷಯವನ್ನು ಅವನನ್ನು ತಿಳಿದರೆ ನಮಗೆ ಪರಿಹಾರ ಸಿಗುವುದು. ಹೋಗುವ. ನಡೆದ
ಆಧರಿಸಿ ಪೀಠವ ಬಿಡದೆ ಉಪಚರಿಸಿ ನುಡಿದಾನಿಯಾರೆಂಬುದನ್ನು ಅಯ್ಯಯ್ಯೋ ಅಯ್ಯಪ್ಪ ಅಯ್ಯಯ್ಯಪ್ಪ ಯಾರಪ್ಪ ಓ ಅಪ್ಪ ಯಾರಪ್ಪ ನಾವಿಲ್ಲಿ ಬಂದದ್ದು ಗೊತ್ತಾಯ್ತು ಹೋಗುವ ಹೇ, ನಾವಿಲ್ಲಿ ಹೋಗ್ಲಿಕ್ಕೆ ಬಂದವ ಮತ್ತೆ ಓ ಅಲ್ಲಿಗೆ ಹೋಗುವ ಒಳಗೆ ಹೋಗುವ ಹ, ಒಳ್ಳೆಯ ನಮಸ್ಕರಿಸಿದ್ದೇವೆ ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯ, ನಿಮ್ಮನ್ನು ನೋಡಿದಾಕ್ಷರವೇ ಅಂಗಾಂಗವನ್ನು ಕಳೆದುಕೊಂಡಿದ್ದೀನಿ. ಆ ವಿಷಯ ಹೇಳ್ಬೇಡ. ಅಂಗವಿಕಲರಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ ಅಲ್ಲ ಹಿತವಂತರೇ ಎಲ್ಲಾ ವಿಚಾರವನ್ನು ಹೇಳಿದೆಯಾ? ಕುಮಾರ ಕುಮಾರ ಬೀಳುವ ನುಡಿ ಸಂಕಸುರನ ಜಲವಲ್ಲಿದ ದುರ್ಗತಿಗ ಸುರಾನಿದ ಗೋ ಜಾಲವಾದಿದ ದುರ್ಗತಿಸುರಾನಿದ ಗೋ ಬಿಡಲಾದಿದ ಇದರ ಗಡನ ಮಾಲಿನಿ ಕುಮಾರ ಓ ಮಾಲಿನಿ ಸುಕುಮಾರ ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಪವಿತ್ರವಾದ ಉದ್ದದ ನಮೋ ನಮ. ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಓ, ನಾವು ಅನ್ಯರಲ್ಲ, ಯಾರು? ನಿನ್ನ ಜಾತಿ ಬಾಂಧವರು. ನನ್ನ ಜಾತಿ ಬಾಂಧವರೇ ಓ, ಬನ್ನಿರಯ್ಯ ಬನ್ನಿ, ಇದೆಲ್ಲ ಕುಳಿತುಕೊಳ್ಳಿ. ನಾವು ಮಾತ್ರ ಅಲ್ಲ, ಇಲ್ಲಿ ಬಂದವರೆಲ್ಲರೂ ನಿನ್ನ ಜಾತಿ ಬಾಂಧವರು. ಹೌದೇ? ಅವರೇ ಯಾಕೆ ಬರಲಿಲ್ಲ? ಅವರು ಬೇಡ ಬರುದು ನಾವೇ ಸಾಕು. ಯಾರಯ್ಯ ನೀವು? ಓಹೋ, ಹಾ. ಇಲ್ಲಿಗೆ ಬಂದದ್ದು ಯಾರ್ದ ಕೇಳ್ತಾ ಇದ್ಯಾ? ಹಾ. ಇದೇ ಶೋಣಿತಾಪುರದಲ್ಲಿ ಹಾ. ಆಳ್ವಿಕೆ ಮಾಡಿದಲ್ಲಿ ಅವಸಂಕಾಸುರ, ಅವಸಂಕ ನಾನು ದುರ್ಗಾಸುರ, ಈತ ಇವ ಬಿಡಲಾಸುರ, ಆತ. ಅವ ಶಿಕ್ಷರಾಸುರ, ಆತ. ಅವ ಶಿಶಿರಾಸುರ. ಅವ ಬಂದಿಯಾನ? ಅವ ಬಂದಿದ್ದಾನೆ. ಹಾ. ಇವತ್ತೇನೋ ಒಂದು ಒಗಟ್ಟಿದ್ದೆ ಅವನಲ್ಲಿ. ಪ್ರಭು, ಏನು? ಬರ್ಲಿಕ್ಕೆ ಬಲವಾದ ಕಾರಣ ಇದೆ. ಏನು? ಒಂದೊಮ್ಮೆಗೆ ಸ್ವರ್ಗಲೋಕ ಮೇಲೆ ಆಸೆ, ನೇರವಾಗಿ ಸ್ವರ್ಗ ಪ್ರವೇಶ ಮಾಡಿದೆವು. ಸ್ವರ್ಗಲೋಕ ನಮ್ಮ ಸ್ವಾಧೀನವಾಗಿ ನಮ್ಮಲ್ಲಿ ಸೋತ ಇಂದ್ರ ಅವ ಸುಮ್ಮನೆ ಕೂತೊಳ್ಳಿಲ್ಲ, ಏನ್ ಮಾಡಿದ? ನೇರವಾಗಿ ವೈಕುಂಠ ಪ್ರವೇಶ ಮಾಡಿದ. ಯಾಕೆ? ಹರಿಯಲ್ಲಿ ದೂರ ಇತ್ತ, ಹಾ. ಅವ ಮಾತ್ರ ಬರಲಿಲ್ಲ. ಏನ್ ಮಾಡಿದ? ಅವನ ಕೈಯಲ್ಲಿ ಗಿರಗಿರಣೆ 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 ತಿರುಗುವಂತ ಚಕ್ರ ಇತ್ತು. ಆ ಚಕ್ರಕ್ಕೊಂದು ಆಜ್ಞೆ ಮಾಡಿದ. ಹಾ. ಚಕ್ರ ನಮ್ಮನ್ನು ಓಡಿಸ್ತಾ ಬಂತು. ಚಕ್ರದಿಂದ ನಮ್ಮ ಒಂದೊಂದು ಅಂಗವನ್ನು ನಾವು ಕಳ್ಕೊಂಡಿದ್ದೇವೆ. ಅಯ್ಯೋ. ಇಲ್ಲಿವರೆಗೆ ಹಾ. ಚಕ್ರದ ಭೀತಿಯಿಂದ ಹಾ. ಗಿರಿ ಗುಹೆ ಗವರದಲ್ಲಿ ಅಡಗುವಂತ ಪ್ರಸಂಗ ಬಂತು. ಇಲ್ಲಿಗೆ ಬರುವುದಕ್ಕೆ ಕಾರಣವೇನು? ಬಲವಾದ ಕಾರಣವಿದೆ. ಬದುಕಬೇಕೆಂಬ ಆಸೆಯಿಂದ ಹಾ. ಗಿರಿ ಗುಹೆ ಗೌಡಗಳಲ್ಲಿ ಅಡಗಿ ಕೂತವರು ನಾವು. ಹಾ. ಅಷ್ಟರಲ್ಲಿ ಒಂದು ಉದಯ ವಾರ್ತೆ. ಏನು? ಶಿವಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಸುರನು ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ. ಕೇವಲ ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವನಿಂದ ಬೇಕು ಬೇಕಾದಂತಹ ವರಗಳನ್ನು ಪಡೆದಿದ್ದಾನೆ ಎಂಬುದಾಗಿ. ನಮ್ಮ ಕಷ್ಟದ ವಿಚಾರವನ್ನು ನಿನ್ನಲ್ಲಿ ಹೇಳಬೇಕೆಂದು ಬಂದಿದ್ದೇವೆ. ಕೇವಲ ನಮಗೆ ಮಾತ್ರ ಅನ್ಯಾಯವಾದುದಲ್ಲ, ನಿನಗೂ ಆಗಿದೆ. ಹೇಳಿ. ಯಾರಾದರೂ ಅಪ್ಪ ಸತ್ತವರು ಈ ರೀತಿ ಕುಳಿತುಕೊಂಡು ಯಾರಪ್ಪ? ನಿನ್ನಪ್ಪ ನಿನ್ನ ಅಪ್ಪ ಸತ್ತದ್ದಲ್ಲ, ನಿನ್ನಪ್ಪ ಕೊಂದದ್ದು ಯಾರು? ಯಾರು ಬಲ್ಲೆಯ? ಆ ಬಡ ಸುರ. ಎಂದ ಹುಲಿಯನ್ನು ಒಲಿದ ಎಂದಾದರೂ ಜರನುಡಿಯನ್ನು ಆಲಿಸಿಕೊಂಡು ಕನಲೆ ಮಹಿಷ ಸಂದೇಗುವ ಬಿಡಿ ಬೃಂದಾರ ಕುರುಗ ಅಂದ ಬಿಡಿ ಪದಗತ
ಹುಟ್ಟಿರುವ ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದು ಕೇಳುವಲ್ಲಿ ಪುರಂದರ ನಮಗೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳುವವನು ಬಂದಂತ ಕಾರ್ಯ ಅನೇಕ ವೇಳೆ ಕೇಳಿ ಜನರ ನುಡಿಯನ್ನು ಕೇಳಿದ ಕ್ಷಣ ಕೇಳಿದಿರಿ? ಕೇಳಿ ಎದ್ದೇಳಿ.
ದುರ್ಗ ನಿಲ್ಲು ನಮ್ಮ ಭಟರನೆಲ್ಲ ರಕ್ಷಿಪೇನು ಸುರಪರೆಂಬವರೆದಿರೆ ನಾನೇ ಐರಾವತವನ್ನೇರುತ್ತಾ ಸರಿ ವಜ್ರಾಯುಧವನ್ನೇ ಹಿಡಿದುಕೊಂಡು ಸಮರಕ್ಕೆದುರಾಗಿ ಬಂದಂತಹ ಸುರಪರೆ ನೀನು ನನ್ನ ಅಪ್ಪನಂತಹ ವಿದ್ಯುಲ್ ಮೇಲೆ ಕೊಂದಂತಹ ಪಾತಕಿ ಸುರಪೀಠಕ್ಕೆ ಯೋಗ್ಯವಾದಂತಹ ವ್ಯಕ್ತಿ ಇರಲ್ಲ ಪೀಠವನ್ನು ಎನಗೆ ಬೇಡ ಮಹೇಶ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ಬಂದೆಯ ಯಾವ ಕಾರಣಕ್ಕೂ ಸ್ವರ್ಗಲೋಕವನ್ನು ಬಿಟ್ಟುಕೊಡುವಂತಿಲ್ಲ ಶತಯಾಗವನ್ನು ಮಾಡಿ ಶತಮನ್ನಿ ಎಂಬ ಬಿರುದನ್ನು ಪಡೆದವ ನಾನು ಮೂರು ಮೂರ್ತಿಗಳ ಅನುಗ್ರಹ ನಮಗಿದೆ ಆದ್ದರಿಂದ ಹೇಳುತ್ತಾ ಇದ್ದೇನೆ ಬಂದ ಹಾಗೆ ಇಂದ ನಡೆ ಇಲ್ಲದಿದ್ದರೆ ಕೋಡನ್ನೇ ಕತ್ತರಿಸಿ ಕಲವೈಸರಿ ಡಂಗುರು ಗಾಳನು ಮೂರು ಲೋಕದ ಒಡೆಯನಿಗೆ ಶುಭವಾಗಲಿ.
ಇದ್ದಾರೆ. ಯಾರು ಕಾಣುವುದಿಲ್ಲ. ಸುರಪೀಠ ಬರಿದಾಗಿದೆ. ಸುರಪೀಠವನ್ನು ಏರಿದವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರ್ಬೇಕು. ಒಳ್ಳೆ ಬ್ರಾಹ್ಮಣರು ಯಾಗ ಯಜ್ಞಾದಿಗಳು ಮಾಡುವುದರ ಮೂಲಕ ಹವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಬ್ರಾಹ್ಮಣರು ಒಳ್ಳೆಯವರಿದ್ದಾರಲ್ಲ, ಅಂತವರನ್ನು ಪಡೆಯಬೇಕು. ಒಂದು ವೇಳೆ ಇನ್ನು ಮುಂದಕ್ಕೆ ಅರ್ಪಣ ತರ್ಪಣ ಮಹಿಷಾರ್ಪಣ ಆಗಬೇಕು. ತಪ್ಪಿ ನಡೆದರೆ ಸಂಕಾಸುರ ದೇವತೆಯಲ್ಲಿ ಹೋರಾಡಿ ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡೀರಿ. ನಿಮ್ಮನ್ನು ಬೇಕಾದಾಗ ನಾಳೆ ಕರೀತೇನೆ. ಹೋಗಿ. ಅದ್ಯಾರು ಸಂಚಾರ ಮಾಡುದು? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮಹಿಷರ ಅನುಮತಿಯನ್ನು ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷಣ ಕೊಡ್ತೇವೆ. ಜಾತಾನ ಎಚ್ಚರಬೇಡಿ, ಎಚ್ಚರಬೇಡಿ. ಕಲಾಭಿಮಾನಿಗಳೆಲ್ಲ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಡೀರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ಹತ್ತಿರ ಕಡೀರು ಕ್ಷೇತ್ರದಲ್ಲಿ ಮಾ ನಿಷಾದ ಎಂಬ ಕಥಾನಕವನ್ನು ಆಡಿ ತೋರಿಸುತ್ತಿದ್ದೇವೆ. ಕಥೆಯ ಮಧ್ಯೆ ಒಂದು ರಸಭಂಗ ಮಾಡಿದಕ್ಕಾಗಿ ಶ್ರಮಿಸುತ್ತಾ ಕಥೆಯನ್ನು ಮುಂದುವರೆಸಿ ರವಿಕರಣ ಅಪ್ಪಣೆ ಹಚ್ಚುತ್ತಿದ್ದೇವೆ. ಯಕ್ಷಗಾನಂಗೆ ಕಮಲ ಸಂಭವ ವಾಣಿ ಎಮ್ಮ ಗಮ ವಾರಿಯ ಗುಣಶೀಲ ಕುಮತಿ ಮಹಿಷನೆಂಬದನು ಜಾನು ನಡೆ ತಂದು ಅಮಿತ ಕಷ್ಟವ ನೀವ ಅಮಮ ಅಲ್ಲಿಹುದೆಂತು ಕಮಲ ಸಂಭವ ವಾಣಿ ಲೋಲ ದೇವ, ನೀವೇ ವರವನ್ನು ಕೊಟ್ಟಂತಹ ಒಪ್ಪಿ ಮೆರೆಯುತ್ತಿರುವಂತಹ ಮಹಿಷ ದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ ದೇವ. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ಕಂಡಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ ದೇವ. ನಮ್ಮನ್ನು ನೀವೇ ಅರಿತೆ ದುರುಳನ ಬಾಧೆಯ ಒರೆಯುವ ಜಾಕಿನಿ ತೆನ್ನಲಿ ಮರೆಯಲ್ಲವು ನಾವರಗಳ ನಿಂತಿಗೆ ತಪವನು ಮೊದಲಲಿ ಕರೆ ಮೂರರೊಳಿ ಅವರ ಯೋನಿಜರಿ ಮರಣವ ವಾರದ ತೆರದಲ್ಲಿ ಹರಿಹರ ಬ್ರಹ್ಮಾಚರಿಗ ಸರಳ ಸಂಹರಿಸುವನವನನು ಪುರದಲ್ಲಿ ಅರಿತೆ ನಾನು ರುಳನ ಬಾಧೆಯ ಒರೆಯುವ ಜಾತಿನಿ ತೆನ್ನಲಿ. ಕೂಳನ ಕುರಿತಾಗಿ ಆಡಿ ಪ್ರಯೋಜನವಿಲ್ಲ. ನನ್ನಿಂದ ಪಡೆದಂತಹ ವರಗಳ ಕಾರಣದಿಂದಾಗಿ ಆತನು ಅವಧ್ಯನಿದ್ದಾನೆ. ಆದರೂ ಒಂದು ಸಾಧ್ಯತೆಯನ್ನು ಪ್ರಯತ್ನಿಸೋಣ. ಶ್ರೀಹರಿಯಲ್ಲಿಗೆ ಹೋದರೆ ಏನಾದರೊಂದು ದಾರಿಯನ್ನು ತೋರಿಯಾನು. ಬನ್ನಿ ನನ್ನ ಜೊತೆ. ಮಹಿಷನ ವಧೆಯ ಕುರಿತಾಗಿ ಚರ್ಚಿಸಲು ಉತ್ಸುಕವಾಗಿ ಜೊತೆಯಾದಂತಹ ನಾವು ಕುಳಿದವನು ಚಂದ್ರಕಾಂತ ಶಿಲೆಯೊಂದಾಗಿ ಕಳನ ವಧಿಸುವುದೆಂತ ಯೋಚಿಸುತ್ತಲಿರತ್ತ ನಳಿನ ಭವ ಸುರರ ನೊಡಗೊಂಡು ನಡೆದಂದು ವೈಕುಂಠನವು ಕಾಣದಿರಲು ಲೋಕ ಸಂಕಷ್ಟವನ್ನು ದೂರಿಕೊಳ್ಳುವುದಕ್ಕೆ ವೈಕುಂಠಕ್ಕೆ ಬಂದರೆ ಹರಿಯು ಕಣ್ಮರೆಯಾಗಿದ್ದಾನಲ್ಲ. ಬಳಿಕ ಕೈಲಾಸ ಕೈತರಲಾಗ
ಶರೀರ ನುಡಿ ಹರಿಹರರು ತುಹಿನಾದ್ರಿಯೊಳಗಿಪ್ಪ ಹದನವನ್ನು ಆಲಿಸಿದಿರಲ್ಲ, ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಹೋಗಿ ಅವರನ್ನು ಸೇರಿಕೊಳ್ಳಬೇಕು. ಬನ್ನಿ 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 ಬನ್ನಿ. ಹರಿಹರರ ಪದಕ್ಕೆ ರಾಗಿದ ಕಾಲರು ತುರುಳ ಮಹಿಷಾಸುರನು ತಕಳದಿ ಹರಹರಿ ತುತಿಹರ ಮಣಿವೆ ಹೊರೆವುದೆ ನಾವು ಹರಿಹರರ ಪಾದ ಪದ್ಮಗಳಿಗೆ ನಮೋ. ಎಲ್ಲರೂ ಎದ್ದೇಳಿ. ಏಕೆ ಅಳುತ್ತಿದ್ದೀರಿ ಹೇಳಿ? ಶಂಕರ ನಾರಾಯಣರೇ, ದಿತಿಪೌತ್ರನಾದಂತಹ ಮಹಿಷಾಖ್ಯ ನನ್ನ ಕುರಿತಾಗಿ ವಿಶೇಷವಾದಂತಹ ತಪಸ್ಸನ್ನು ಮಾಡಿ ಅಖಂಡಿತವಾಗಿರುವ ವರಗಳನ್ನು ಪ್ರಾಪ್ತಿಸಿಕೊಂಡ. ವರಬಲದಿಂದ ಪ್ರಮತ್ತನಾದಂತಹ ದುರುಳನು ಸ್ವರ್ಗಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡು ಮಂತ್ರಮೂರ್ತಿಗಳಾದಂತಹ ದೇವತೆಗಳನ್ನು ಬಡಿದು ದಿಕ್ಕಡಿಸಿ ಅವರ ಅಧಿಕಾರಗಳಲ್ಲಿ ತಾನೇ ಪ್ರತಿಷ್ಠಾಪಿತನಾಗುತ್ತಾ ಲೋಕಧರ್ಮವನ್ನು ಆಳುತ್ತಾ ಇದ್ದಾನೆ. ಅವ್ಯಾಹತವಾಗಿ ಪಂಚಹತ್ಯಾದಿ ಕ್ರಿಯೆಗಳನ್ನು ಮಾಡುತ್ತಿರುವ ಆ ಮಹಿಷನ ಬಾಧೆಯಿಂದ ನೊಂದು ಶರಣು ಬಂದಿದ್ದೇವೆ. ಪೊರೆಯಬೇಕು, ಪೊರೆಯಬೇಕು. ಕೇಳಿದ ಕ್ಷಣದೊಳಗೆ ಲಕ್ಷ್ಮೀ ಕೇಳಿದ ಕ್ಷಣದೊಳಗೆ ಲಕ್ಷ್ಮೀ ಲೋಲನೊಮ್ಮೆ ಮನದೊಳಗೆ ಕಲಿದಾಳರಾದ ತೇಜವು ಮೇಲಾಗುತ್ತಾರೆ. ದುರುಳನಾದಂತಹ ಮಹಿಷನ ನಾಶಕ್ಕೋಸ್ಕರವಾಗಿ ನನ್ನಂತರ್ಗತವಾದಂತಹ ಮಹಾ ತೇಜಸ್ಸನ್ನೇ ಗುಡುಗುಡಿಸಿದರು ವಿನಾಶ
ಸುಮನಸರೇ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಲ್ಲಿಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪೋಲದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮಾತೆಲಾಲಿಸು ಖಳ ಮಹಿಷನು ಸುರಸಂತತಿಗೆಲ್ಲವೂ ಕಣ್ಣೀರಿಡುವಂತಾಗಿದೆ. ಭೀತರಾಗಿದ್ದೇವಮ್ಮ ನಾವು. ಅವನಾದರೂ ನಿರ್ಭೀತ ನಡೆಯಲಿದ್ದಾನೆ. ಲೋಕಕಂಟಕನಾಗಿರುವಂತಹ ಮಹಿಷನನ್ನು ಲೋಕಕ್ಷೇಮವನ್ನು ಸಾಧಿಸಿಕೊಡಬೇಕು. ತಿಳಿದೆ ಮಹಿಷಾಜನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಅಂತಹ ದುರ್ಳ ಮಹಿಷನ್ನು ವಧಿಸಿ ಇಳಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಮಕ್ಕಳೇ, ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಾಡು ಅವರೆತ್ತರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಎನ್ನಲು ಜಯ ಜಯ ಎಂದು ಎನ್ನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ 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 ವಿಶ್ವಕರ್ಮನು ಘನತರವಾದ ವಸನ ಭೂಷಣಗಳನ್ನು ಸಮರ್ಪಿಸಿ ಮುಡಿವಾಗಿ ನಿಂತ ಕಾಲಕ್ಕೆ ದೇವಸ್ತ್ರೀಯರೆಲ್ಲರೂ ಕೂಡ ಸೇವಿಸುತ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ಕೂಳನಾಶಕ್ಕಾಗಿ ಹೊರಟಂತಹ ನಮ್ಮವ್ವನಿಗೆ ನಮ್ಮ ಕೈದುಗಳನ್ನೇ ಸಮರ್ಪಿಸಿ ಕೃತಾರ್ಥರಾಗೋಣವಾಗದೆ ವನಜನಾಭನು ಕರದ ಚಕ್ರವಾ ಇದೋ ಶ್ರೀಚಕ್ರ ತೃಣಯನಾಗ ತ್ರಿಶೂಲ
ಕನಕಗರ್ಭನು ಬ್ರಹ್ಮದಂಡವನಿತು ಸುರಪ ವಜ್ರವ ಉಳಿದ ದಿಕ್ಪಾಲರು ಎನಲು ಜಯ 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 ಅಷ್ಟಾಯುಧಪಾಣಿಯಾದ ಈ ಅಷ್ಟಸಂಪನ್ನೆಗೆ ವಾಹನವಾಗಲು ಪರ್ವತರಾಜನೇ ಮೃಗರಾಜನಾಗಿ ಬರುತ್ತೇನೆ ಅಂತ ಮಾತು ಕೊಟ್ಟವ ಬರಬೇಕಿತ್ತಲ್ವಾ? ಕೇಸರಿಯಾಗಿ ಬಂದಿದ್ದಾನೆ. ಪ್ರಸ್ಥಾನ ಶುಭಮುಹೂರ್ತ ದೇವದೊಂದು ಬೀಮಳುತ್ತಿರುವಂತ ಈ ವೇಳೆಯಲ್ಲಿ ಕುಳ್ಳಮೈಶ್ವರವದಿಗಾಗಿ ಸಿಂಹವಾಹಿನಿಯಾಗ್ತೇನೆ, ಸಿಂಹವಾಹಿನಿಯಾಗ್ತೇನೆ, ಸಿಂಹವಾಹಿನಿಯಾಗ್ತೇನೆ. ಪರಿಪರಿಯ ಉತ್ಪಾದನೆ ಕಾಣುತ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿ ಎಲ್ಲ ವಿಕಾರದಲ್ಲಿ ಕೂಗ್ತಾ ಇದೆ. ಈಗ ನಾನು ತಿಳಿದುಕೊಂಡೆ, ಯಾರೋ ಬಲಾಕೆ ಲಾರಿ ಕೇಸರಿ ನೇರುಕೊಂಡು ಬಂದನಂತೆ, ನಮ್ಮವರಾದಂತಹ ಸಂಕದುರ್ಗರ ಕೊಂದನಂತೆ.
ಯಾರೇ ಆಗಿರಲಿ ರಥವಲ್ಲೇರ್ಕೊಳ್ಳು. ಅಷ್ಟಭುಜನಿ ಅಷ್ಟಭುಜದಿ ಮೆರೆಯುವಂತ ನಾರಿ ದಾಟಳೆ ಕೇಸರಿಗಳು ಬಂದೆಯ. ನಮ್ಮವರಂತ ಸಂಕಟಕರ ಕೊಂದೆಯ. ಮಾಲಿನಿ ಜಾತ ಮಹಿಷನಲ್ಲಿ ಬಂದಿದ್ದೇನೆ. ನನಗೂ ನಿನಗೂ ಯಾವ ರೀತಿಯ ದ್ವೇಷ ಎಲ್ಲ ವಿಚಾರವನ್ನು ಪಂಚಮಹಾಪಾತ್ರಣ ಸಿಗಿದಂತ ನಿನ್ನ ಶಿರವನ್ನೇ ಕತ್ತರಿಸಿ ಸುಮರಸ ಬರೆಯುವುದಕ್ಕೆ ಬಂದ ನನ್ನನ್ನು ತರಿದಕ್ಕಾಗಿ ನಿಂದೆಯ. ಇಲ್ಲಿ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಕಾಡಿಗಳಿಸು. 14 ಲೋಕದ ಬಳಿ ಮಹಿಷ ಬೀಜವನ್ನು ಹೇರುವಂತಹ ಸಮಯದಲ್ಲಿ ನಾನು
ಸಿಂಹವಾಹಿನಿ ನಿನ್ನ ಪಾದ ಮೃತ್ಯು. ಸುರಪಾದಿ ಸುಮನಸರೆಲ್ಲರೂ ಬಂದು ಪರಿ ಪರಿ ವಿಧದಲ್ಲಿ ನುತಿಸಿದರಂದು ಸುರುಳ ಮಹಿಷನಂದು ಕಲಿವಿ ಹಮೈಷಾಂತಗೆ ದುರುತಿರದರತಿಯ ಬೆಳಗಿದರು ಶೋಭಾನು ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾದೇವಿ ನಮಸ್ತುತೆ ಜಯ 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 ಶಾಂತನಾಥ ಸುರಪ ಭಯವಿನಗಿಲ್ಲ ಮುತ್ತಗೆ ಹರುಷದಲ್ಲಿ ನಾಕವನು ಪಾಲಿಸು ಮರೆಯದನ್ನಯ ಚರಣವನು ನೀ ನಿರತವನದಿ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷ ಹಾಗೂ ಆತುರನ್ನು ಕೊಲ್ಲುವುದಕ್ಕೆ 9 ದಿವಸಗಳ
ಪಡೆಯಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಣಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಕೂಡಲನ್ನು ಬಂಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳಮೈಶ್ವರ ಶಿರವನ್ನೇ ಭುವಿಗೆ ಚೆಂಡಾಡಿ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಂದು ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠ ನಿಮಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕು? ನೇರವಾಗಿ ತುಹಣಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟವನ್ನು ನಾನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಜಯ 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 ಜಯ. ಮತ್ತೆ ಕಾಲಾಂತರಕ್ಕೆ ಶೋಣಿತ ಪಟ್ಟಣವನ ಶುಭದ ಅವನಧಿಕ ವಿಭವದ ಕಾರ್ಯಕಾರಣ ಅನೇಕ ವಿದೆ ತಮ್ಮ ಧನುಕುಮಾರಕ ಶಂಭದಾನವ ಧನುಕುಮಾರಕ ಶಂಭದಾನವ ಅನುಜನಾದ ನಿಶಂಭ ಸಹಿತಲಿ
ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಭೂಲೋಕ ಆ ಬಳಿಕ ಪಾತಾಳ ಲೋಕ, ಎರಡು ಲೋಕವೇ ನಮ್ಮ ಶುಭವಾಗಲಿ ತಮ್ಮ. ಭಕ್ತಿಯಿಂದ ಮೆಚ್ಚಿಸಿ ಮೂರು ಮೂರ್ತಿಗಳಿಂದಾಗಲಿ ಯೋನಿಜರಿಂದಾಗಲಿ ಹೊರಡವೇ ಬರುವಂತ ವರವನ್ನು ಪಡೆದವರು ಅನಂತರ ಹೊರಟಿದ್ದೆ ದಿಗ್ವಿಜಯಕ್ಕೆ. ನಿಜ. ಭೂಲೋಕವನ್ನು ನುತ್ತಿದೆವು, ಭೂಲೋಕವನ್ನು ಮದಗಿಸಿಕೊಂಡೆವು. ಸರಿ ತಮ್ಮ. ಇಳಿದಿದ್ದೆ ಪಾತಾಳ ಲೋಕ. ನಿಜ. ಪಾತಾಳವನ್ನು ನಮ್ಮದಾಗಿಸಿಕೊಂಡೆವು. ಸತ್ಯ. ಇಷ್ಟು ಸಾಕೆ. ಹಿರಿಯವರಾದ ಸೇರಬೇಕಾದಂತ ಸ್ವರ್ಗಲೋಕ. ನೀನು ಆಜ್ಞೆಯನ್ನು ಒಂದು ಕೊಟ್ಟೆ ಅಂತಾದ್ರೆ ಸಾಕು, ಈ ಕ್ಷಣ ತರಲಿ ಸ್ವರ್ಗದ ಅಧಿಕಾರವನ್ನು ಕೊಡಿಸ್ತೇನೆ. ಹಾಗಾದ್ರೆ ಯಾಕೆ ತಡ ತಮ್ಮ? ಏರುವ ಲೋಕ ಲೋಕ. ಅನುದಿನ ಬಿಟ್ಟುಕೊಂಡು ನೋಡ್ತಿರೋನು. ಎದುರಿಗೆ ಬಂದವರು ಯಾರು ಗೊತ್ತೇ? ಶೋಣಿತಾಪುರಾಧೀಶ ಶುಂಭ ಮತ್ತು ಅವನ ತಮ್ಮ ನಿಶುಂಭ ಬಂದಿದ್ದೇವೆ. ಹಿರಿಯವರಾದ ನಮಗೆ ಸೇರಬೇಕಾದ ಸ್ವರ್ಗದ ಅಧಿಕಾರ ನೀನಾಗಿ ಬಿಟ್ಟುಕೊಟ್ಟೆ ಅಂತಾದ್ರೆ ಬದುಕುವುದಕ್ಕೆ ಬಿಟ್ಟೇನು, ಇಲ್ಲವಾದ್ರೆ ಹೊಡೆದಾಡ್ತೇನೆ. ನಿಶುಂಭ ನಿನ್ನ ಪರಾಕ್ರಮ ಏನು ಎಂಬುದಾಗಿ ನೋಡಿಯೇ ಬಿಡೋಣ. ಯುದ್ಧಕ್ಕಾಗಿ ಬಂದೆಯ ಸೂರಪ್ಪ? ಏನು ನಿನ್ನೊಬ್ಬ ಲಜ್ಜೆ ಬಂದ ಸುರಪ್ಪ? ಯಾಕೆ ಯಾಕೆ ಈ ಹಿಂದೆ ನಮ್ಮ ತೆಟ್ಟು ಸುರವರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಎಲ್ಲರನ್ನು ಕೊಲ್ಲಿಸುವ ನಿನ್ನ
ಅದಕ್ಕಾಗಿ ಹೇಳೋಡು ಸ್ವರ್ಗಲೋಕದ ಸರ್ವ ಅಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆಯರು ಶೋಣಿತಾಮಣಿ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದ್ರ ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕುವ ಆಸೆ ಉಂಟಾದ್ರೆ ಹೋಗಿ ಸೇರು. ಸ್ವರ್ಗವನ್ನು ಬಯಸಿ ಬಂದೆಯ? ನೀನು ಬಂದದ್ದು ಹೇಗಾಯ್ತು ಗೊತ್ತೇ? ಕೋತಿ ಎಂದು ಮರವನೇರಿ ಸೊಸೆಯನ್ನು ಬಯಸಿ ಅಂತ ಸಾಧ್ಯವಿಲ್ಲದ ವಿಷಯ ಬಿಡು. ಅಯ್ಯೋ, ಏನು ದೊಡ್ಡದಾದಂತಹ ದೀಪಕ್ಕೆ ಪತಂಗಗಳು ಬಂದು ಮುಟ್ಟಿದರೆ ಅವುಗಳ ಗತಿ ಏನಾಗುತ್ತದೆ? ದ್ವೀಪ ಎಷ್ಟೇ ದೊಡ್ಡದಾಗಿರಲಿ ಅಂತ ದ್ವೀಪವನ್ನು ಪುಡಿಗೈಯುವಂತ ಸಾಮರ್ಥ್ಯ ನನಗುಂಟು. ಸ್ವರ್ಗ ಹೋಗಂದ್ರೇನು? ಹುಲಿಯ ಗುಹೆ ಗೊತ್ತುಂಟು ಬಿಡ. ಆ ಹುಲಿಯ ಗುಹೆಗೆ ಸಣ್ಣ ಇಲಿ ಬಂದಂತಾಯ್ತು. ಅಂತ ಗುಹೆಗೆ ಪ್ರವೇಶ ಮಾಡಿ ತೋರಿಸ್ತೇನೆ ನಾನು. ವಿನಾಶಕಾಲೇ ವಿಪರೀತ ಬುದ್ಧಿ. ನಿನ್ನೂರನ್ನು ಆಗುದಿಲ್ಲ. ಯಮನೂರಿಗೆ ನಾನೇ ಕಳುಹಿಸ್ತೇನೆ. ನಾನು ಹೋಗುವುದಕ್ಕೆ ಬಂದವನಲ್ಲ, ಸ್ವರ್ಗಲೋಕನು ಶಾಶ್ವತಗೆ ಪಡೆಯುತ್ತೇನೆ ಉದ್ದೇಶದಿಂದ ಬಂದೆ. ಇಂದ್ರ, ಏನು ನೀನು ಎಷ್ಟು ಮಾತಾದ್ರು ಅಷ್ಟೇ. ಹೌದಾ? ಬಾಯಿ ಬಡುಕ. ನಮ್ಮಂತವ್ರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ಪೆಟ್ಟು ತಿಂದು ಓಡುವ ಜಾತಿ ಬಾಯಲ್ಲಿಲ್ಲ, ಕೈಯಲ್ಲಿ ನಡೀತಿಲ್ಲ. ಸೊಂಟಕ್ಕೆ ಜಗಕ್ಕೆ ಅಧಿಕಾರ ನೋಡಿದೆ ತಮ್ಮ, ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ನೋಡು ಇಂದ್ರಾದಿ ದೇವತೆಗಳು ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನೇ ಆಗಲಿ ತಮ್ಮ, ಓಡಿ ಹೋದವರು ಬೆನ್ನಟ್ಟು ಸರಿಯಾಗಿ ಸರಿ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಅಧಿಕಾರ, ಸ್ವರ್ಗದ ಪೀಠ ನಮ್ಮ ಕಾಲಿಗೆ ಸಿಕ್ಕಿದೆ ತಮ್ಮ. ಇಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತಹ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ಈ ವೇಳೆ ಮೂರು ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗನ ಮನೆ ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಗೋಚಿ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದಾಯ್ತು. ಆ ಬಳಿಕ ನೋಡು ಭೂಲೋಕದಲ್ಲಿ ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ಬಿಸು ಕೂಡದದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರುವೆ ಅಲ್ವೇ? ಒಂದು ವೇಳೆ ನಮ್ಮ ಮಾತಿಗೆ ಯಾರಾದ್ರೂ ವಿರೋಧವಾಗಿ ನಡೆದರೆ ಜಾಗ್ರತೆ. ಆ ಬಳಿಕ ನೋಡಲು ಸೂರ್ಯಚಂದ್ರರ ಸಂಚಾರವನ್ನಲ್ಲೇ ನಿಲ್ಲಿಸಿ ನಮ್ಮ ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೇ ನಿಜ. ದೇವತೆಗಳ ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ. ಬಾ ಬಾ ಬಾ. ನಿರ್ಜರ ಪೂಜಿಸಿದನು ಮಾಯ
ಪೂಜಿಸಿದರು ಮಾಯೆಯ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ ಜಯ 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 ಎಳೆಯ ಸುರಪಾಲಗೋಳು ಹುಟ್ಟುವುದೇಕೆ ಊಳ ಮಹಿಷನಿಪ್ಪನು ಸೋಲಿಸಿ ನಾಕವ ನಾಳುತ್ತಿರಲು ಯಮ ನಾಲಯ ಕಟ್ಟಿ ಹೇಳುವ ಏಳಯ್ಯ ಸುರಪಾಲ ಓಳು ಹುಟ್ಟುವುದೇಕೆ ತಿಂತಿಣಿಯನ್ನು ಕೂಡಿಕೊಂಡು ನೇರವಾಗಿ ತುಹಿನಗಿರಿಗೆ ಬಂದು ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ನನ್ನನ್ನೇ ಭಕ್ತಿಯಿಂದ ಪೂಜಿಸುತ್ತಾ ಇದ್ದೀಯಾ. ನಿನ್ನ ಭಕ್ತಿಗೆ ಒಲಿದು ಬಂದವಳು ನಾನು ಮಗನಿ. ಈ ಹಿಂದೆ ನಿಮಗೆ ಎಲ್ಲ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹೇಶನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನು. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತೆ ನಿನ್ನ ಮುಖ ಇಂದು ನಿಶಾ ಕಮಲದಂತೆ ಬಾಡಿ ಹೋಗದಿಲ್ಲ ಮಗನಿ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಭಿನ್ನವಿಸುವುದೇನು ತಾಯೇ ಲೋಕವನ್ನೇ ರಕ್ಷಿಪಾದಿ ಮಾಯೇ ಏನು ಕಂದ? ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣರೋಡನೆ ನಾಕವನ್ನಾಳೆ ಖಳರಿಂದ ಬಂದ ಮಾಡುವುದಾಯ್ತು. ನಿನಗೆ ಭಿನ್ನವಿಸುವುದೇನು ತಾಯೇ ಆದಿ ಮಾಯೇ ಭಿನ್ನವಿಸುವುದೇನು ತಾಯೇ ಪುರಂದರ ಲೋಕವನ್ನೇ ಪಾಲಿಪ ಆದಿ ಮಾಯೆಯೇ. ಏನು ಮಗನೇ? ಅಮ್ಮ ಅಂದು ಮಹಿಷದಾನವನನ್ನು ಸಂಹರಿಸಿ ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟವನಲ್ಲವೇ ತಾಯಿ? ಸತ್ಯ. ಈಗ ಹಾಗಲ್ಲವಮ್ಮ. ಏನಾಯ್ತಪ್ಪ? ಭೂಲೋಕದವರಂತೆ ಯಾರವರು? ಶುಂಭ ನಿಶುಂಭರು ಏನು ಮಾಡಿದರು? ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ಪರಿಣಾಮ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರಮ್ಮ. ಅಮ್ಮ ಅವರಿಂದ ನಮ್ಮನ್ನು ರಕ್ಷಿಸಮ್ಮ. ಇದು ಭಯ. ಕರುಣಿಸುತ್ತ ಲಭಯವನು ನುಡಿದಳು ಕರುಣಿಸುತ್ತ ಲಭಯವನು ನುಡಿದಳು ಕಿರಿದು ಸಮಯದೆ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ ನೆರವೇನು ಮರೆಯುವೆನು ನಿಮ್ಮನು ಮರೆಯ ಮಾತಲ್ಲ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯುಳು ನೀವೆಲ್ಲರೂ ಮರೆಸಿ ನಿಜವನು ತುಹಿನಗಿರಿಯುಳು ಇರುತ್ತ ನೋಡುವುದೆನ್ನ ಲೀಲೆಯ ಇರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿಗರುಹಿ ಶ್ರೀದೇವಿ ಶ್ರೀದೇವಿ ಅಮರೇಂದ್ರ, ವಾಮ ಮಾರ್ಗಾವಲಂಬಿಯಾದ ಶುಂಭನಾದರೂ ಏಕೋದೇವನಿಸಿಕೊಂಡಿರಬೇಕು. ಜಗತ್ತನ್ನೇ ನಿಯಂತ್ರಿಸುವಂತಹ ಶಕ್ತಿ ಒಂದು ಉಂಟು ಅಂತ ಆತನಿಗೆ ಗೊತ್ತಿಲ್ಲ. ಅದು ಏನು ಎಂಬುದನ್ನು ಪ್ರಪಂಚಮುಖಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿಶುಂಭರನ್ನು ಕಿರಿದ ಸಮುದ್ರೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ ಮಗನೇ. ಅಷ್ಟರ ತನಕ ನಾವು ಎಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಜಯ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ
ಸರಿಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದೆನುತ್ತ ಖಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದೆನುತ್ತ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುದಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಮಾಯೆ ಮಹಮಾಯೆ ಎಂದು ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮೋಹಿಸಿ ತಾರಿಯೇ ದೈತ್ಯ ವೃಂದವ ಮೋಹಿಸಿ ತಾರಿಯೇ ಸುಂದರಾಗವ ತಾಳೆ ತಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಸುಂದರಾಗವ ತಾಳೆ ತಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಇಂದಳು ಮೆರೆವ ಕದಂಬವನದೊಳಂದು ಇಂದಳು ಮೆರೆವ ಕದಂಬವನದೊಳಂದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ 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 ಆ ಆ ಆ ಆ ಆ ಅಲ್ವ ಸುಮನಸರಿಗೆ ಧೈರ್ಯದ ಮಾತನ್ನು ಕಳುಹಿದ್ದಾಯಿತು. ತನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದ್ರೆ ಇಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡಬೇಕು. ಜಗನ್ಮಾತಾ ಅಂತ ನನಗೆ ಯೋಚಿಸುವಂತಹ ಪ್ರಮೇಯ ಒಂದು ಬದುಕಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಮಗನ ಅಂತ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರ ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗಿದರು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆ ಇರಿದು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರ ಬಂತೆ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತಹ ನಾನು ಈ ರೂಪವನ್ನೇ ಮರುಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ
ಮೋಹಿನಿ ರೂಪವನ್ನಂತೂ ಕೌಶಿಕಮ್ಮ ನಾಮನಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಶೆಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆಯೇ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತಾ ಅಂತ ನಾನು ಯೋಚಿಸುವುದಲ್ಲ, ಮನಸ್ಸಲ್ಲೊಂದು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಈ ಉಯ್ಯಾಲೆ ಏರಿ ಕುಳಿತುಕೊಂಡು ಗಾಯನವನ್ನು ಹಾಡುತ್ತೇನೆ. ತೊನಗೊಂದವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರ ಮೃಗಬೇಟೆಗೆ ಬರುವಂತಹ ಸಂದರ್ಭದಲ್ಲಿ ಪರಿಮಳವನ್ನು ಆಗ್ರಹಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂತ ವಲೆಯನ್ನು ಬೀಸಿ ಕಾಮಕರನ್ನು ತರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಕೈ ಬೀಸಿ ಕರೀತಾ ಉಂಟು ಕನಕದ ಉಯ್ಯಾಲೆ. ಯಾರು ಬಿಡುತ್ತಾರೆ ನೋಡ. ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವುದರಿಂದ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ಸೇರಿದೆವು. ಅಜನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವಾರ ಮನೋವೇಗ ಬ್ರಹ್ಮಚರ್ಯ
ಕೈಗೆ ಬಂದದ್ದೇ ತಡ ಯುದ್ಧವನ್ನು ಮಾಡುವಂತಹ ಹುಮ್ಮಸ್ಸು ಇಳಿದೆವು ಪಾತಾಳ ಲೋಕಕ್ಕೆ ಅಲ್ಲಿದ್ದಂತಹ ಉರಗಾದಿಗಳ ಹೆಳಮುರಿಗಟ್ಟಿದೆವು ಸರಿ ಆಮೇಲೆ ಭೂಲೋಕ ಸ್ವಾಧೀನ ತದನಂತರ ಏರಿದ್ದೆ ನಾಲ್ಕಲೋಕವನ್ನು ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ ಶುಂಭನಾದರೇನು ಶಂಭಯ ಬಂದರು ಒಮ್ಮಿಂದೊಮ್ಮೆಗೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ರು ಹಾಗಾಗ್ಲಿಲ್ಲ ನಾರದರ ಆಗಮನ ಮಾಡಿಸಿದರು ಸಂಧಿ ಏರಿಸಿದರು ಸಿಂಹ ವಿಸ್ತಾರ ಕೊಟ್ಟರೆ ಅವನ ಬಗ್ಗೆ ಯಾರೇನು ಹೇಳ್ತಾರೆ ಎನ್ನುವ ಹಾಗೆ ಹೊಗಳಿದವರ ಜೊತೆಗೆ ತಗಳಿದವರ ಶಿರ ಹಾರಿಸಿದವರಿದ್ದೇವೆ ಮೂರ್ಲೋಕ ಸಂಚಾರ ಹಸಿವೆ ಹಸಿವೆ ಹಸಿವು ಹೆಚ್ಚಾಗುತ್ತಾ ಇದೆ ಏನು ಮಾಡುವ ತಡ ಮಾಡುವುದು ಸರಿಯಲ್ಲ ಕದಂಬೋಧದಲ್ಲಿ ಬೇಟೆ ದಾನವರನ್ನು
ಎಲ್ಲರಿಗೊಟ್ಟುತ್ತ ತನುವ ಶ್ರಮವನು ಕಳೆವೆ 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 ಎಂದೆನುದಾಗ ಬರಲು 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 ಕದಂಬವನದೆಡೆಗೆ ಖಳರು ಮೃಗಮಾಂಸವನು ಎಲ್ಲಿ ವ್ಯಾಪ್ತಿ ಪ್ರದೇಶದ ಹೊರಗಿದ್ದೆ? ನಾನು 3 ದಿನ ವ್ಯಾಪ್ತಿ ಪ್ರದೇಶದ ಹೊರಗಿದ್ದೆ. ಬಾರ ಇಲ್ಲಿ, ಇಲ್ಲಿ ಬಾ. ಬಂದೆ ಅಲ್ಲಿ ಬಾ, ಮಲಗಿದ್ ಸಾಕು. ಬಂದೆ. ಅಣ್ಣ ಹೇಗಾಯ್ತು ಬೇಟ? ಏನು ಹೇಳದಿ ನಾನು, ಈಗ ಅರ್ಥ ಆಗ್ತಾ ಉಂಟು. ಏನಂತ? ಮೆಲ್ಲುವುದಾದ್ರೂ ಆದಿತ್ತು, ಆಡುವುದಲ್ಲ, ಬೇಟೆ ಆಡುವುದಲ್ಲ. ಎಲ್ಲಿಯಾದ್ರೂ ನೀನು ಬೇಟೆ ಆಡಿದ್ದನ್ನು ಮೆಲ್ಲುವುದಾದ್ರೆ ನನಗೆ ಅತಿ ಅಗತ್ಯವಾಗಿ ಅದೊಂದು ಇನ್ನೂ ಅವಸ್ಥೆ ಆಗಬೇಕು, ಅವಕಾಶ ಸಿಗಬೇಕು ನನಗೆ. ಎಲ್ಲಿಯಾದ್ರೂ ಒಂದು ಕುಳಿತುಕೊಂಡು ತಿನ್ನುವುದಾದ್ರೂ ಆಗುವುದು, ಬೇಟೆ ಆಡುವುದಲ್ಲ. ಹೌದಲ್ವಾ? ಸಾಧ್ಯವೇ ಇಲ್ಲ. ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದವ. ಏನು ತಿಂದೆ? ನನಗಾಗಿ ಏನು ತಂದೆ? ಹೇಳು ನನ್ನ ಮುಂದೆ. ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತೊಂದು ಹರಿಣ. ಏನು ಮಾಡಿದೆ? ಓಡಿದೆ, ಹೋದೆ, ಹಿಡಿದೆ ದರ ಕೋಡನ್ನು. ಗರನೆ ಗರಗರನೆ ಗರನೆ ಗರಗರನೆ ಗರನೆ ಗರಗರನೆ ತಿರುಗಿಸಿ ಒಂದೇ ಪೆಟ್ಟು ದರಕ್ಕೆ ಅಪ್ಪಳಿಸಿದೆ. ಹೌದೇ? ರುಂಡ ಬೇರೆ ಮುಂಡ ಬೇರೆ. ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಕಡಕಟ್ಟನ್ನು ತೆಗಿದೆ. ಹಾಗೆ ಶಬ್ದವಂತ? ಅದು ಎಲುಬು ಗಟ್ಟಿಲ್ಲ. ಓಹೋ, ಎಳತ್ತು ಎಳತ್ತು. ಎಳತ್ತನ್ನು ಜಗಿದ್ರೆ ಹಾಗೆ ಶಬ್ದ ಬರುವುದು. ಹೌದು ಅಣ್ಣ, ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಒಂದನ್ನು ಬಿಡ್ಲಿಲ್ಲ, ಎಲ್ಲವೊಂದು ಒಮ್ಮೆಗೆ ಗಬಕ್. ಹೇಗೆ? ಗಬಕ್ಕ ಗಬಕ್ಕನೆ. ಆಮೇಲೆ ಒಂದೊಂದನ್ನೇ ತೆಗೆದೆ, ಡಿಡಿಕ್ಕ 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 ಎಂದು ನೆಲಕ್ಕೆ ಬಡಿದೆ. ಹೌದೇ? ಎಲ್ಲವೂ ಚೂರು 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 ಚೂರು. ಇಷ್ಟು ಮಾಡಿ ಪ್ರಯೋಜನ ಇಲ್ಲ. ಏನು? ಚೂರು ಚೂರು ಆಯ್ತಲ್ವೇನೋ? ಮೊಲದ ಮಾಂಸವೆಲ್ಲ ಒಡೆದು ಚೂರಾಗಿ ಹೋಯ್ತು. ತಲಾಬಿಲಿ ಆಯ್ತು. ಅದನ್ನೆಲ್ಲ ಒಂದುಗೂಡಿಸಿದೆ, ದೊಡ್ಡದಾದಂತಹ ಮೊಲದ ಮಾಂಸದ ಮುದ್ದೆ. ಅದನ್ನೊಮ್ಮೆಗೆ ಸ್ವಲ್ಪ ಆಚೆ ಹೋಗಿ ಬನ್ನಿ. ಏನಾಯ್ತಾ? ತಿಂದದು ಹೆಚ್ಚಾಯ್ತು. ಹೆಚ್ಚಾಯ್ತಾ? ತಿಂದದು ಹೆಚ್ಚಾಯ್ತು. ಪರಿಣಾಮ ಎಲ್ಲ ಹೊರಗೆ ಬರಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಬಂತ ಹೊರಗೆ? ಸ್ವಲ್ಪ ಆದ್ರೂ ಹಾಕಿದ್ನ ಕಾಣುದಿಲ್ಲಲ್ಲ. ಬಾಯಿಯಲ್ಲಿಯವರೆಗೆ ಬಂತು. ಅದನ್ನು ಹಾಗೆ ನುಂಗಿದೆ. ಹೌದೇ? ಅಣ್ಣ, ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಹುಳಿತ? ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಏಯ್, ಒಮ್ಮೆ ಕಾರು ಬೇಕು, ಅದನ್ನೇ ತಿನ್ನಬೇಕು. ಅದನ್ನೇ ತಿನ್ನಬೇಕು. ಎಲ್ಲ ಮೊಲಗಳನ್ನು ಹಿಡಿದೆ ಅಂತ ಭಾವಿಸಿದ್ದು ಆಗಾಗ ಏಳ್ಲಿಕ್ಕೆ ಪ್ರಾರಂಭ ಆದದ್ದು. ಮೊಲದ ಮಾರಿ. ಹೌದೌದು. ಅದಕ್ಕೆ ನಾವು ಬಂದದ್ದೇ ಗೊತ್ತಾಗ್ಲಿಲ್ಲ. ಅದಲ್ಲೇ ಇರ್ಲಿ. ಅಣ್ಣ, ನೀನು ಹೋಗಿ ಹಿಡಿತೀಯ, ನಾನು ಹಿಡಿಬೇಕಾ? ಅದಿಲ್ಲಿ ಹೋಗುವಾಗ ಹಿಡಿಯುವ. ಹೋಗುವಾಗ? ಹೌದೌದು. ಹೋಗುವಾಗ ಹೊತ್ತುಕೊಂಡು ಹೋಗುವುದು. ಅಣ್ಣ, ಓ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ. ಆ. ಮುಂದುವರಿಯುವಂತಹ ಸಂದರ್ಭದಲ್ಲಿ ಆ. ತಮ್ಮ ತಮ್ಮ ಓ. ತಮ್ಮ ಹಂದಿ ತಮ್ಮ ಹಂದಿ ತಮ್ಮ ಹಂದಿ. ನೀನು 3 ಬಾರಿ ತಮ್ಮ ಅಂತ ಕರೆಯುವಾಗಲೇ ನಾನು ಆಲೋಚನೆ ಮಾಡಬೇಕಿತ್ತು. ಏನಂತ? ನನ್ನನ್ನು ಹಂದಿ ಕರೆಯುವಂತ ಆಸೆ ಉಂಟು. ಹಾಗಲ್ಲೋ, ಮತ್ತೆ ಹಂದಿ ಅಂತ ಹೇಳಿದ್ಯಲ್ಲ. ತಮ್ಮ ಹಂದಿ ಒಂದು ಗೋಚರಿಸಿತು. ಬಿಡುವೇನೆ. ಏನು ಮಾಡಿದ? ಅದರ ಬಾಲಕ್ಕೆ ಕೈ ಕಡ್ಡ. ದರ ದರ ದರ. ನೆಲಕ್ಕೆ ಬಡಿದೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿದೆ. ಮತ್ತೆ ಅಲ್ಲಿಗೆ ಕಲಸಿದೆ, ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ಹೊಟ್ಟೆ ತುಂಬಿತು. ನಿನ್ನ ನೆನಪಾಯ್ತು. ಹೊಟ್ಟೆ ತುಂಬಿದ ಮೇಲೆ ಆಮೇಲೆ ಅದು ನೆನಪಾಯ್ತಲ್ಲ, ಅದು ನನ್ನ ಪುಣ್ಯ. ಹೌದೌದು. ನನಗೇನು ತಂದೆ? ನಿನಗೆ ತಲೆ ತಂದಿದ್ದೇನೆ. ತಲೆ? ಹೌದು. ಯಾವುದು? ನೀನು ತಿನ್ನುವುದಕ್ಕೆ ಕಾಲಿನಿಂದ ಆರಂಭಿಸಿದ್ದೇನ, ಮತ್ತೆ ಹೆಚ್ಚಾಯ್ತು. ಉಳಿದದ್ದು ತಲೆ ಮಾತ್ರ. ಎಸೆಯುವುದು ಯಾಕೆ ಅಂತ ನನಗೆ ತಂದದ್ದಲ್ಲ. ಅಷ್ಟು ತಿಂದವನಿಗೆ ಅದೊಂದು ಹೆಚ್ಚಾಗ್ತದ? ಅಲ್ಲ, ಎಸೆಯುವುದನ್ನೆಲ್ಲ ನೀನು ನನಗೆ ತಂದು ಕೊಡುವುದು. ಇಲ್ಲ ಇಲ್ಲ ಇಲ್ಲ. ಆಮೇಲೆ ಅಣ್ಣನ ಒಂದು ಜವಾಬ್ದಾರಿಯನ್ನು ನಾನು ಪೂರೈಸಿದ್ದೇನಂತ ತೋರಿಸಿ.
ಮತ್ತೆ ತಲೆಯ ಮಾಂಸ ಅಂದ್ರೆ ಇಷ್ಟ ಅಲ್ವೇನು ನಿನ್ಗೆ? ತಲೆಯ ಮಾಂಸವೆಂದರೆ ನನಗೆ ಇಷ್ಟ. ಅದನ್ನಾದ್ರೂ ತಿನ್ನುತ್ತಾ ಇರುವಂತ. ಸರಿ 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 ತಂದಿದ್ದೇನೆ ಭರ್ಜರಿ ಬೇಟೆ. ಅದ್ಭುತ ಬೇಟೆ. ಏನೋ ಈ ಗಾಳಿ ಎಲ್ಲ ಎಲ್ಲಿ ಹೋಗಿದೆ ಅಂತಲೇ ಗೊತ್ತಾಗುದಿಲ್ಲ. ಗಾಳಿ ಇನ್ನು ಉಂಟೋ ಇಲ್ವಾ ಅಂತಲೇ ಸಂಶಯ ಮೂಡ್ತಾ ಉಂಟು ನನಗೆ. ಹೌದಲ್ವಾ? ಹಾಗಿದ್ರೆ ಒಂದು ಕೆಲಸ ಮಾಡುವ. ಏನು ಮಾಡುವ? ನನಗೆ ಬಹಳ ಆಯಾಸವಾಗಿದೆ, ಸ್ವಲ್ಪ ಗಾಳಿ ಹಾಕ್ತೇನೋ? ಅಣ್ಣ, ನಿನಗೆ ನಾನಾಗ ಮಲಗುವಾಗ್ಲೇ ಗೊತ್ತಾಗ್ಲಿಲ್ವಾ ನಿನಗಿಂತ ಹೆಚ್ಚು ನನಗೆ ಆಯಾಸ ಆದದ್ದಂತ? ಇನ್ನೊಮ್ಮೆ ಬೇಕಾದ್ರೆ ಮಲಗ್ತೇನೆ, ನೀನು ಸ್ವಲ್ಪ ಗಾಳಿ ಹಾಕು. ಯಾರು ಗಾಳಿ? ನೀನು. ನಾವೇ ಗಾಳಿ ಹಾಕಿಕೊಂಡೇ ಅಂತಾದ್ರೆ ಆಯಾಸ ನಾವು ಬೇಡ ಪುಣ್ಯಾತ್ಮ, ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ನನಗೆ ಆಯಾಸವೇ ಆಗುದಿಲ್ಲ. ನಾವೆಂದ ಮೇಲೆ ನಾ ಬರುದಿಲ್ವೇನೋ? ಹೌದು. ಹಾಗಾಗಿ ನಾವು ಗಾಳಿ ಹಾಕುದಲ್ಲ, ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಅದರಲ್ಲಿ ವಾಯುದೇವ ಅವನಿಗೆ ಆಜ್ಞಾಪಿಸಿದೆವು ಅಂತಾದ್ರೆ ಚೆನ್ನಾಗಿ ಬೀಸ್ತಾನೆ. ಸರಿ. ಇದು ತಗ್ಗು ಪ್ರದೇಶ, ಎತ್ತರವಾದಂತಹ ಹತ್ತು ಹಿನಗಿರಿಯನ್ನು ಯಾರು ತಳುವದ ಸಮಯದಲ್ಲಿ ಕೇಳಿಸೆ, ತಳುವದ ಸಮಯದಲ್ಲಿ ಕೇಳಿಸೆ, ನಲವಿನವು ಉಯ್ಯಾಲೆಯಲ್ಲಿ, ನಲವಿನವು ಉಯ್ಯಾಲೆಯಲ್ಲಿ ತಾ ಕುಳಿತು ತಾ ಕುಳಿತು 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 ದೇವಿಯು ಪಾಡುತ್ತಿಹ ಗಾಯನವ ನಾಲಿಸುತ್ತ, ಯಾರೋ ದೇವಿಯು ಪಾಡುತ್ತಿಹ ಗಾಯನವ ನಾಲಿಸುತ್ತಾಗ ತಳುವದ ಸಮಯದಲ್ಲಿ ಕೇಳಿಸೆ, ಆ ಆ ಆ ಚೆನ್ನಾಗಿ ಬೀಸು, ತಂಪಾಗಿ ಬೀಸು, ಮಂದ ಮಂದವಾಗಿ ಬೀಸು, ವೇಗವಾಗಿ ಬೀಸು, ಬೇಗ ಬೀಸು. ಬೀಸು ಬೀಸು. ಸೇವಾಕರ್ತರಂದ್ರೆ ಹೀಗಿರ್ಬೇಕು. ಹೌದು. ಸೇವೆಯಲ್ಲಿ ನಿಷ್ಠೆ ಬೇಕು, ಇಷ್ಟ ಬೇಕು, ಭಕ್ತಿ ಬೇಕು, ಭಕ್ತಿ ಬೇಕು, ಪ್ರಾಮಾಣಿಕತೆ ಬೇಕು. ಅದಂತೂ ಬೇಕೇ ಬೇಕು. ನಮ್ಮ ಆಜ್ಞೆಯನ್ನು ಪಾಲಿಸಿದಂತಹ ವಾಯುದೇವ ಆ. ಚೆನ್ನಾಗಿ ಬೀಸಿದ್ದವನೇ. ಆ. ಅವನ ಬೀಸುವಿಕೆಗೆ ತಾನು ಒಡ್ಡಿತು. ಆ. ಆಯಾಸ ಎಲ್ಲಿ ಹೋಗಿದೆ ಅಂತಲೂ ಗೊತ್ತಾಗ್ಲಿಲ್ಲ. ಶ್ರಮಜಲವೆಲ್ಲವೂ ನಿವಾರಣೆ ಆಗಿ ಹೋಗಿದೆ. ಇನ್ನೊಮ್ಮೆ ಬೇಟೆ. ಏ ಅಣ್ಣ, ಇವತ್ತು ಬೇಟೆಯ ಸುದ್ದಿ ತೆಗಿಲಿಕ್ಕಿಲ್ಲ. ಯಾಕೆ? 3 ದಿನದ ಬೇಟೆ ನನಗೆ ಇವತ್ತೇ ಆಡಿದಂತಹ ಪರಿಣಾಮ ದೇಹಕ್ಕೆ ಆಗ್ತಾ ಉಂಟು. ಏ ಈಗಷ್ಟೇ ನನ್ನ ಆಯಾಸ ಪರಿಹಾರ ಆದದ್ದು. ಹೌದಲ್ವಾ? ಮತ್ತೆ ಏರಿದ ಮೇಲೆ ಇಳಿಲಿಕ್ಕೆ ಉಂಟ? ಇಳಿಯಲಿಕ್ಕಿಲ್ಲ. ಇಲ್ಲ 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 ಇಲ್ಲ. ಆ. ಏ ಏನು? ನಿನ್ನ ಕಿವಿ ಕೊಡ್ತೀಯೇನೋ? ನಿನಗೆ ಕಿವಿ ಕೊಟ್ರೆ ಬೇರೆ ನನಗೆ ಬೇಡವೇನೋ? ಹಾಗಲ್ವಾ? ಮತ್ತೆ? ಗಾಳಿ ಬೀಸುವ ಕಡೆ ಆ. ಸ್ವಲ್ಪ ಆಲಿಸಂತೆ. ಇದು ಆಲಿಸಿದೆ. ಸುಯ್. ಟಿಂಗ್ ಟಿಂಗ್ ಟಿಂಗ್. ಏನು? ತಂಪಾಗಿ ಗಾಳಿ ಮಾತ್ರ ಬೀಸ್ತಾ ಉಂಟು. ಏನೋ ಹಾಗೆ ವ್ಯತ್ಯಾಸ ಉಂಟು. ವ್ಯತ್ಯಾಸ ಉಂಟು. ಹೌದು. ಅದೇ ಆ. ಈ ಹಿಂದೆ ಕೇಳದಂತಹ ಸ್ವರ ಕೇಳ್ತಾ ಉಂಟು. ಹೇ. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿ ಬರ್ತಾ ಉಂಟು. ಆ. ಆ ಸ್ವರದ ಮೂಲವನ್ನು ಅರಸಿಕೊಂಡು ಹೋದ್ರೆ ಆ. ಇದು ಗೊತ್ತಾಯ್ತು ನನಗೆ. ಏನ್ ಗೊತ್ತಾಯ್ತು? ಇದು ಅದೇ ಇದು ಅದೇ ಅದೇ ಅಂದ್ರೆ ಬಿದಿರಿಗೆ ಬಿದಿರುತ್ತಾಗಿ ಬರುವ ಸ್ವರವೇ ಇದು, ಬಿದಿರಿನ ಸ್ವರ. ಬಿದಿರಿನ ಸ್ವರ. ಹಾ. ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆಗ್ಲಿಕ್ಕಿಲ್ವಾ? ಖಂಡಿತವಾಗಿ ಇದಲ್ಲ. ಮತ್ತೆ ಒಂದು ವೇಳೆ ಹೌದಂತಿದ್ರೆ ಹಾ. ವೀರರಾದಂತ ಚನ್ನಮುಂಡರು ಹಾ. ಕದಂಬಕಾಂತರವನ್ನು ಬಂದು ಸೇರಿದ್ದಾರೆ. ಹಾ. ಬೇಟೆಯನ್ನಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ಪರಿಹರಿಸುವಂತಹ ಉದ್ದೇಶದಿಂದ ಹಾ. ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುತ್ತಿರಬಹುದೇ? ಕೋಗಿಲೆಗಳು ಪಂಚಮರ ಇಂಚರದಲ್ಲಿ ಹಾಡಿದ್ರು ಹಾಡಬಹುದು. ಹಾ. ಆದ್ರೆ ಇದು ಕೋಗಿಲೆಯ ಸ್ವರವ. ಅಲ್ವಾ? ಕೋಗಿಲೆ ಹೇಗೆ ಹಾಡುವುದು? ಹೇಗೆ? ಹಾಗಿದ್ರೆ ಇದು ಯಾವ್ದಂತ ನೀನೇ ಹೇಳ್ಬೇಕು. ಗೊತ್ತಾಗ್ಲಿಲ್ಲ. ಇಲ್ಲ. ಇದು ಬಹುಶಃ ಹಾ. ಇದು ಬಹುಶಃ ಹಾ. ಅವಳೇ ಆಗಿರಬಹುದು. ಯಾರು? ಅವಳೇ. ವೀಣೆಯ
ಪಿಡಿರೀರ್ಪ ವೀಣೆಯ ಪಿಡಿರೀರ್ಪ ಪಿಡಿರೀರ್ಪ ಪಿಡಿರೀರ್ಪ
ಹೇಳಿದ್ರು ಕೂಡ ಬ್ರಹ್ಮನ ಮಡದಿಯಾದಂತಹ ಶಾರದಾದೇವಿ ಹೌದೌದು ಇಲ್ಲಿಗೆ ಬಂದದ್ದು ಎಂಬ ಹಾಗೆ ಹೇಳ್ತಾ ಇದ್ದಿ ಅಲ್ವಾ? ಖಂಡಿತವಾಗಿ ಅವಳಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾದೇವಿ ಅವನ ಪಕ್ಕದಲ್ಲಿರಬೇಕು. ಒಂದು ವೇಳೆ ಅವಳಿಲ್ಲದೆ ಹೋದಾಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದೀತು. ಏನೇನಾಗಿ ಹೋದಿತ್ತು? ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಹೋಗಿದ್ರೆ ಬಾಯಿಲ್ಲ, ಆಯಿದ್ರೆ ಕೈ ಇಲ್ಲ, ಇದ್ರೆ ಕಾಲಿಲ್ಲ, ಕಾಲಿದ್ರೆ ದೇಹ ಇಲ್ಲ, ದೇಹ ಇದ್ರೆ ಎಲ್ಲ ಸರಿದ್ರೆ ತಲೆ ಸರಿ ಇರುವುದಿಲ್ಲ. ತಲೆ ಸರಿ ಇರುವುದು. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಅದಕ್ಕಾಗಿ ಅವನನ್ನು ತೊರೆದು ಅವಳು ಇಲ್ಲಿಗೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅವಳಲ್ಲ, ಅವಳಲ್ಲ, ಅವಳಲ್ಲ ಅಂತಾದ್ರೆ ಬೇರೆ ಯಾರು? ಇದು ಅವನೇ. ಯಾರವ? ಕುದುರೆ ಮುಖ. ಕುದುರೆ ಮುಖ. ಆ, ಕುದುರೆ ಮುಖ. ಕುದುರೆ ಮುಖ ಉಳ್ಳವನು. ಓಹೋ ಅರ್ಥ ತುಂಬುರ. ದೇವಲೋಕದ ಗಾಯಕ ಅವನೇ. ಅವೊಬ್ಬ ಮಾತ್ರ ಇರುವುದಾ? ಮತ್ತೆ ಇನ್ನೊಬ್ಬ ಇದ್ದಾನೆ ಚಿತ್ರಸೇನ. ಆ. ಅವರಿಬ್ಬರು ಜೊತೆ ಸೇರಿದ್ರು ಅಂತಾದ್ರೆ ಆ. ಕಾನವೈಭವಂ. ಹಾಗಾದ್ರೆ ಅವರಲ್ಲ ಎಂಬ ಹಾಗೆ ಹೇಳ್ತಾ ಇದ್ದ. ಅಲ್ಲ ಸರಿ, ಇನ್ನೊಬ್ಬರಿದ್ದಾನಲ್ಲ, ಯಾರವಂ? ಅವನೇ ನಾರದ. ನಾರದ. ಕರದಲ್ಲಿಗೆ ಬಾರದ ಕಾನವ ಶಾರದ. ಅವನವೇ ಶಾರದ. ಕಲಹ ಪ್ರಿಯ ನಾರದ. ಅವನೇ ಬಂದದ್ದು. ಅವ ಬಂದದ್ದ? ಹೌದು. ಹೇ ಏನು? ಖಂಡಿತವಾಗಿ ಬರ್ಲಿಕ್ಕಿಲ್ಲ. ಯಾಕೆ? ನಿನಗೆ ತಿರುಗಾಟವೇ ಬಗಿದೆ ಹೋಗ್ಲಿ. ಯಾರಿಗೆ? ನನಗ? ನಿನಗಲ್ವಾ? ಮತ್ತೆ? ಅಂದ ದಕ್ಷ ಬ್ರಹ್ಮ ಆ. ನಾರದನಿಗೆ ಕೊಟ್ಟಂತಹ ಶಾಪ ಆ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ ಆ. ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಆಹಾ. ಈ ಸ್ವರವನ್ನು ಕೇಳಿದ್ಯಾ ನೀನು? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು. ನಾರದಾದ್ರೆ ಹೇಗೆ? ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ, ಅಲ್ಲಿಂದ, ನಾಳೆ, ಆಚೆ, ನಿನ್ನೆ, ಈಚೆ, ಮೊನ್ನೆ, ಹತ್ತಿರ, ನಾಡಿದ್ದು, ದೂರ. ಎಲ್ಲಿ ಹೋಗ್ತಾನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಹಾ. ವೀಣೆ ಬಿಡಿದಿರುವ ಮಣಿ ಅಲ್ಲ, ತುಂಬುರ ಅಂತೂ ಅಲ್ವೇ ಅಲ್ಲ, ನಾರದ ಅಲ್ಲ. ಅದು ಅಲ್ಲ, ಇದು ಅಲ್ಲ. ಗೊತ್ತಾಗಬೇಕಿದ್ರೆ ಸ್ವರವನ್ನು ಬಿಡಿ ಸ್ವರ ಹಿಡಿದು ಸ್ವರ ಹಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ಅರರೆ ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಉರಗನಿ ಭವೇನಿಯೌ ಕಲಕೀರವಾಣಿಯೌ ಗುರುಕುಜ ಶರೀರಯಂ ಮೋಹನಾಕಾರಯೌ ದುರಿತ ಸಂಹಾರಯೌ ನಿಜ ಚಕ್ರಧಾರಯೌ ದುರಿತ ಸಂಹಾರಯಂ ನಿಜ ಚಕ್ರಧಾರಯಂ ಜಯ ನಮೋ ಜಯ ಬೆರು ತೂಗಿದಳು ಯಾಲೆಯ ದುರ್ಗಾಂಬಿಕೆ ದುರ್ಗಾಂಬಿಕೆ ತೂಗಿದಳು ಯಾಲೆಯ ನಾಗಮಟ್ಟ ಮರಯೋಗಿ ಮರಿಯರಿಗೆಲ್ಲ ನಾಗಮಟ್ಟ ಮರಯೋಗಿ ಮರಿಯರಿಗೆಲ್ಲ ತರಣಿ ಕೋಟಿ ಪ್ರಕಾಶವದು ಗೋಚರಿಸಲು ಅಚ್ಚರಿಯಿಂದ ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ನಮ್ಮದು ಉಯ್ಯಾಲೆಯಲ್ಲಿ ಉಯ್ಯಾಲೆಯಲ್ಲಿ ದೇವಿಯನು ಅರರೆ 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 ಎನ್ನಿಗಳಂತ ಬಿಟ್ಟಗಾರೆ ಆಹಾ ಆಹಾ
ಶರದೆಂದು ವದನೆ ಶರದೆಂದು ವದನೆ ಹರಿಣನೇ 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 ಚಲುವ 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 ಕರುಣಿ ಮಣಿಯು ಕರುಣಿ ಮಣಿಯು ಕರುಣಿ ಮಣಿಯು ವಿಮಲಗ 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 ಶರದೆಂದು ವದನೆ ಹರಿಣನೇ ಚಲುವ ಕರುಣಿ ಮಣಿಯು ವಿಮಲಗ ಓ ಮಾಮ, ಏನು ಆಶ್ಚರ್ಯ ಇದು? ಏನಿದು ಕೌತುಕ? ನಾವೇನು ಇಲ್ಲಿಗೆ ಬರುದು ಹೊಸತೆ, ಅದುವೇ ಅಲ್ಲ. ಆದ್ರೆ ಈ ರೀತಿಯಂತ ವ್ಯತ್ಯಾಸವನ್ನು ನೋಡಿದ್ದೀನಿ ನೀನು. ಆಹಾ. ಸ್ವರ ಬಿಡದು ಮುಂದುವರಿದು ಬಂದೆ ಮುಂದಾದ್ರೆ ಆ. ಒಬ್ಬಳಾಕೆ ಸೌಂದರ್ಯವತಿ, ಆ. ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಪಾಡ್ತಾ ಇದ್ದಾಳೆ. ಆ. ಅಪ್ರತಿಮವಾದಂತಹ ಸೌಂದರ್ಯವತಿ. ನೋಡಿದೆ ನೋಡಿದೆ ನೋಡಿದೆ. ಹಾ. ಅಂಬರ ಪಥದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯವತಿ. ಹಾ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಮ್ಹೂ. ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ಹ್ಮ್. ನೋಡಂತೆ ನೋಡಂತೆ ಹ್ಮ್. ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕವು ವಿಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮೊಗದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಖ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದಿರನ ಪೆಂಪು ಇವಳ ಕರ್ಣದ್ವಯ ಆಕಾರ ಕನ್ನಡ ದಿಪ್ಪಿ ಶ್ರೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆಯ ಮಂದಹಾಸದ ವಿಲಾಸಮಂ ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸಿ ದಶಕಮಂ ಬಂದುಗೆ ದುಟಿಯಳ ಬಂದುರದ ಸಿಂಗರವನೇನೆಂದು ವರ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರಸಿ ತೆನ್ನೆಯ ರೋಷ ತಡೆದರೆನ್ನ ನಿವಿಷ ಆಗಲೆನ್ನೆಯ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡಿಡ ಲಂಕಿ ಮನೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕೊರಲ್ಗೆ ಹರಿನೀಲಮಣಿ ಭೂಷಣವದು ಸೇರಿಸಲ್ಗದು ನೈಜಮಾಗಿ ಬೆರಗಾಗಿ ಬಳಿ ಕೋರೆ ದುರುಪಂ ತೆಗೆದು ಜಡೆಗಟ್ಟಿ ಪೊರಮಟ್ಟು ನಿರುಗುಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಪೆರನುಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುಜದ ಕರ ಪಲ್ಲವದ ಸರಸಿರುವ ಮುಖಿ ಅರಳಿವಳಂತ ವಿಟಗಾರ ನೋಡ ಸ್ಮರಣ ಗುರುಗಣೆ ತಿಹಳು ನೀರ ಸರಸಿಜ ವದನೆ ಹರಿಣ ನೇತ್ರ ಚೆಲ್ವ ತರುಣೇ ಮಣಿ ಮಲಗಾತ್ರೆ. ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಲ ಭಾಷೆಯ ತೋಳಕುಚಗಳ ವಿಶುಪ ತೊಡಗಡ ಚಾರು ಜಂಗವ ಬೆಸವ ಕಂಗಳ ತೊಲಗಿ ಬೆಳಗುವ ಬಿಸದ ಗಂಧಿನಿಯು ಪರಮ ಪರಿಮಾಣಗಳು ಸಂಹರಿಸಿ ಮುಗ್ಧ ಕೆಂದಾವರಿಯ ಮರಿದುಂಬಿಗಳ ನಡವಳಿಸಿ ಸರಸ ವೀಣಾಬ್ದಿನಿ ಹಂಸೆಯ ಗರ್ವಗತಿಗಳ ಹಾಯ್ದು ಮನಸ್ಸಿಜನ್ ಹೊರವಿರಿಂಚ ಸೃಜಿಸಿದನೆ ಎನ್ನುವ ಹಾಗೆ ಭ್ರಮೆ ಚೆಲುವಿಕೆ ಚೈತನ್ಯವು ಪರಿಮಳದ ಪುತ್ತಳಿಯು ವರರಸ ಸಾಕಾರ ಸೌರಭವು ಹನುಮತನ ವಿಜಯ ಧ್ವಜವು ಕೂಲಲನೆ ಮುಕ್ತಿಗದ ಮಣಿಯು ಸಾಸಿರ ಶಿರಣಾದ ಶೇಷನ ಶಿರದಲ ಸೇವ ಮಾಣಿಕ್ಯವು ಹೊಸಮತಿಗೆ ಸಮ ಸೀಮಂತದ ಮಣಿಯೋ ಎನ್ನುವ ಹಾಗೆ ಕಂಗೊಳಿಸ್ತಾ ಇದ್ದಾಳೆ. ಕೋಟಿ ಸೂರ್ಯರೇಖ ಕಾಲದಲ್ಲಿ ಧರೆಗಿಳಿದು ಬಂದು ಉದಯಿಸಿದ್ರೆ ಯಾವ ರೀತಿಯಾದಂತಹ ಪ್ರಭೆ ಗೋಚರಿಸ್ತದೋ ಅಂತಹದ್ದೇ ಆದಂತಹ ಪ್ರಭೆ ಗೋಚರಿಸ್ತಾ ಇದೆ. ಅಣ್ಣ, ಅವಳಿಗೆ ಸಂತೋಷ ಆಯ್ತಾ ಇಲ್ವಾ? ಹೊಗಳಿದ ಈ ಪರಿಸರಕ್ಕೆ ಬಹಳಷ್ಟು ಸಂತೋಷ. ಹೌದಲ್ವಾ? ನೋಡುವಾಗ್ಲೇ ಗೊತ್ತಾಗ. ಇದು ಯಾರಾಗಿರಬಹುದು? ಯಾರು? ಅವಳೇ. ಯಾ ಅಣ್ಣ, ಇದು ಅವಳೇ ಅಲ್ವಾ? ಯಾರು ಅವಳೇ ಅಂದ್ರೆ? ಲಕ್ಷ್ಮಿ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು? ನಿನಗೇನು ಬೇಕು? ನನಗೆ ಏನು ಬೇಡ. ನಿನಗೆ ಅಲ್ಲೋ ಮತ್ತೆ ಅಂದು ಶ್ರೀಮನ್ನಾರಾಯಣ ಕೇಳಿದಂತಹ ಸಂದರ್ಭದಲ್ಲಿ ಪಕ್ಷ ಸ್ಥಳದಲ್ಲಿ ಜಾಗವನ್ನು ಕೇಳಿದ್ದಾಳೆ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕಿಲ್ವ ಅಂತ. ಇನ್ನು ಅದು ಸರಿ, ಕಾಂತಾರ ನೋಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ಕದಂಬ ಕಾಂತಾರಕ್ಕೆ ಬರ್ಲಿಕ್ಕಿಲ್ಲ. ಅದೇ ಹೇಳಿದ್ದು ನಾನು ಕೂಡ. ಹೌದಲ್ವಾ? ಹಾಗಾದ್ರೆ ಅವಳ ವಿಷಯ ಬಿಡುವ. ಹಾಗಿದ್ರೆ ಯಾರು? ಇನ್ನೊಬ್ಬಳಿದ್ದಾಳಲ್ಲ. ಯಾರವಳು? ಅವಳೇ ಉಮೆ. ಉಮೆ 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 ಪಾರ್ವತಮ್ಮ. ಹೌದಾ? ಒಮ್ಮೆ ನೋಡಿ ಬರ್ಬೇಕಾ? ನೋಡಿ ಬಾ. ಏ ತಮ್ಮ, ಏನೋ ನೀನು ಹೇಳಿದ ಹಾಗೆ ಇದು ಪಾರ್ವತಮ್ಮ ಅಲ್ಲ, ಆಯ್ತಾ? ಅದು ಹೇಗೆ? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಅಂತ.
ದೊಡ್ಡ ಬೊಟ್ಟಿಲ್ಲದಿದ್ರೆ ಈಗ ಪಾರ್ವತಮ್ಮ ಅಲ್ವಾ? ಲೋಕಕ್ಕೆ ಆದರ್ಶ ಅಲ್ವೇನೋ ದೊಡ್ಡ ಬೊಟ್ಟು. ಈಗ ಈಗ ಓ ಹೀಗೆ ಹೋಗಿ ನೋಡಿದ್ರು ಬೊಟ್ಟು ಕಾಣುವುದಿಲ್ಲ. ಬೊಟ್ಟಿಲ್ಲ. ಇಲ್ಲ ಇಲ್ಲ ಇಲ್ಲ. ಹತ್ತಿರ ಹೋಗಿ ನೋಡಿದ್ರು ಇಲ್ಲ. ಒಬ್ಬಳಿಗೆ ಅಂಗಮನಿತ್ತ, ಇನ್ನೊಬ್ಬಳನ್ನು ಶಿರದಲ್ಲಿ ಬತ್ತ. ಹೆಣ್ಣೆಂಬ ಬಿತ್ತ. ಶಂಕರನಿಗೆ ಶಂಕರಿಯನ್ನು ಕಳುಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಪಾಪ ಶಂಕರಿ ಎಲ್ಲಿಗೆ ಅಂತ ಹೋಗು. ಹೌದು. ಹಾಗಾದ್ರೆ ಅವಳ ವಿಷಯ ಬಿಡುವ. ಇನ್ನೊಬ್ಬಳಿದ್ದಾಳಲ್ಲ, ಯಾರವಳು? ಸೌಂದರ್ಯವತಿಯರಲ್ಲಿ ಅತಿ ಸೌಂದರ್ಯವತಿ ಯಾರು ಅಂತ ಕೇಳಿದ್ರೆ, ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರಮನು ಹೇಗೆ ಶೋಭಿಸುತ್ತಾನೋ ಅದೇ ರೀತಿ 3 ಲೋಕದಲ್ಲಿ ಎಲ್ಲಾ ಸೌಂದರ್ಯವತಿಯರನ್ನು ಒಟ್ಟಾಗಿ ಸೇರಿಸಿದ್ರೆ ಅದರಲ್ಲಿ ಎದ್ದು ಕಾಣುವವಳೇ ಆರತಿಯೇ. ಯಾರು? ಆರತಿಯೇ. ಯಾವ ಆರತಿಯ? ಆರತೆಲ್ಲ ಮುನ್ನಪ್ಪ. ಮತ್ತೆ ರತಿ. ರತಿ? ಹೌದೌದು. ಅವರದೊಂದು ಮೇಳವೇ ಇದೆ. ಯಾವುದು? ಕಾಮರತಿಯರ ಮೇಳ. ಸತಿಯ ಬಿಟ್ಟಿರಲಾರ ಸುಪ್ರೇಮ. ಎಡಭಾಗದಲ್ಲಿ ಮನ್ಮತ ಇಲ್ಲ. ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ. ಕಾಮರತಿಯರ ಮೇಳ ಇದಲ್ಲ ಅಂತ ಆದ್ರೆ ಇದು ಯಾವ ಮೇಳ? ನಿನಗೆ ಇಷ್ಟೊತ್ತಾದ್ರೆ ಮೇಳ ಯಾವ್ದಂತ ಗೊತ್ತಾಗ್ಲಿಲ್ಲ? ಯಾವ್ದಿದು? ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಗಿದೆ. ಇದು ಬಹುಶಃ 2ನೇ ಮೇಳ. ನೋಡಿ ಹೇಳಿದ್ಯಾ? ಮತ್ತೆ ನೋಡದೆ ಹೇಳಲಿಕ್ಕೆ ಯಾವ್ದು? ಅವಳನ್ನೇ ನೋಡಿದ್ರ. ಅದು ಹೇಗೆ? ಕಾಮರತಿಯರ ಮೇಳ ಅಲ್ಲ, ಬೇರೆ ಯಾವುದೋ 2ನೇದ್ದು. ಎಲ್ಲರೂ ಕೇಳುವುದಿದ್ದನ್ನು. ಏನು? ಇದೇ ಬೇಕು, ಇದೇ ಬೇಕು, ಇದೇ ಬೇಕು. ಇಲ್ಲದಿದ್ರೆ ನಾವು ಇಲ್ಲಿರುವ ಎಲ್ಲೋ ಇರಬೇಕಾದವರು ಇಲ್ಲಿಗೆ ಬಂದಿದ್ದೇವೆ. ನಮಗೂ ನೋಡುವಾಗ ಆಗ್ತದೆ ಇದೇ ಆದೀತು ಅಂತ. ಹೌದಲ್ವಾ? ನಾವೇನು ತಿರುಗಾಟ ಮಾಡಿದ್ದು ಕಡಿಮೆಯೋ? ಅಲ್ವೇ ಅಲ್ಲ. 3 ಅಲ್ಲ, 6 ಅಲ್ಲ, ಈ 7 ಲೋಕದಲ್ಲಿಯೂ ಕೂಡ ಇಂತಹ ಸೌಂದರ್ಯವತಿ ಇಲ್ಲ. ಇಂತಹ ಸೌಂದರ್ಯವತಿ ಇಲ್ಲ ಅಂತ ನಿರ್ಧಾರ ಮಾಡಿ ಆಯ್ತಾ ನೀನು? 7 ಲೋಕ ಅಂತ. ಮತ್ತೆ ಸರಿ ಸರಿ ಅಲ್ವಾ? ಹಾಗಿದ್ರೆ ಇಂತಹ ಸೌಂದರ್ಯವತಿಯನ್ನು ಈ ದಟ್ಟವಾದಂತಹ ಕಾಡಿನಲ್ಲೇ ಬಿಟ್ಟು ಹೋಗುವುದಲ್ಲ. ನಾ ಹೋಗಿ ಮಾತನಾಡಿಸಿದ ಮೇಲೆ ಏನು ನಿರ್ಧಾರ ನಿನ್ನದ್ದು? ಕರೆದುಕೊಂಡು ಹೋಗೋದೇ ಆಗ್ತದ ನಮ್ಮಿಂದ. ಯಾಕೆ? ಬ್ರಹ್ಮಚರ್ಯ, ಬ್ರಹ್ಮದೇವರವರ. ನಾವೇನಾದ್ರೂ ಇವಳ ಹತ್ತಿರ ಹೋದ್ರೂ ಕೂಡ ನಮಗೆ ಮರಣ. ಬ್ರಹ್ಮಚರ್ಯ ಕೆಡಬಾರದು. ಬ್ರಹ್ಮಚರ್ಯ ಕೆಡಬಾರದು. ಹಾಗಿದ್ರೆ ಏನು ಮಾಡುವ? ಇವಳನ್ನು ಹೀಗೆ ಬಿಡುವುದಲ್ಲ. ಈಕೆ ಸೌಂದರ್ಯವನ್ನು ದಿನನಿತ್ಯ ನೋಡ್ಬೇಕು. ಅಣ್ಣನಲ್ಲಿ ಹೇಳುವ. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವ. ನಿನ್ನ ನಿರಾತ ಕೊಂಡಾಡುತ್ತಲಿರುವರು ಜಗದುಳ ಅಣ್ಣ ದೇವ. ಅರಿತಿದ ಬೇಟೆಗೆನು ಕಲೆ ಅಣ್ಣ ದೇವ. ನಾವು ಕರಳಿತು ಹಿನಗಿರಿಯಲ್ಲಿ ಬೇಟೆಯಾಡುತ್ತ ಅಣ್ಣ ದೇವ. ಎರಡು ಧ್ವನಿಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ. ಎದ್ದೇಳಿ ತಮ್ಮಂದಿರೇ, ಬಗ್ಗೆ ತಿಳಿದುಕೊಳ್ಬೇಕೆನ್ನುವಂತಹ ಉದ್ದೇಶದಿಂದ ಎಲ್ಲ ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ನೋಡಿದ್ರಲ್ಲಿ ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾಗ ಯಜ್ಞಾದಿಗಳ ಪಾಲಿಗೆ ತುಂಬಾ ಅರ್ಪಣ ಮಸ್ತು. ಹೊಗಳಿದವರು ಜೊತೆಗೆ ತಗಳಿದವರ ಶಿರು ಹಾರಿಸಿದವರಿದ್ದೇವೆ. 3 ಲೋಕ ಸಂಚಾರ ಮಾಡಿದಂತಹ ದಿಸೆಯಿಂದಲಾಗಿ ಹಸಿವೆ ತೃಷಿ ಏನು ಮಾಡಿದ್ದೀರಿ? ನಮ್ಮದಾದಂತಹ ಕದಂಬವರದಲ್ಲಿ ಬೇಕಾದ ಹಾಗೆ ಮೃಗ. ಆಮೇಲೆ ಒಂದು ವಿಶೇಷ. ಏನು ವಿಶೇಷ? ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಯಿತು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತದಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿ ಬಂತಣ್ಣ. ಆ ಸ್ವರವನ್ನು ಹರಸುತ್ತಾ ಮುಂದಕ್ಕೆ ಹೋದಾಗ ತರುಣಿ ಓರ್ವಳು ಕೋಟಿ ಸೂರ್ಯಪ್ರಕಾಶವನ್ನು ಬೀರುತ್ತಾ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಳು. ಅವಳ ಅಂದವನ್ನು ಕಂಡಾಕ್ಷಣವೇ ನಮಗನಿಸಿದ್ದು ಒಂದು. ಏನದು? 3 ಲೋಕದ ಒಡೆಯನಾದಂತಹ ನೀನವಳನ್ನು ವರಿಸಬೇಕು. ನಿನ್ನ ವಾಮ ಭಾಗದಲ್ಲಿ ಅವಳು ರಂಜಿಸಬೇಕು. ಕದಂಬ ಕಾಂತಾರದ ಕನ್ನಿಕೆಯನ್ನು ಕರೆತರುವಲ್ಲಿ ಕಾರ್ಯಪ್ರವೃತ್ತನಾಗಬೇಕಣ್ಣ. ಎನ್ನುವರು ಆಲಿಸುತ್ತ ಶುಂಭನು ಮನಸ್ಸಿನ ಶರಹತಿಗೆ ಸಿಲುಕುತ್ತ ವನಜನೇತ್ರೆಯ ವರಿಸದಿರೆಂದೆನುತ್ತ ನಿಶ್ಚಯಿಸಿ ಕದಂಬಂತ ಹೆಣ್ಣಿನ ಬಗ್ಗೆ ವರ್ಣಿಸಿದ ಕ್ಷಣದಲ್ಲಿ ಏನು ನನಗೆ ಬೇಕು ಬೇಕು ಅನ್ನಿಸ್ತಾ ಉಂಟಲ್ಲ ತಮ್ಮಂದಿರೇ? ಯಾವುದು ಬೇಡ ತಮ್ಮ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣ ನಂಗ ಆ ಮನ್ಮಥ ಅವನಲ್ಲಿದ್ದಂತ ಪಂಚ ಚರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಳಲಿ ಬೆಂಡಾದೆ ತಮ್ಮಂದಿರೇ, ಬಳಲಿ ಬೆಂಡಾದೆ. ಏನು ತೀರ್ಮಾನ ಕೈಗೊಂಡೆ? ವನಜ ಲೋಚನೆ ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವರು ಹೋಗಿ ಬರಲ್ಲ. ಅವಸರ ಮಾಡ್ಬೇಕು. ಆ ವಿಚಾರ ನನಗೆ ಬಿಟ್ಟದ್ದು. ಅದು ನಿಮ್ಮಿಂದಾಗುವ ಕೆಲಸವೇ ಅಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೇನೆ. ನೀವು ಎಷ್ಟಾದ್ರೂ ಭೇಟಿ ಆಯಸಪಟ್ಟವರು ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮನ್ನು ಕರೆದುಕೊಳ್ಳಿ.
ಕೆಳಯ್ಯ ಸುಗ್ರೀವ ಬೇಳುವೆನು ಎಲೆ ಸಚಿವ ಜಾಮವೊಂದು ವಾರ್ತೆಯನು ಕೇಳಿದೆನು ಮೆರೆವ ಕಾದಂಬವನದೊಳಗೆ ಯಾನೆಯಲ್ಲಿ ಸತಿ ಮೆರೆವಂತೆ ಮಂತ್ರಶ್ರೇಷ್ಠ ಸುಗ್ರೀವ, ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರಹೇಳಿ. ನನ್ನಲ್ಲಿ ಮುಖ್ಯವಾದ ವಿಚಾರವ ಏನು ಅಂತ ಅರ್ಥ ಆಗ್ಲಿಲ್ಲಲ್ಲ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತ ನೃತ್ಯವನ್ನು ಕಂಡು ಹೌದೇ ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನ ಬೇಕೆನ್ನ ಆಶೆಯನ್ನು ಬಿಟ್ಟವ ನಾನಿದ್ದೇನೆ ಸುಗ್ರೀವ. ನಿಮಗೂ ಮದುವೆ ಆಗುವಂತ ಆಶಯ ಪ್ರಭು. ಮತ್ತೆ ನನಗಲ್ಲದೆ ಮತ್ತೆ ನಿನಗ ಪಾಪಿ ಮದುವೆ ನನಗೆ ಬೇಡ. ಮುಚ್ಚು ಬಾಯಿ ಮುಚ್ಚು. ಯಾವ್ದರಲ್ಲಿ ಕೊರತೆ ಉಂಟು, ಯಾವ್ದರಲ್ಲಿ ಕಡಿಮೆ ಉಂಟು ನನಗೆ ಕಡಿಮೆ ಇಲ್ಲ. ಅದಕ್ಕಾಗಿ ನೋಡು, ಏನು ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದು ತೆರಳು ಕದಂಬವನ. ಶುಂಭನಾಜ್ಞೆಯಳೈದಿ ಶುಂಭನಾಜ್ಞೆಯಳೈದಿ ಮೆರೆವ ಕದಂಬವನವನೆ ಪಗುತಾ ಕೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರೆಸಿಲು ಕುತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿ ಕೀಕೆ ಮಾನಿನಿಯೇ ಶುಂಭನಾಜ್ಞೆಯಳೈದಿ ಶುಂಭನಾಜ್ಞೆಯಂತೆ ಕದಂಬವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬವನೆಂದರೆ ತುಂಬಿದಂತ ಕಾರ್ಕತ್ತಲು ಅಂತ. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬವನ. ನೋಡಬಾರದು, ವೈರ ಭಾವದಿಂದ ಇರಬೇಕಂತ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮುಂಡರಿಂದ ಕೇಳಿ ತಿಳಿದಂತ ವಿಷಯ ಶುಂಭ. ಕದಂಬವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ನನ್ನದ ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವನ ದಾಂತ ರೂಪಕ್ಕೆ ಮೂರು ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆಯಾಗುವುದಕ್ಕಾಗಿ ಹಾತರಿಸ್ತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ, ಮೇಲಿಂದ ಕೆಳಗೆ ಇಳಿದು ಬಂದಿದೆ ನನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿ ಅಂತ ನಾರಿ. ನೋಡಬಾರದೆ, ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡೆ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು. ಇವಳು ಉಯ್ಯಾಲೆಯನ್ನು ತೂಗುವುದ ಅಲ್ಲ, ಜಗವನ್ನು ಆಡಿಸುವುದ? ಇವಳು ನಾರಿಯೇ? ಈಕೆ ಸರ್ವತ್ರ ನಾರಿಯಲ್ಲ. ಇವಳು ಆದಿ ಅಂತರಹಿತಳಂತ ಆದಿ ಮಾಯ ಸರಿ. ತ್ರಿಜಗವನ್ನೇ ತನ್ನದಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವೇ ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ. ಶುಂಭ ಬಯಸಿದ್ದಲ್ಲ, ಅವ ಈ ಸಲ ಕೆಟ್ಟ. ಅವ ಕೆಟ್ಟದ್ದಲ್ಲ, ದಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುವಂತ ಆಶಯ. ಏನು ಮಾಡೋಣ ಹೇಳಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಉಂಟಂತೆ. ನಮ್ಮ ಶುಂಭನಿಗೆ ಮದುವೆಯಾಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನು ಈ ಸುಗ್ರೀವನಲ್ವಾ? ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು. ಮಾತಾಡ್ತೇನೆ. ಅಮ್ಮ
ಮಾತಂದಾಲಿಸಿ ಕೇಳವ್ವ ನಿನ್ನನು ಶುಂಭ ಪ್ರೀತಿ ಉಪಯಾಸಿರುವ ಭೂತಾಳ ಮೂರಾರುಳ್ ಆತನಿಗಿರಿಲ್ಲ ಖ್ಯಾತನವನು ನಿನ್ನ ನಾಥನಾಗುವನಂತೆ ಮಾತೊಂದಾಲಿಸಿ ಕೇಳವ್ವ ಮೊದಲಾಗಿ ತಮ್ಮ ಪವಿತ್ರ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ ತಾಯಿ. ಶೋಣಿತಾಪುರದಿಂದ ಬಂದಂತ ಸುಗ್ರೀವ ನಾನಮ್ಮ. ನಮ್ಮ ಒಡೆಯನಾಂತ ಶುಂಭನೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಡುವುದಕ್ಕೆ ಬಲವಂತ ಕಾರಣ ಉಂಟು ತಾಯಿ. ನಿನ್ನದಂತ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಹಾತೊರಿತಾ ಇದ್ದಾನೆ. ಶುಂಭನಾದ್ರೂ ಸಾಮಾನ್ಯದವನಲ್ಲಮ್ಮ. ಮೂರು ಲೋಕವೇ ಅವನ ಆಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು. ನಮ್ಮದಂತ ಶೋಣಿತಾಪುರ ರೂಪದ ಬಗ್ಗೆ ಹೇಳುವುದಿದ್ರೆ ಕಠಿಣವಲ್ಲಮ್ಮ. ಮನ್ಮಥನಿಗೆ ತಿಳಿದ ಅಧಿಕವಾದ ರೂಪ ನಮ್ಮ ಶುಂಭನಲ್ಲಿ ಉಂಟು. ಅಂತ ಶುಂಭನನ್ನು ವರಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರ್ತೀಯ ತಾಯಿ ನೀನು. ಈತನಳಿದರೆ ಎನ್ನ ವಾರ್ತೆಯ ಈತನಳಿದರೆ ಎನ್ನ ವಾರ್ತೆಯ ದುಃಖ ಶುಂಭಾಸುರಗೆ ಕೇಳುವ ದೂತನಿಲ್ಲೆಂದೆನು ತಲೆಪ್ಪಿಸಲಾತನನ್ನು ಸುಗ್ರೀವನಾಡಿದ ಮಾತನ್ನಾಡಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ತನಗೆ ನಗೆಯಾಗಿ ಹೋಯಿತಲ್ಲ. ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಡೆದನೆಂದಾದರೆ ಆ ಧೂರ್ತ ಶುಂಭನಿಗೆ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನಾನು ನೇಮಿಸಬೇಕಾಗುತ್ತದೆ. ಹಾಗಾಗಿ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಬೀರಿ ಈತನನ್ನು ಎಬ್ಬಿಸುತ್ತಾರೆ ನೋಡುವ. ಎತ್ತಾನಿದ್ದೆ ಪುಣ್ಯಾತ್ಮರೇ, ಮಲಗಿದ್ದೇ ತಡ. ಗಾಢವಾದಂತ ನಿದ್ದೆ ಬಂದು ಹೋಯ್ತು ನನಗೆ. ತಪ್ಪಾದ ಜಾಗ ಅಲ್ವಾ? ಹಾಗೆ ಓಯ್, ನಿದ್ದೆ ಮಾತ್ರ ಬಂದದ್ದಲ್ಲ, ನಿದ್ದೆಯಲ್ಲಿ ನಾನು ಕನಸು ಕಂಡದ್ದಲ್ವಾ? ಹೌದಂತ ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗದಲ್ಲಿ ಅಜ್ಜ ಸಿಕ್ಕಿದ್ರು. ಅಜ್ಜ ಹತ್ತಿರಕ್ಕೆ ಬಂದು ಮಗನು ಸುಗ್ರೀವಂತ ಹಿಡಿದು ಅಜ್ಜನನ್ನು ಕಂಡು ಸಂತೋಷವಾಯ್ತು ನನಗೆ. ಕಾಣದೆ ತುಂಬಾ ದಿವಸ ಆಯ್ತಲ್ವಾ? ಹೌದಪ್ಪ, ಹಾಗೆ. ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ. ನಾನು ಸತ್ತದ್ದು, ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯ್ಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಗುತ್ತಾ ಓಹೋ ಅರ್ಥವಾಯಿತು ನನಗೆ. ಹುಡುಗಿಯಲ್ಲಿ ಮಾತನಾಡುತ್ತಿರುತ್ತ ವೇಳೆಯಲ್ಲಿ ಆಕೆಯ ಮುಖದಿಂದ ಕಿರುನಗೆ ಒಂದು ಹೊರಹೊಮ್ಮಿತು. ಆ ನಗೆ ನನಗೆ ತಗೆ ಆಯ್ತಾ ಅಂತ. ಆದ್ದರಿಂದಲೇ ನಾನು ಸತ್ತು ಹೋದೆ, ಪುನರಪ್ಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥಳೆಯುಳಿದ್ದಾಳೆ. ಈಕೆ ಸಾಮಾನ್ಯವಂತ ಹುಡುಗಿಯಲ್ಲ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡಬಲ್ಲಂತ ಸಮರ್ಥಳೆಯುಳಾಗಿದ್ದಾಳೆ. ಈಕೆ ಶ್ರೀದೇವಿ ಅಲ್ವೇ? ಇವಳಂತಹ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರಂತ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆಯ ಶುಂಭನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗಲಿಲ್ಲ. ಅವಳಲ್ಲೇ ಕೇಳ್ತೇನೆ, ಅಮ್ಮ ಅಮ್ಮ, ನನ್ನಲ್ಲಿ ಕೋಪ ಮಾಡಬೇಡಮ್ಮ, ಸಿಟ್ಟು
ನಿನಗೆ ಭಯ? ಹತ್ತಿರ ಬಂದ್ರೆ ನೀನು ನಗಾಡ್ತೇವ? ಏನಾಗುತ್ತದೆ? ನೀನು ನಕ್ಕರೆ ನಾನು ಸಾಯುದಿಲ್ವೇ ತಾಯಿ? ಮತ್ತೀಗ ಬದುಕಿದ್ದೆ ಹೇಗೆ? ಅದು ನಿನ್ನಿಂದಲಲ್ವೇ? ನಾನು ತಿಳಿದಿದ್ದೇನೆ ತಾಯಿ. ನಾನಾಗಿ ಬಂದದ್ದಲ್ಲ, ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಸರಿ, ಅವನಿಗೆ ನಾನು ಉತ್ತರವನ್ನು ಕೊಡಬೇಡವೇ ತಾಯಿ? ಏನು ಅಂತ ಉತ್ತರವನ್ನು ಕೊಟ್ಟೆ? ಬಾಲ್ಯದಲ್ಲಿ ಗೈದಿಟ್ಟೆ ಬಣವನು, ಆಳಾಗದೆ ಗೆಲಿದ ಮರಿಗ, ಸುಮಮಾಲೆ ಇಕ್ಕುವೆ ಎಂಬ ನಿರ್ಧಾರ ಏಳು ಗಳಗೆ. ಶುಂಭನಾಗಲಿ ಅವನ ತಮ್ಮನಿ, ಶುಂಭನಾಗಲಿ ಬರಲಿ ಗಮನಗೆ. ಶಂಭುವೇ ನಡೆದಂದವಳು ಗೆಲುವಿನಿಯಲಿ. ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಓಹೋ, ಆವಾಗಲೇ ತೀರ್ಮಾನಕ್ಕೆ ಬಂದೆ. ಏನು ತಾಯಿ? ಈ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕೊರಳಿಗೆ ಸುಮದ ಮಾಲೆಯನ್ನು ಹಾಕಿ ಬರೆಸುತ್ತೇನೆ ಎನ್ನುವುದಾಗಿ ಹೌದೇ? ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಏನಮ್ಮ? ಶುಂಭನಾಗಲಿ ನಿಶುಂಭನಾಗಲಿ ಅವರು ಪ್ರತ್ಯಕ್ಷ ಶಂಭುವೆ ದರಗಿಳಿದು ಬಂದರು. ತಾಯಿ, ಇದು ನಿನ್ನ ಕಡೆಯ ನಿರ್ಧಾರವಮ್ಮ. ಒಂದೇ ಮಾತು. ಆಯ್ತು, ನಿನ್ನ ನಿರ್ಧಾರವನ್ನು ಬದಲಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಆದ್ರೆ ಮಾತ್ರ ಕಟ್ಟ ಕಡೆದಾಗಿ ಈ ಮುದುಕನ ಒಂದು ಭಿನ್ನ ಉಂಟಮ್ಮ ನಿನ್ನಲ್ಲಿ. ಏನಪ್ಪ ನಿನ್ನ ಕೊನೆಯ ಆಸೆ? ದುಷ್ಟರ ಸಂಘದಲ್ಲಿ ಇದ್ದು ಬೇಸತ್ತಿದ್ದೇನೆ. ಹೌದೇ? ಜೀವನವೇ ಬೇಡ ಅಂತಾಗಿದೆ. ಇಷ್ಟು ಬೇಗ? ಸತ್ಯ ತಾಯಿ. ಸುಗ್ರೀವ, ಅಮ್ಮ, ನಿಮ್ಮನ್ನು ನಂಬಿ ಬಂದವರಿಗೆ ಮೋಸವನ್ನು ಮಾಡ್ತೀಯ? ಹೌದಮ್ಮ. ಎಷ್ಟು ಮಂದಿಯನ್ನು ಕೈ ಬಿಟ್ಟ ಹಾಗಾಗ್ತದೆ ನೀನು? ತಾಯಿ, ಇದೋ ಅದೆಷ್ಟೋ ಮಂದಿ ಕೊಲೆಗಟ್ಟುಕರು ನಮ್ಮಲ್ಲಿದ್ದಾರೆ, ಅದೆಷ್ಟೋ ಮಂದಿ ದುಷ್ಟರಿದ್ದಾರೆ ತಾಯಿ. ಹೌದಾ? ಅಂತವರ ಜೊತೆಯಲ್ಲಿ ಈ ಸುಗ್ರೀವ ಬಾಳಿ ಬೆಳಗಬೇಕಮ್ಮ. ಇನ್ನು ಜೀವನ ನಡೆಸುವುದೇ ಕಷ್ಟ ಮಗನೇ. ಬೇಡಬಾ. ಮತ್ತೆ ಅದು ಕೂಡ ನಿನ್ನನ್ನು ಕಂಡ ಮೇಲೆ ಇನ್ನೇನು ಬೇಕು ನನಗೆ? ಅಂದ್ರೆ ಆದ್ರೆ ಕೊನೆ ಒಂದು ಆಸೆ ಉಂಟಮ್ಮ. ಇನ್ನೊಂದು ಆಸೆ ನೆರವೇರಿಸ್ತೇನೆ ನೀನು. ಖಂಡಿತ. ತಾಯಿ, ಇದು ಏನಪ್ಪ? ಈ ಮುದುಕ ಸತ್ತ ಮೇಲೆ ಸುಗ್ರೀವ 10 ಜನ್ಮ ಉಂಟು ತಾನೇ. ನಿನ್ನ ಮನದ ಇಚ್ಛೆಯಂತೆ ಆಗಲಿ. ದೇವಿ ದಾಸನಾಗಪ್ಪ ನೀನು. ಕಲಿಸಿಕೊಟ್ಟಂತ ಸುಗ್ರೀವನಲ್ಲಿ ಸಂಧಾನವನ್ನು ಮಾಡಿದಳಂತೆ. ಬಯಸಿದಳೆ ಸಂಗ್ರಾಮ ಯಾರಡಿ ಧೂಮ್ರೋಕ್ಷ. ಮೊದಲಾಗಿ ಚರಣದ್ವೈಗಳಿಗೆ ಶಿರೋಮಣವಾಗಿದ್ದೆ. ಅಷ್ಟಮಂತ್ರಿಗಳಲ್ಲಿ ಓರ್ವನಾದ ಧೂಮ್ರಲೋಚನ ಇತ್ತ ಕಡೆಗೆ ಬರಲೆಂಬಂತಹ ದೀರ್ಘ ಕರೆಯ ಮೊರೆಯನ್ನಾಳಿಸಿ ಬಂದೆ ಇಲ್ಲಿನಿಂದ. ಇನ್ನೇನು ಮುಂದೆ? ಧೂಮ್ರಾಕ್ಷ, ಕದಂಬ ಬಂದಲ್ಲಿ ಹೆಣ್ಣು ಬಲಿದ್ದಾಳೆಂಬ ವಿಚಾರ ತಿಳಿದಿದ್ದೇನೆ. ಓಹೋ, ಅದಕ್ಕೆ ಬೇಗ
ಧೂಮ್ರಾಕ್ಷ ಬರತಯ್ಯ ಬರುವುದಿಲ್ಲ. ಕಾಳಿಕಾಂಬಿಕೆ ಜಯ ಜಗನ್ಮಯ ಮೂಲ ರೂಪಿಣಿ ವಿಶ್ವ ವಂದಿತೆ ಪಾಲಿಸನು ತಲಾ ನಿರ್ಜನರು ಗೈದರು ಜಯ 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 ಶಾಂತಳಾಗಮ್ಮ ತಾಯಿ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಮಹಾಕಾಳಿಯಾಗಮ್ಮ ಚಂಡಮುಂಡನ ತಲೆಯ ದಂಡನ
ಮಾಡೋದು ಸರಿ ಸರಿ. ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಳಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯ್ದ ಸಿದ್ಧವಾಗಿದೆ. ಕೈಗಳಲ್ಲಿ ಆಯುಧಗಳನ್ನು ಧರಿಸಿ ಮಣಿರಥವನ್ನೇರಿದೆ. ಪ್ರಭು ಅದಕ್ಕಾಗಿ ಏನು ಸಂಧಾನಕ್ಕಾಗಿ ಸುಗ್ರೀವನನ್ನು ಕಲಿಸಿ ಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ವಿಫಲವಾಗಿ ಹೋಯ್ತು. ಸರಿ ಎಂದು ಪಣ ತೀರ್ಮಾನ ಮಾಡಿದೆ. ಆ ಬಳಿಕ ಧೂಮ್ರಾಕ್ಷರನ್ನು ಕಲಿಸಿ ಕೊಟ್ಟಿದ್ದೇನೆ. ಕಲಿಸಿ ಕೊಟ್ಟಂತ ಧೂಮ್ರಾಕ್ಷರ ಆಮೇಲೆ ಸಂಬಂಧಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಲಿಸಿ ಕೊಟ್ಟಿದ್ದೆ. ಚಂಡಮುಂಡರನ್ನು ಚಂಡಿಕೆಯಾಗಿ ಚಂಡಮುಂಡರ ಸಾವಿನ ಬಳಿಕ ನಿನ್ನ ತೀರ್ಮಾನವನ್ನು ಏನಂತ ಯೋಚನೆ ಮಾಡಿದೆ? ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಪಾರವನಿತೆಯ
ಅವರು ಕೊಂಡಾಡುತ್ತಿರುವಂತಹ ದೃಶ್ಯವನ್ನು ಕಾಣುತ್ತೇವೆ. ಹಾ. ಇದರ ಮಧ್ಯದಲ್ಲಿ ಏನ್? ಧನುಜವತಿ ಎನ್ನುವುದಾಗಿ ಕರೆಸಿಕೊಂಡವ ನಿಜ. ಪ್ರಭು, ಏನ್? ವಿಶಾಲವಾಗಿರುವಂತಹ ಈ ಪ್ರಪಂಚದಲ್ಲಿ ಹಾ. ಹೆಂಡತಿಯೊಬ್ಬಳಿಗೆ ಪತಿಯಾಗುವುದು ದೊಡ್ಡ ವಿಷಯವಲ್ಲ. ಹ್ಮ್. ನೀನು ಆದದ್ದಾದ್ರೂ ಹೇಗೆ ಧನುಜಪತಿ ಎನ್ನುವ ಹಾಗೆ ಹಾ. ಒಂದು ಕಾಲದಲ್ಲಿ ಅಲ್ಲಲ್ಲಿ ಆಶ್ರಯವನ್ನು ಪಡೆದಂತ ರಾಕ್ಷಸ ವೀರರು ಹ್ಮ್. ಧನುಜರು ದಾನವರು ಎನ್ನುವಂತ ಕಾಲಕ್ಕೆ ಹಾ. ವಿಭಾಗಿಸಿದಂತ ಸಂದರ್ಭದಲ್ಲಿ ಹ್ಮ್. ಅವರಿಗೆಲ್ಲ ಒಂದು ನೆಲೆಯನ್ನು ಕರುಣಿಸಬೇಕು ಎನ್ನುವಂತ ಉದ್ದೇಶಕ್ಕಾಗಿ ನೀನು ಮಾಡಿದಂತಹ ಸರಿ. ಸಾಧನೆ ಪಥದಲ್ಲಿ ವೇತನೆಯನ್ನು ಕಂಡವ, ನೂತನವಾದಂತಹ ಶೋಧನೆಯನ್ನು ಮಾಡಿ ಹ್ಮ್. ನಮ್ಮವರಿಗೆಲ್ಲ ಆಶ್ರಯದಾತರಾದೆ. ನಿಜ. ಬ್ರಹ್ಮನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡವ, ಸರಿ. ಅಜೇಯವಾದಂತಹ ವರಬಲವನ್ನು ಪಡೆದು ಹ್ಮ್. ಒಂದಲ್ಲ ಎರಡಲ್ಲ ಹಾ. 14 ಲೋಕಗಳಿಗೆ ಅಧಿಕಾರಿಯಾದೆ. ಸತ್ಯ. ನಕ್ಷತ್ರ ಮಂಡಲದ ಅಧಿಕಾರ, ಹಾ. ದೇವ ಭಕ್ತಿಯಲ್ಲಿ ಹವಿರ್ಭೋಜನ, ಇಂಥ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡವ. ಹ್ಮ್. ಏನು ಪ್ರಭು, ಏನಾಯ್ತು? ಇಷ್ಟೆಲ್ಲ ಗಳಿಸಿಕೊಂಡಂತ ನಿನ್ನ ಪಾಲಿಗೆ ಹಾ. ಈ ಕಾಲದಲ್ಲಿ ಭ್ರಮೆ ಹೇಳಿ. ಯಾರಿಗೆ ಏನಾಯ್ತು? ಕ್ರಮ ತಪ್ಪಿದವ ಭ್ರಮೆಗೊಳಗಾಗುವುದು ಸ್ವಾಭಾವಿಕ. ಹಾ. ಕ್ರಮದಲ್ಲಿ ಇದ್ದವ ಭ್ರಮೆಗೊಳಗಾದ್ರೆ ಹಾ. ಅದು ಆಶ್ಚರ್ಯಕ್ಕೆ ಕಾರಣವಾಗ್ತದೆ. ಎಲ್ಲಿ ತಪ್ಪಿದ್ದೇನೆ ಈಗ? ಶುಂಭನ ನಡೆ ಹಾ. ನಮ್ಮಂತವರಿಗೆಲ್ಲ ಆದರ್ಶ ಪ್ರಾಯವಾದ, ಹಾ. ಅದನ್ನೇ ನಂಬಿ ಬದುಕುತ್ತಿರುವಂತ ವೇಳೆಯಲ್ಲಿ ಹ್ಮ್. ಇಂಥ ನಿರ್ಧಾರವನ್ನು ಕೈಗೊಂಡೆಯ, ಹಾ. ಆ ವನಿತೆಯನ್ನು ಬಯಸಿದೆಯಾ ಪ್ರಭು? ಏನ್? ಕಾಮಿನಿ ಆಗ್ಲಿ, ಕಾಶ್ಯಪಿ ಆಗ್ಲಿ, ಹಾ. ಅಲ್ಲ ಕಾಂತಾನವಾಗ್ಲಿ, ಯಾವ ಕಾಲಕ್ಕಿದ್ರು ಒಲಿದು ಬರಬೇಕೆ ವಿನಃ ಹ್ಮ್. ನಮ್ಮ ಇಚ್ಛೆಗೆ ಬಂದ ಹಾಗೆ ಪಡೆಯುವುದಕ್ಕಿರುವಂತ ಸೊತ್ತಲ್ಲ. ಆಗುವುದಿಲ್ಲ. ಪ್ರಭು, ಏನ್? ನಿನ್ನ ಸೇವಕನಾದಂತ ಮನ್ಮಥ, ಆ ಮನ್ಮಥನ ಬಾಣಗಳಿಗೆ ಹಾ. ತನ್ನ ತನವನ್ನೇ ಒಡ್ಡಿ ಇಂಥ ನಿರ್ಧಾರವನ್ನು ಕೈಗೊಂಡೇ ಅಲ್ಲ. ಹಾ. ಇದು ಎಷ್ಟರ ಮಟ್ಟಿಗೆ ಸರಿದರೆ ಎಷ್ಟರ ಮಟ್ಟಿಗೆ ಸರಿ. ನೀನೀಗ ಆಕೆ ಬಗ್ಗೆ ಹೇಳುದ? ನೀನು ಆಕೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳೊಬ್ಬಳು ಬರೇ ತರುಣಿ ಅಲ್ವೇ ಅವಳು? ಏನು ಸಾಮಾನ್ಯ ತರುಣಿ? ಮತ್ತೇನ್? ತರುಣಿ ಎಲ್ಲವ ಎಷ್ಟಾದರೂ ತರುಣಿ ಇರುವಂತ ಅಭಿಪ್ರಾಯಕ್ಕೆ ಬಂದಿದ್ದೇನೆ. ತರುಣಿ ಎಲ್ಲವಳಾದಿ ಮಾಯೆ. ಮತ್ತೆ ಯಾರು? ಆದಿಯಲ್ಲಿ ಹುಟ್ಟಿಕೊಂಡು ಬಿಡಿದ್ದಾಳೆ. ಆದಿಯಲ್ಲಿ ಹಾ. ಓಂ ಎನ್ನುವಂತ ಒಂದು ನಿನಾದವನ್ನು ಹುಟ್ಟಿಕೊಂಡಿತು. ಹ್ಮ್. ಆ ಓಂಕಾರ ಎನ್ನುವುದೇ ಆದಿಮಾಯೆಯ ಸ್ವರೂಪವನ್ನು ತಾಳಿದಾಗ ಹಾ. ಆ ತ್ರಿಮೂರ್ತಿಗಳಿಗೆ ಜನ್ಮಕ್ಕೆ ಕಾರಣೀಕರ್ತವಾಯಿತು. ಓ. ಪ್ರಭು, ಏನ್? ತ್ರಿಮೂರ್ತಿಗಳ ಜನ್ಮವನ್ನು ಪಡೆದ ಬಳಿಕ ಈ ಲೋಕದಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಹ್ಮ್. ಸುಮ್ಮನೆ ಎಲ್ಲ ನಮ್ಮವರದ್ದು ಅತಿ ಆಯ್ತು ಅಂತ ಕಾಣ್ತದೆ. ಯಾವುದು? ಅನ್ಯಾಯ ಅನಾಚಾರಗಳನ್ನು ಮಾಡ್ತಾ ಇದ್ದಾರೆ. ಹಾ. ಅಂಥ ಅನ್ಯಾಯವನ್ನು ದೂರ ಮಾಡಬೇಕು. ಹ್ಮ್. ಈ ಲೋಕದಲ್ಲಿ ಧರ್ಮ ಸಂಸ್ಥಾಪನೆ ಆಗಬೇಕು ಹಾ. ಎನ್ನುವಂತ ಒಂದೇ ಒಂದು ಉದ್ದೇಶ. ಆ ಉದ್ದೇಶಕ್ಕಾಗಿ ಅಂಥ ಒಂದು ವ್ಯವಸ್ಥೆಗೆ ಅವಳು ಮಾರು ಹೋಗಿದ್ದಾಳೆ. ಹ್ಮ್. ಹಾಗಾಗಿ ತರುಣಿ ಅಲ್ಲ ಅಂತ ಹೇಳಿದ್ದು. ಹಾ. ಇನ್ನು ನಿನಗೆ ನಾನು ನಿದರ್ಶನ ಕೊಡ್ತೇನೆ. ಏನು? ನಿನ್ನಿಂದ ಅಪ್ಪನೆಯನ್ನು ಪಡೆದಂತ ಹೋದಂತ ಸುಗ್ರೀವ ಹಾ. ಹೋಗುವಂತ ವೇಳೆಯಲ್ಲಿ ನಿನ್ನ ದಾಸನಾಗಿ ಹೋದ. ಹೌದಲ್ವೇ? ಬರುವಂತ ವೇಳೆಯಲ್ಲಿ ದೇವಿ ದಾಸನಾಗಿ ಹಾ. ನಮ್ಮ ಶೋಣಿತಾಪುರವನ್ನು ಸೇರಿದ್ದಾನೆ. ಹ್ಮ್. ಹಾಗಿದ್ರೆ ಬದಲಾವಣೆಯ ಪರ್ವವೊಂದು ಹಾ. ಆ ಸುಗ್ರೀವನ ಮೂಲಕವಾಗಿ ಆರಂಭಗೊಂಡಿದೆ ಎನ್ನುವಾಗ ಹ್ಮ್. ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾ. ಅವನ ವಿಷಯ ಬಿಡುವ. ಹಾ. ಸಂಧಾನ ಮುರಿಯಿತು, ಸಂಗ್ರಾಮಕ್ಕೆ ಬದ್ಧನಾದವನಿಯು ಆರಂಭದಲ್ಲಿ ದುಮ್ರಾಕ್ಷ, ದುರಧೀರನಾದಂತ ದುಮ್ರಾಕ್ಷ ಕೇವಲ ಹುಂಕಾರ ಮಾತ್ರದಿಂದ ಸುಟ್ಟು ಭಸ್ಮವಾಗಿ ಹೋದಂತ ಕಥೆಯನ್ನು ಕೇಳಿದ್ದೇವೆ. ಸರಿ. ಅವನ ವಿಷಯ ಬಿಡುವ. ಆ ಬಳಿಕ ಮೊದಲು ನೋಡಿದಂತ ಚಂಡಮುಂಡರಿದ್ದಾರ ಜೀವನದಲ್ಲಿ ಬ್ರಹ್ಮಚರ್ಯ ವ್ರತ, ಮನೋವೇಗ ಗದಾಚಂಡ ಯಾವುದಿದ್ದರೇನು ಪ್ರಯೋಜನ? ಈ ಲೋಕದಲ್ಲಿ ಯಾವುದೂ ಶಾಶ್ವತವಲ್ಲ ಎನ್ನುವುದನ್ನು ಆ ಚಂಡಮುಂಡರ ಪಾಲಿಗೆ ತೋರಿಸಿಕೊಟ್ಟಿದ್ದಾರೆ. ಪ್ರಭು, ಭೀಕರವಾದಂತಹ ಮಹಾಕಾಲಿಯ ರೂಪವನ್ನು ತಾಳಿ ಚಂಡಮುಂಡ
ಕಣ್ಣಾಗಿ ತುಳಿತಾನೆ. ಹಾ. ಪ್ರಭು, ಏನ್? ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಹಾ. ಇದೊಂದು ವ್ಯರ್ಥ ಪ್ರಯತ್ನ ಎನ್ನುವುದಾಗಿ ಹೇಳಬೇಕಾಗ್ತದೆ. ಯಾಕೆ? ಗಾಳಿಯನ್ನು ಗುದ್ದಿದ್ರೆ ಏನಾದ್ರೂ ಪ್ರಯೋಜನ ಉಂಟು ಹೇಳು. ಪ್ರಯೋಜನವೇ ಇಲ್ಲ. ಇಲ್ಲ. ಹಾ. ಹಾಗಿರುವಾಗ ವ್ಯರ್ಥ ಪ್ರಯತ್ನಕ್ಕೆ ನೀನು ಯಾಕೆ ಮುಂದಾಗ್ತಾ ಇದ್ದಿ? ಹಾ. ತರುಣಿ ಎನ್ನುವಂತ ಅಭಿಪ್ರಾಯವನ್ನು ಬಿಡಬೇಕು. ಕೈಗೊಂಡ ಕಾರ್ಯದ ಬಗ್ಗೆ ಇನ್ನಾದ್ರೂ ಯೋಚನೆ ಮಾಡಬೇಕು ಪ್ರಭು, ಯೋಚನೆ ಮಾಡಬೇಕು. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಅದು ಬೇಕು ಬಿಡು. ಬಿಡು ಮನದ ಮೂರ್ಖತೆಯ ಬಿಡು ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿಯ ಚರಣಕಿ ಭಕ್ತಿಯಿಂದಲೇ ಕೊಡಮಡುತ್ತ ಜಗದೊಡತಿ ಚರಣಕಿ ಭಕ್ತಿಯಿಂದಲೇ ಕೊಡಮಡುತ್ತಾಗ ಪಡೆದವಳ ತಾರುಣ್ಯದಲೆ ಧಾತ್ರಿಯಲಿಯೇ ಪಡೆದವಳ ತಾರುಣ್ಯದಲೆ ಧಾತ್ರಿಯಲಿಯೇ ಜಡ ಜಪೀಕನ ವರದ ತೆರದ ದೇಗೆ ವರದ ತೆರದ ಪಡೆದು ಸುಖವನ್ನು ಬಾಣೋ ಬಿಡು ಬಿಡು ಮನದ ಮೂರ್ಖತೆಯೋ ಬಿಡು ಅದೆಲ್ಲ 1000 ಬಾರಿ ಬೇಕಾದ್ರೂ ಹೇಳ್ತೇವೆ ನಾವು. ಏನನ್ನು? ಬಿಡು 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 ಯಾವುದು? ಬಿಡು ಮನದ ಮೂರ್ಖತೆಗಳನ್ನು. ಹಾ. ಅವಳು ತೈ ಜಗದ ಒಡೆತಿದ್ದಾಳೆ. ಹಾ. ಪ್ರಭು, ಏನ್? ರೂಢಿಯಲ್ಲಿ ಒಂದು ಮಾತಿದೆ, ಯಾವುದು? ಅರಿತು ಬಾಳಿದರೆ ಸ್ವರ್ಗ ಸುಖ ಎನ್ನುವುದಾಗಿ. ಹಾ. ಸ್ವರ್ಗ ಅಂದ್ರೆ ಏನು? ಸುಖ ಎನ್ನುವುದೇ ಅರ್ಥ ಅಲ್ವೇ? ಆ ಸುಖ ಎಲ್ಲಿ ಉಂಟು ಅಂತ ಕೇಳಿದ್ರೆ, ನಾವು ನಮ್ಮ ಬಗ್ಗೆ, ನಾವು ಇನ್ನೊಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಂಡು ಬಾಳ್ವೆಯನ್ನು ನಡೆಸಿದ್ರೆ ಅದಕ್ಕಿಂತ ದೊಡ್ಡದಾದಂತಹ ಸ್ವರ್ಗ ಎನ್ನುವುದು ಮತ್ತೊಂದು ದೊರೆಯುವುದಕ್ಕೆ ಸಾಧ್ಯವಿಲ್ಲ. ಓ. ಹಾಗಾಗಿ ಅಯ್ಯೇ. ಚೆನ್ನಾಗಿ ಆಲೋಚನೆ ಮಾಡು. ಏನು? ಒಂದು ಕಾಲದಲ್ಲಿ ಬ್ರಹ್ಮನಿಂದ ವರವನ್ನು ಪಡೆಯುವ ಸರಿ. ಶ್ರೀಮಂತವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವ. ಆದರೆ ಈ ಕಾಲದಲ್ಲಿ ಯಾಕೆ ನೀನು ಬದಲಾವಣೆ ಕಂಡೆ? ಏನಾಯ್ತು? ಸರಿಯಲ್ಲ ಪ್ರಭು. ಯಾವುದು? ಇಷ್ಟರವರೆಗೆ ನೀನು ತೀರ್ಮಾನ ಮಾಡಿದ್ದು ಹೇಗೆ? ಆ ತರುಣಿಯ ಕೈ ಹಿಡಿತೇನೆ ಹಾ. ಅಲ್ಲ ದೊರೆ. ಮತ್ತೆ? ಈ ಕಾಲದಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡಿ ಯಾವುದನ್ನು? ಅವಳ ಕೈ ಹಿಡಿಯುವುದಲ್ಲ, ಅವಳ ಸಾಕು ಮಾಡು, ಸಾಕು ಮಾಡು. ಯಾವುದನ್ನು ಸಾಕು ಮಾಡಬೇಕು? ಇನ್ನೊಮ್ಮೆ ತುಟಿ ಬಿಚ್ಚಿದ್ರೆ ಜಾಗ್ರತೆ. ತುಟಿ ಬಿಚ್ಚೋದು ನಿನ್ನ ಮಾಡಬೇಕು. ನಾಲಿಗೆ ಕೊಯ್ದು ಬಿಡ್ತೇನೆ. ಏನಾಯ್ತು ಅಂತ ಬೇಕಲ್ಲ ವಿಷಯ. ಅಧಿಕ ಪ್ರಸಂಗಿ. ಆಯ್ತಾ ಕಡಿಮೆ ಆಯ್ತಾ? ಮತ್ತೇನ್? ಏನಾಯ್ತು? ಸಲುಗೆ ಕೊಟ್ಟೆ ಬಹಳ ಮಾತಾಡ್ತಾ ಇದೆಯಲ್ಲ. ಹೌದು. ಇಷ್ಟರವರೆಗೆ ನಿನಗೆ ಸಭೆಯಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟದ್ದೇ ನಾನು ಹೆಚ್ಚಿಗೆ. ಆದ್ರೂ ನೀನು ಕೊಟ್ಟಿದ್ಯಲ್ಲ. ಯಾಕೆ ಕೊಟ್ಟಿದ್ದೇನೆ? ಯಾಕೆ? ನನ್ನ ತಂಗಿಯ ಮಗ ಹ. ನನ್ನ ಅಲಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಹೌದು. ಏನು ನಮಗೆ ಸಲುಗೆಯ? ಸಂಬಂಧ ಮುಖ್ಯ, ನಮಗೆ ಜಾತಿ ಮುಖ್ಯ, ಹ. ಮತ್ತೆ ಉಳಿದದ್ದೆಲ್ಲ. ಏನು ಸಲುಗೆ? ಸಲುಗೆ ಅವನಿಗೆ? ಏನಾಯ್ತು? ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ ನೀನು. ಈಗೀಗ ಮೊನ್ನೆ ಹುಟ್ಟಿದವರೇ ಮಾತಾಡು. ಹಾ. ವಯಸ್ಸಾದವರೆಲ್ಲ ಒಂದು ಬದಿಯಲ್ಲಿ ಸುಮ್ಮನೆ ಕೂತುಕೊಳ್ತಾರೆ. ಏನು ನಿನ್ನ ಯಾವ ರಗಳೆಯೂ ಬೇಡ ಅಂತ. ನಿನ್ನ ನೀತಿ ಮಾತುಗಳನ್ನು ಕೇಳಿದ ಕ್ಷಣದಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಆದ್ರೆ ಸುಮ್ಮನೆ ಕೂತುಕೊಳ್ಬೇಕೇನು ಮಾಡೋಣ? ರಕ್ತಬೀಜ ಹ. ಕಾಡಿನಂತ ಬಡ ಹುಡುಗಿ ಹ. ಆಕೆ ನಿನ್ನ ಬಹಳವಾಗಿ ಹೊಗಳ್ತಿದ್ದೇನೆ. ಅವಳು ಮಾತೆ ಇದ್ದಾಳೆ ಅಲ್ಲೂ, ದೇವಿ ಇದ್ದಾಳೆ, ಹಾಗಾಗಿ ಹೊಗಳಿದೆ ನಾನು. ಎಲ್ಲರೂ ಬಂದು ಹೇಳುವುದೇ ದೇವಿ ಮಾತೆಯ ಕಥೆಯನ್ನೇ. ಹ. ಬಿಡುವ ಕಥೆಯನ್ನು. ನಿನಗೆ ಆಗುದಿಲ್ಲ ಅಂತ ಆದ್ರೆ ಅವರಿಗೆ ಬೇಕಲ್ಲ. ಆಕೆ ವಿಚಾರ ಎಲ್ಲವನ್ನು ತಿಳಿದುಕೊಂಡವ ನಾನು. ಹ. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಇಲ್ಲಪ್ಪ. ಯಾಕೆ? ಹ. ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ ನೋಡು. ನಿನಗೆ ದೊಡ್ಡ ತಲೆ ಬಿಸಿ ಇಲ್ಲ. ಹ. ಸಾವಿರ ಹೋದ್ರಿ ಹ. ಸಾವಿರವನ್ನು ಸಂಪಾದನೆ ಮಾಡಿಕೊಂಡು ಅಲ್ವೇ? ಹೌದು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಹ. ಗಂಡುಗಲಿಯಾಗಿ ಮೆರೆತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಬರೇ ಕಲಿಯಲ್ಲ, ಹ. ಶುಂಭ ಒಬ್ಬ ಬಂಟ. ಅಲ್ವೇ? ಯಾರ ಬಂಟ? ಪರಮೇಶ್ವರನ ಬಂಟ. ಹೌದು. ಅದಕ್ಕಲ್ವೇ
ಹಿಡಿದ ಛಲವನ್ನು ಯಾವತ್ತು ಬಿಡುವ ನಾನಲ್ಲ. ಇಲ್ಲ. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ಮೂರು ಲೋಕಾಧೀಶನಾಗಿರುವಂತ ಶುಂಭ ಹೆದರಿ ವಹಿಸ್ತಾನೆ. ನಾನು ಹೇಳಿದ್ದು ಕಟ್ಟಕತೆ ಮತ್ತೇನು ರಕ್ತ ಬೇಜ. ಈಗ ನೋಡಿದ್ದೆಂದರೆ ನೀನೊಬ್ಬ ರಣಹೇಡಿ ಎಂಬುದರಲ್ಲಿ ಸಂದೇಹ. ಯಾವ ಕಾರಣಕ್ಕಾಗಿ? ಯಾಕೆ ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಿಗೆ ಸಾಹಿತ್ಯ ಅಂತ ಭಯ ಅಲ್ವೇ ನಿನಗೆ? ಮರಣದ ಭಯವೇ. ಮತ್ತೇನ್? ಅದಕ್ಕಾಗಿಯೇ ನಿನ್ನಲ್ಲಿ ಹೇಳುದು, ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಇನ್ನೂ ಕೆಲಸ ಕೈಗೆ ಬಲ್ಲೆಯನ್ನು ತೊಡು, ಸೀರೆ ನೋಡು. ಯಾಕೆ ನಿನಗೆ ನನ್ನ ಮೇಲೆ ಅನುಮಾನವೇ? ಯೋಚನೆ ಮಾಡಬೇಡ. ಇದು ಹೋಗಿ ಬರ್ತಾನೆ. ರಣವೀರ್ಯ ಕೊಟ್ಟಿದ್ದೇನೆ, ಹೋಗಿದೆ ಹೆಚ್ಚಿರನಾಗಿ. ನೆಲಗಿರುತ್ತದೆ ಕೋಟೆ ದಂಡಗಳ ಬಂದವ ಮೆರೆಯುತ್ತಿರುವ ಕದಪ್ಪವನಲ್ಲಿ ಕಂಡು ದೇವಿಯ ಕಲಿರತ್ನ ಬೀಜನು ನೋಡಿದನು ಕಲಿರತ್ನ ಬೀಜನು ಗಾಢ ಕರ್ವದಿ ಕುಳಿತ ಶಿವಿಯನು ಆಡಿದನು ತನ್ನೊಳಗೆ ಆಡಿದನು ತಮ್ಮೊಳಗೆ ಇವಳನು ಬಯಸಿ ಬಯಸಿ ಇರಿತಾಗೆ ಬಯಸಿ ಇನಿತಾಗೆ ಮಾಡಲಿದ್ದೆ ಅಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಗೆ 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 ಕೂಡೆ ಭಾಷೆಯ ಒರೆದು ಬಂದಿಗೆ ಬಂದಿಗೆ ಕೇಡು ಇವಳಿಯೋ ಬದ್ಧ ಕೇಡು ಇವಳಿಯೋ ಬದ್ಧ ಆದರೂ ನುಡಿಸಿದ ಬಿಗಿನುತ್ತ ನೋಡಿದನು ಕಲಿರತ್ತ ಬೀಜನು ಗಾಢ ಗರ್ವದಿ ಕುಳಿತ ಶಿವೆಯನು ಪಾಡಿದನು ಜಯ 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 ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ದೇವಿಯ ಜಯ ಜಯ
ಜಯ ಜಯ ಜಯ ಜಯ ಜಯ ಬಂದು ಸೇರಿದ್ದೆ ಕದಂಬವನ. ಯಾವತ್ತು ಕಂಡಂತ ಕದಂಬವನ ಇವತ್ತು ಬಹಳಷ್ಟು ಬದಲಾವಣೆಯನ್ನು ಕಂಡಿದೆ. ನೂತನವಾಗಿರುವಂತಹ ಅನುಭವ ಒಂದಾಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಸುಮ್ಮನೆ ಅಲ್ಲ, ಈ ಕದಂಬ ಕಾಂತಾರಲ್ಲಿ ಆದಂತಹ ಬದಲಾವಣೆ. ಬೆಳಕಿನ ವ್ಯವಸ್ಥೆ ಬರೇ ಬೆಳಕಲ್ಲ, ಕೋಟಿ ಸೂರ್ಯರ ಪ್ರಭೆಯೊಂದು ಎದ್ದು ಕಾಣಿಸ್ತಾ ಇದೆ. ಈ ಪ್ರಭೆಯ ಮಧ್ಯದಲ್ಲಿ ಎತ್ತಿಂದತ್ತ ಚಲಿಸುತ್ತಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಕಡಿಮೆ ಗಮನಿಸಿದೆ. ಅಲ್ಲಿಯೂ ಬದಲಾವಣೆ ಉಂಟಲ್ಲ. ಪರಸ್ಪರ ವೈರಿಗಳಾಗಿ ಬಾಳಿ ಬದುಕಬೇಕಾದಂತಹ ಪ್ರಾಣಿಗಳು ತಮ್ಮಲ್ಲಿರುವಂತಹ ವೈರ ಭಾವನೆಯನ್ನು ಮರೆತು ಸ್ನೇಹ ಜೀವಿಗಳಾಗಿ ಬದುಕುತ್ತಿರುವಂತಹ ದೃಶ್ಯವನ್ನು ಕಂಡೆ. ಹಾಗಿದ್ರೆ ಯಾಕೆ ಹೀಗೆ ಎನ್ನುವುದಾಗಿ ಒಂದು ಪ್ರಶ್ನೆ ಹುಟ್ಟಿಕೊಂಡಿತು ಅಂತಾದ್ರೆ ಇದಕ್ಕೆ ಉತ್ತರ ಬಹಳ ಸುಲಭ. ಇದಕ್ಕೆ ಕಾರಣ, ಮೂಲ ಕಾರಣ ಉಂಟು. ಇದು ಅವಳ ಸಾನ್ನಿಧ್ಯ, ಇದು ಅವಳ ಕ್ಷೇತ್ರ, ಇದು ಅವಳ ಪ್ರಭಾವ, ಇದು ಅವಳ ಮಹಾತ್ಮೆ. ಹಾಗಾಗಿ ದೇವಿ ಮಹಾತ್ಮೆ ಎನ್ನುವುದನ್ನು ನಾವೆಲ್ಲರೂ ಒಪ್ಪಿಕೊಂಡ ಹಾಗಾಯಿತು. ಸುಮ್ಮನೆ ಕೂತುಕೊಳ್ಳುವುದಕ್ಕಾಗುವುದಿಲ್ಲ. ಈ ಬದಲಾವಣೆಗೆ ಕಾರಣವಾಗಿರುವಂತಹ ಶಕ್ತಿ ಎಲ್ಲಿದ್ದಾಳೆ ಎನ್ನುವ ಹಾಗೆ ಒಮ್ಮೆ ದೂರಕ್ಕೆ ದೃಷ್ಟಿಯನ್ನು ಹಾಯಿಸಿದ್ರೆ ಏನು ಆಶ್ಚರ್ಯ! ದೂರದಲ್ಲಿ ಕಾಣುತ್ತಿರುವಂತಹ ದೃಶ್ಯವಾಗಿ ಏನು ವೈಭವ, ಏನು ವೈಭವ! ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಕಾಣಬೇಕು, ಅಲ್ಲ ಅವಳನ್ನು ನೋಡುತ್ತಲೇ ಇರಬೇಕು ಎನ್ನುವಂತಹ ಭಾವ ಒಂದು ಅಂತರಾಳದಲ್ಲಿ ಬೆಳೆಸಿಕೊಳ್ತಾ ಇದೆ. ಕಾಣುತ್ತಿರುವುದು ಕನಸೇ? ಖಂಡಿತ ಅಲ್ಲ. ಕನಸು ಎನ್ನುವುದನ್ನು ಕಾಣಬೇಕು ಅಂತಿದ್ರೆ ನಾವು ನಿದ್ದೆ ಮಾಡಬೇಕು. ಮನೆಗೆ ಹೋದ್ರೆ ಸರಿಯಾಗಿ ನಿದ್ದೆ ಮಾಡಬೇಕು, ಸಮಯ ಇದೆ. ಹಾಗಿರುವಾಗ ಕನಸು ಯಾಕೆ? ಕನಸಲ್ಲ ಇದು, ನನಸು ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಭಾವದ ಭ್ರಮೆ? ಖಂಡಿತ ಅಲ್ಲ. ಸರಿಯಾಗಿ ಆಲೋಚನೆ ಮಾಡಿದ್ರೆ ಏನು ವಿಶೇಷ, ಏನು ವಿಶೇಷ! ಆಕಾಶದಂತಿನಿಂದ ಈ ಭೂಮಿಯ ಮೇಲ್ಮೈಯವರೆಗೆ ಇಳಿಬಿಟ್ಟಂತ ಬಂಗಾರದ ಉಯ್ಯಾಲೆ, ಆ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ತೂಗಿದಲು ಉಯ್ಯಾಲೆಯ ಹೇಳ್ತಾ ಇದ್ದಾರೆ ನಮ್ಮವರೆಲ್ಲ. ನಾಗ, ಮರ್ತ್ಯ, ಆಮೇಲೆ ಪಾತಾಳ, ಈ ಮೂರು ಲೋಕಗಳು ಕೇಳುವ ಹಾಗೆ ಆನಂದಗೊಳಿಸುವಂತ ರಾಗ, ತಾಳ, ಲಯ ಮೂರನ್ನು ಒಟ್ಟು ಸೇರಿಸಿಕೊಂಡು ಉಯ್ಯಾಳೆಯಲ್ಲಿ ತೂಗುತ್ತಾ ಹಾಡುತ್ತಾ ಇದ್ದಾಳೆ. ಏನು ವಿಶೇಷ ಹೊರತು ಪಾದದಲ್ಲಿ ಬ್ರಹ್ಮ, ಮಧ್ಯಭಾಗದಲ್ಲಿ ನಾರಾಯಣ, ಶಿರೋಭಾಗದಲ್ಲಿ ಆ ವಿಶ್ವನಾಥ ಕುಳಿತಂತ ದೃಶ್ಯವನ್ನು ಕಂಡೆ. ಆದರೂ ಕೂಡ ಬಹಳ ನಮಗೆ ಆಶ್ಚರ್ಯ. ಮೂರನೇ ಕಣ್ಣನ್ನು ಧರಿಸಿದ್ದಾಳೆ. ಆದರೆ ನೋಡುವುದಕ್ಕೆ, ಕಾಣುವುದಕ್ಕೆ ಎರಡು ಕಣ್ಣು ಸಾಕಾಗ್ತದೆ. ಆದರೆ ಮೂರನೇ ಕಣ್ಣು ಯಾಕೆ? ಸುಮ್ಮನೆ ಎಲ್ಲ, ಮನಸ್ಸಿನ ಸಂಕಲ್ಪ ಎನ್ನುವುದು ಮುಖ್ಯ. ಆ ಸಂಕಲ್ಪ ಎನ್ನುವುದು ಈಡೇರಬೇಕು ಅಂತ ಇದ್ರೆ ಮೂರನೇ ಕಣ್ಣಿನ ಅಗತ್ಯ ಉಂಟು. ಹಾಗಾಗಿ ಮೂರನೇ ಕಣ್ಣನ್ನು ಧರಿಸಿ ತಾನೊಬ್ಬಳು ಶಿವೆ ಎನ್ನುವುದನ್ನು ಈ ಪ್ರಪಂಚಕ್ಕೆ ಸಾರ್ತಾ ಇದ್ದಾಳೆ. ಬರೇ ಶಿವೆ ಎಲ್ಲ, ಗಾಢವಾದಂತಹ ಗರ್ಭವನ್ನು ಹೊಂದಿದಂತಹ ಶಿವೆ. ಏನು ಮಾಡೋಣ? ಇವಳ ಕುರಿತಾಗಿ ಆಲೋಚನೆ ಮಾಡುವಾಗ ನಮಗೆಲ್ಲ ಸಂತೋಷ ಆಗ್ತದೆ. ಆದರೆ ಸರಿಯಾದಂತಹ ಶುಂಭನ ಬಗ್ಗೆ ಎನಿಸಿಕೊಳ್ಳುವಾಗ ಅಡಿಗಡಿಗೂ ಬೇಸರ. ಯಾಕೆ? ಸುಮ್ಮನೆ ಅಲ್ಲ, ಇವಳನ್ನು ಬಯಸಿದನು, ತಿಳಿದು ಬಯಸಿದನು, ತಿಳಿಯದೆ ಬಯಸಿದನು. ತಿಳಿದು ಬಯಸಿದ ಎಂದಾದ್ರೆ ಅದು ಅಕ್ಷಮ್ಯ ಅಪರಾಧ. ಅದಕ್ಕಿಂತ ದೊಡ್ಡ ಅಪರಾಧ ಮತ್ತೊಂದಿಲ್ಲ. ಹಾಗೆಂದು ತಿಳಿಯದೇ ಬಯಸಿದ್ರೆ ಖಂಡಿತವಾಗಿಯೂ ಶುಂಭ ಆಲೋಚನೆ ಮಾಡಬೇಕು. ಚೆನ್ನಾಗಿ ತಿಳಿದುಕೊಂಡೇನೆಂದಾದ್ರೆ ಇವಳು ಯಾರು, ಇವಳ ಯೋಗ್ಯತೆಯನ್ನು ಯಾಕೆ ಬಂದಿದ್ದಾಳೆ ಎಂಬುದನ್ನು ಅರ್ಥ ಮಾಡುವುದಕ್ಕೆ ಸಾಕಿದೆ. ಹಾಗಿರುವಾಗ ತಿಳಿಯದೆ ಬಯಸಿದ್ರೆ ಅವನಷ್ಟು ದೊಡ್ಡ ಮೂರ್ಖರು ಈ ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ಏನು ಮಾಡೋಣ? ಇವಳನ್ನು ಬಯಸಿದಂತ ಶುಂಭ ಅವ ಕೆಟ್ಟ 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 ಕೇಡು ಕಾಲ ಸನ್ನಿಹಿತವಾಯಿತು. ಕೇಡು ಇವಳಿಂದ ಬದ್ಧ ಎಂದಾದ ಮೇಲೆ ನಾವು ಸುಮ್ಮನೆ ಕುಳಿತಿರುವುದರಲ್ಲಿ ಅರ್ಥ ಇಲ್ಲ. ನೋಡೋಣ, ದೊರೆಯಾದಂಥ ಶುಂಭನಿಗೆ ಬೇಕಾಗಿ ಒಂದೇ ಒಂದು ಪ್ರಯತ್ನಕ್ಕೆ ಮುಂದಾಗ್ತೇನೆ. ಅಮ್ಮ ಏನು ಗಲಿಪವಂತ್ರಿ ನೀನೆಲ್ಲಿಗೆ ಸಂಪದಾನವ ಬಯಸಿದನಿಗೆ
ಇದ್ದೇಳಪ್ಪ. ಹೆಸರು ರತ್ನವಿಜಯಾಸುರ ಎನ್ನುವ ಹಾಗೆ. ಒಳ್ಳೆಯದು. ನಗರ ಶೋಣಿತಾಪುರ. ಉದ್ಯೋಗದಲ್ಲಿ ಮಂತ್ರಿ, ಸಂಪದದಲ್ಲಿ ಶುಂಭಡಿಗಾಳಿ. ಬಂದ ಕಾರಣ ಆರಂಭದಲ್ಲಿ ಸಂಧಾನ, ಆ ಸಂಧಾನವನ್ನು ಮುರಿದು ಸಂಗ್ರಾಮದ ಅಪೇಕ್ಷೆಯನ್ನು ಕೊಟ್ಟ ಉಳಿದಿ. ಇದೆಲ್ಲ ನಿನಗೆ ಬೇಕಿತ್ತ ಹೇಳು. ನಿನಗೆ ಭೂಷಣವಾಗಿರ್ಬೋದು, ನಮಗೆ ಪಾಷಾಣಕ್ಕಿಂತ ಕಡಿ ಆಗ್ತದೆ. ಏನು ಮಾಡೋಣ? ಅದಕ್ಕೆಲ್ಲ ಅವಕಾಶವನ್ನು ನೀನು ಮಾಡಿಕೊಡ್ಬಾರ್ದು. ಅಮ್ಮ, ನಿನಗೆ ಬೇಕಾಗಿ ಶುಂಭ ಕಾಯ್ತಾ ಇದ್ದಾನೆ. ಅವನ ಆಶೆಯನ್ನು ಈಡೇರಿಸುವಂತ ಉದ್ದೇಶದಿಂದ ಕದಂಬ ಕಾಂತಾರವನ್ನು ಪ್ರವೇಶ ಮಾಡ್ತೇನೆ. ಒಂದು ಮನಸ್ಸು ಮಾಡಬೇಕು. ಯಾವುದಕ್ಕೆ? ನಿನಗೆ ಬೇಕಾಗಿ ಚಿನ್ನದ ರಥ ಅದು ಸಿದ್ಧವಾಗಿದೆ. ಒಲಿಸುವುದ ಉಳಿದು ಪುರದಿ ಉಳಿದು ನಿರ್ಬಲರ ಕೊಲಿಪುದು ಲಿಪಿನದಿ. ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ, ಭಕ್ತಿಯಿಂದ ಮಹಾಪೂಜೆಯನ್ನೇ ಮಾಡಿದೆ. ಹೌದು, ನಿನ್ನನ್ನೇ ಕೇಳುತ್ತಾ ಇದ್ದೇನೆ. ಏನು? ನಿನ್ನನ್ನು ಹುಮ್ಮನನ್ನ ಬೇಕೋ ಪ್ರಾಜ್ಞನನ್ನ ಬೇಕೋ? ಅದು ಯಾಕೆ ಎರಡೆರಡು ಶಬ್ದ? ಮಾಮರನ್ನ ಅಪ್ಪಬೇಕಂತ ಮಲ್ಲಿಗೆ ಬಳ್ಳಿಯೊಂದು ಹೊಂಗಾರವರನ್ನ ಅಪ್ಪಿದರೆ ಏನು ಪ್ರಯೋಜನ ಉಂಟು ಹೇಳು? ಮಲ್ಲಿಕಾಲತೆಯ ಬಗ್ಗೆ ಮಾತಾಡುವುದ? ಅಮ್ಮ ನೆಡುವುದೇ ತಪ್ಪು. ಆ ಹೊಂಗಾರ ಮರಕ್ಕೆ ಅಂದ್ರೆ ಹೊಂಗಾರ ಮರ ಅಂತ ಆಲೋಚನೆ ಮಾಡಬೇಕು. ಮತ್ತೇನವ? ತುಂಬಾ ಗಂಧದ ಮರ ಇದ್ದ ಹಾಗೆ. ಗಂಧದ ಮರ ನೀರಿಗೆ ಹಾಕಿದರೆ ನಾರುವುದಿಲ್ವೇ ಮಗನೇ? ಆ ನೀರಲ್ಲಿ ಹಾಕಿದ್ದನ್ನು ಹೊರಗೆ ತೆಗೆವಿ. ತೆಗೆದು ಚೆನ್ನಾಗಿ ಅಲ್ಲಿಗೆ ಮರ ಯಾವುದು ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ದುರವನ್ನು ಸಾರಿದವಳು ನಾನು ನಿನ್ನ ಒಡಿ ಯಾಕೆ ಬರಲಿಲ್ಲ? ಅಮ್ಮ, ಬಂದವರನ್ನು ಮೂಸಿ ನೋಡುವ ಜನ ಇಲ್ಲ. ಯಾರು ಬರಲಿಲ್ಲ, ಅವ ಯಾಕೆ ಬರಲಿಲ್ಲ ಎನ್ನುವುದೇ ಕೇಳುವುದಲ್ಲದೆ. ಹಾಗಾಗಿ ನೀನು ಆ ರೀತಿಯಾಗಿ ಮಾತಾಡಬಾರದು. ಲೋಕೈಕ ವೀರನಾಗಿ ಬರೀತಾ ಇದ್ದಾನೆ. ಅವನ ಸೇವಕನಾಗಿ ನಾನು ಬಂದ ಏನು ತಪ್ಪು? ಸಾವಿರುವ ಶುಂಭನಿಗೆ ಅಷ್ಟು ಅಹಂಕಾರವಿದ್ದರೆ ಹೇಳು. ಸಾವನ್ನೇ ಜಯಿಸಿದವ ಶುಂಭ. ಹಣದ ವಿಚಾರಿತ ಎನ್ನುವಡೆಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರಾಂತ ನಿಮ್ಮನ್ನೆಲ್ಲ ಕಳುಹಿಸಿದ, ನನ್ನ ಕೈಯಿಂದಲೇ ಕೊಲ್ಲಿಸಿದ. ರಣ ಹೇಳಿ ಅಂತರ ಮರ ಬೆಳಗ್ಗೆ ಕೊಟ್ಟು ಬಂದ. ನಿನ್ನ ಒಡೆಯನೊಬ್ಬ ಷಡ್ಡ ಮಗಳು ಮಾಡಿದ. ಬಡ ಹುಡುಗಿಯೇ ಹೋರಾಟ ಮಾಡಿ ಶರೀರಕ್ಕೆ ಆಯಾಸವಾಗುತ್ತಾ ಇದೆ. ಅಷ್ಟರವರೆಗೆ ಈತ ಜೊತೆ ಕಾಳಿ ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಬ್ರಾಹ್ಮಿ, ವಾರಾಹಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ, ಮಾಹೇಶ್ವರಂತ ಸಪ್ತ ಮಾತೃಕನ್ನ ಇಂದ್ರೋಣಿ ಎಂಬವಳು ಮಾಡಿದಂತ ಕಾರಣದಿಂದ ಹಳೆಯಲ್ಲಿ ರಕ್ತ ಸುರಿಯಕ್ಕೆ ಆರಂಭವಾಗಿದೆ. ಸುರಿಯುವ ರಕ್ತವನ್ನು ಗಟ್ಟಿಯಾಗಿದೆ. ಒಂದು ಬಿಂದು ರಕ್ತ ಧರೆಯನ್ನು ಸೋಕಿತು ಅಂತಾದ್ರೆ ನನ್ನಂತಿರುವಂತ ಬೀಜಾದಿಗಳು ಹುಟ್ಟುವಂತೆ ಇದುವೇ ಬೀಜದ ಸಮಯ. ಇದಾಗಲಿದೆ.
ಸುರಿ ರಕ್ತವನ್ನೆಲ್ಲ ಹೇರುವುದಕ್ಕಾಗಿ ಹುಡುಗಿದಿಳವಾದ ನಾಲಿಗೆಯನ್ನು ಚಾಚಿ ರಕ್ತೇಶ್ವರಿ ಆಗ್ತೇನೆ. ರಕ್ತ ಬೀಜಾದಿಗಳನ್ನು ಅರಿದು ರಕ್ತೇಶ್ವರಿ ಭಕ್ತಿಯೊಳೆದು ದೇವಿನಿ ಜಯ ತೋರಮ್ಮ ದೇವಿ ದಯ್ಯೇಂದ್ರ 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 ಮೆರಿಡೋಕೊಂಡು ಸಿರಿತಡು ಮೆರವು ತನಿಕನಗ ಅಧಿಕಾರ ಪೋಂಡು ಭಯ ಮಳಪಡ ಅತಿ ಶೀಘ್ರಳು ಉಳ್ಳಾಳ್ತಿನ ಅಂತ ಹೇಳಿ ದಿಗರಿಯೋಗು ಕೂಡಿದು ಬರ್ಪು ಆಳೊಂದು ಬಲ ಆಂಡ ಏಣ ಮಾತ್ರ ಕಣ್ಣು ಮುಟ್ಟಿರು ಜಾಗ್ರತೆ ಮತ್ತು ಸ್ವರ್ಗಕ್ಕೂ ಪೋ ಈ ಇಂಥ ಕಾರ್ಯ ಎಂದು ಕರ್ತೃ ಎತ್ತಿನ ಶ್ರೀಮತಿ ಅಪ್ಪಿ ವಾಸು ಪೂಜಾರ್ ಸಂತೋಷಾಂಡ್ ಸಮಾಧಾನಾಂಡ್ ಯೋಕ್ಲೇನ ಪುಲ್ಲಣಕಿನ ಒಟ್ಟು ಸೇರ್ಸವನ್ನು ಕಟ್ಟಿಂಟ ಉಳ್ಳಾಂಡಿನ ಸೇವೆನ ಬಾರಿ ಭಕ್ತಿರ್ ಮಲ್ಪ್ಯಾರ ಬಾರಿ ಗೌಜಿರ್ ಮಲ್ಪ್ಯಾರ ನಿಖಿಲ್ ಮಲ್ಪಾತಿನ ಸೇವೆ ಅಪ್ಪನ ಭಂಡಾರಕ್ಕೂ ಸಂದೆ ಹತ್ತಿರ ಸಂದೇಹ ಹೈಜಿ ಅಂಚಾದ ಕಂಜಿ ಕೈ ಕಂಜಿ ಬುಳ ಸಲಭಂ ಸಂಸಾರ ಕೂಡು ಕುಟುಂಬದ ಆರಬಾರ್ದೊಟ್ಟು ನಿಖಿಲ ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಿಯಾದ ಪೊಯ್ನಲ್ಪ ಭದ್ರಲ್ಪ ಭಾಗವತರ అడవలత్తు ఈ పోతుల బద్దలాకి పండారు ఇది పనిపోయినత్తవు యాన్ పనిపోయి అడినత్తవు ఆవలిసిన అప్పిన సేವೆನ ಮಾಡ್ತಂದು ಬಲೆ ಮತ್ತೊಂದು ಬತ್ತರ್ನಾಂಡ ಶಿಶಿಲ ಮೋಹನ ಗೌಡರ ಬದ್ದೆಟ್ಟೆಗಾನ ಬಂದ್ ಬಾವೆ ಇರ್ನ ನಾಲಿಗೆಡೆ ಮತ್ತಗಾರ ಭಾರಿ ಬಟ್ಟಾರ ರಂಗನಾಳಿಗೆ ಹೆಚ್ಚು ಕಡಿಮೆ ಇದ್ರೆ
ಆಡ್ರಿಯರು ಸಂತೋಷ ಆಂಡವೆ ಇರ್ಲ ಮೋನೆ ತುಮಡೆ ಆ ಬಟ್ಟಾಣಿಯಾನವು ಆಡಿದ ದಿನ ಸೇವೆಯನ್ನು ಮಾಡ್ತಿದ್ದಲೆ ಇರ್ನ ಕೈಟ ತಾನೆ ಇರ್ನ ಏಳು ಮುಗಿಪು ಅಂದ ಆರೋಗ್ಯ ಸೇರಿಗಾರ್ರೆ ಬಾರಿ ಬಟ್ಟೆದು ಬಾರಿ ಬಿಡ್ತಾರೆ ಸಂತೋಷ ಸಮಾಧಾನ ಅವಳಿಗೆ ಅಪ್ಪಿನ ಸೇವೆಯನ್ನು ಮಾಡ್ತಿದ್ದ ಮೇಲೆ ಹೆಚ್ಚೆಚ್ಚಿಗೆ ಭಾಗವತರ ಬ್ರಹ್ಮಸಭೆ ಬುದ್ಧಿ ಬಾರಿಕೆ ಮಾತಾಡಿದ್ರೆ ಭಾರಿ ಮಲ್ಲ ಶಿರುಡ್ದ ಕೇರಮುಂಟು ಅಪ್ಪಿನ ಸೇವೆನ ಭಕ್ತಿ ಭವಡು ಕುಲುತು ತುನನಿಕ್ಲೆ ಮಾತಾಡಿಲ್ಲ ಕಟೀಲ್ದ ಉಳ್ಳ ಆಯ್ದು ನಾನು ಗ್ರೂಪ್ ಪತ್ತೊನ್ನೊಂಬಿಗೆ ಸೇರಿದ್ರೆ ಮಾತ್ರೆ ಪಾತ್ರೆ ತಂಪು ಕೊರಿಯ ಎಣ್ಣ ಊಟಾಳ ತಂಪು ಬೊಂಡ ಸೇವಾಕರ್ತನ ಪುಣ್ಯ ಇಷ್ಟ ಸರಿ ಇಷ್ಟ ಬರಲ್ಲ ಅಪ್ಪ ಬರವಲ್ ಬರ್ತೀನಿ ಆದರೆ ಯೋಗ ಬಡು ಭಾಗ್ಯ ಬಡತ್ತ ಅಲ್ಲತ್ತ ಅಪ್ಪನೇ ಸೇರಿ ಭಕ್ತಿ ಬಾವಡು ಮಾಡ್ಬೇಡ ನಮ್ಮೊಂದು ಬರ್ತದೆ ಈಡಗೆ ಈ ಸಂದರ್ಭ ಸಂದರ್ಭ ಆ ಉಳ್ಳ ವರ್ಷಗ ಭಗವತರ ಓಹೋ ಬೊಂಡತ್ತಿ ಬೊಂಡನೆ ಕಲ್ಪವೃಷದ ಕೈ ಮೃತಕು ಸಮಾನತೆ ಎಲ್ಲಿ ಆಡು ಮಲ್ಲವಳು ಕೊರೋನಾ ಕಾಣಿಕೆ ಸ್ವೀಕಾರ ಮಾಡ್ತಾನೋ ಮಾಯದ ಧರ್ಮ ಕೊರೋನಾ ಕೃಷಿಭಾಗ್ಯ ಒದಗಾಡು ಉಡಲು ದಂಪುಗಳು ಕಾಣಿಕೆ ಸ್ವೀಕಾರ ಮಾಡ್ತಾನೆ ಮಾಯ ನಮ್ಮವನೆಲ್ಲ ಕೊಲ್ಲು ಮುಂದಾರಿಯುತ್ತಾ ಇದೆಯಲ್ಲ ನಿನ್ನ ಮುಂದೆ ನಿಂತಿರುವ ಅವನು ಸಾಮಾನ್ಯದವನಲ್ಲ ಯಾರೋ ಬಂದವನ ತುರದಳು ಎಲ್ಲರನ್ನು ಎದುರಿಸಿ ತರುಣಿಗೆ ಕೊಲ್ಲುವನು ಬರುವನು ಹರ ಮಗದೀವನ ನೀ ಕವಿಯನು ತಲಿತ ತೆರಳಿದವನ ಕಾಗೆ ಮಗದೀವನ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಚಂಡಿಕೆಯ ರೂಪವನ್ನು ನೋಡಿದಂತಹ ನಾನು ಭಯಭೀತನಾಗಿ ಹೋದೆ ಅಲ್ಲ. ಹಾಗಿದ್ದರೆ ಬದುಕಬೇಕು. ವಿದ್ಯೆ ಕುರಿತು ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರವನ್ನು ಪಡೆದು ಮುಂದೊಂದು ದಿನ ಈ ಅರುಣಾಸುರೇನೆಂಬುದನ್ನು ತೋರಿಸ್ತೇನೆ.
ಮಣಿ ನಮ್ಮನ್ನು ಸುಮ್ಮನೆ ಬಯಸಿದಂತಾದ್ರೆ ದುರವನ್ನು ಬಯಸಿದ ನಮ್ಮವರನ್ನು ಸದೆಬಡಿದೆಯೋ ನಿನ್ನ ಮುಂದೆ ನಿಂತಿರುವವನು ಯಾರು ಗೊತ್ತೇ? ಸುಮ್ಮನ ತಮ್ಮನು ಸುಮ್ಮ. ಎಲ್ಲರನ್ನು ಬಲಗಾನೆಂದು ಗೊತ್ತಿದೆ ಏನು ನಮ್ಮ ಸುರಕುಲಕ್ಕೆ ಮಾರಿಯಾಗಿ ಹೋದೆಯ ಒತ್ತೇ ರೂಪವನ್ನು ತಾಲಿ ನಮ್ಮ ಸುರಕುಲವನ್ನೆಲ್ಲ ಮುಕ್ಕುತ್ತಾ ಮುಂದುವರಿಸ್ತಾ ಇದೆಯ. ನಮ್ಮನಾದ ನಿಶುಮನನ್ನು ಕೊಂದೆಯ ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯ ಭಾಷೆ ನಿನ್ನನ್ನು ಕತ್ತಿ ಕಾಲಗದಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದ ಶುಂಭ ಶುಂಭಾದಿ ಗಳರಣಿ ತರಿದೋ ಶಾಂಭವೀನಿತಾದ ನಿನಗೆದೋ ಎರಗುವೆ ದೇವಿ ದಯ ತೋರಮ್ಮ ಕಂಡೆಯಾಸುರನಾಥ ತೇತರ ರುಂಡವನು ಗೆಡಗೆ ಮಗದನವ ಚಂದವಾಗಿ ಪಾಪರಾಯುಗದೊಳಗೆ ಒಮ್ಮಿಗಿ ಶ್ರೀಪತಿಯ ಸಕ ಭವೇ ಎನಿಸಿಯೇ ರೂಪ ನೋರುವೆ ಹೊರತು ವನ್ಯದ ಈ ಪರಿಯಲಿ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ತೃಣರಾಮರ್ದನಕ್ಕಾಗಿ ನಾನಾರವನ್ನು ತಣದವಳು ನಾನು ಹೂಂಕಾರ ಮಾತ್ರದಿಂದ ಧೂಮ್ರಾಶನ ಸುಟ್ಟೆ ಚಂಡ ಮುಂಡರ ಶಿರವನ್ನು ಚಂಡಾಲಿಗೆ ಮಹಾಕಾಳಿಯಾದೆ ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿಯಾದೆ ಕೊನೆಗೆ ಶಾಂಭವಿಯಾಗಿ ಶುಂಭಾನುಶುಭರ ಶಿರವನ್ನ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೇ ಅಲ್ಲ, ಹೋಗಬಗದ ಸ್ವರ್ಗವನ್ನು ಯಾರು ಮುಂದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಕೊಳ್ಳಲು ನಾನಲ್ಲ. ದ್ವಾಪರ ಯುಗದಲ್ಲಿ ಹರಿಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆಯ
ಎನ್ನುವ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದು ದುರುಳ ಶುಭವಾದ ಎನ್ನಲ್ಲಿ ಹೋರಾಡಿರಡ ಹೇಳಿಯತ್ತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಭ್ರಮರಾವಿಗೆ ಕಾಣಿಸಿಕೊಳ್ಳುತ್ತಾನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಜಯ 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 ಸ್ಮರಿಸುತ್ತಲೇ ಶ್ರೀದೇವಿ ಚರಣವಾಗ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರಭೂತನ ಕದಿ ರಾಜತೀಜದಲ್ಲಿ ಪರಮ ಮಂಗಲ ಶಕ್ತಿ ರೂಪಿಣಿ ಸಿರಿಯ ಕರುಣಿಸಿ ಪುರಿಯುವಳು ಶ್ರೀ ಮಂಗಳಾತ್ಮಕಿಯೋ. ದೇವಿಯ ಅನುಗ್ರಹದಿಂದಲಾಗಿ ನಮ್ಮ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವೂ ನಮಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯು ಆರೋಗ್ಯ ಭಾಗ್ಯ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯರಿಂದ ಅನುಮತಿಯನ್ನು ಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀ ಸರಸಿ ಜನೇತ್ರಿಯರು ತೋಷದಿ ನಡೆದರು ತವರು ಓಸುರರೊಲೆದು ಮಂತ್ರಾಕ್ಷತೆಯಿಂದಲಿ ಸೇಸಿಯ ತಳೆಸಿ ಕೀರ್ತಿಸಿ ಮುದದಿಂದ ಮಾತದ ಕೀರ್ತಿಯ ಪಡೆಯಿರಲು ತದರ ದೇಶ ಕರತಿಯ ಬೆಳಗಿರಿ ಶೋಭಾ. ಚಲಿಸುವ ಜಲದಲ್ಲಿ ಮಾತನಿಗೆ ತೋಟಿರುತ್ತ ಚಲಿಸುವ ಜಲದಲ್ಲಿ ಮಾತನಿಗೆ ಗಿರಿಯ ಬೆದಲು ಬಂದು ಕೂರ್ಮನಿಗೆ ಧರಿಗೆನು ಧರಿಸಿದ ವರಕವತಾರಕ ತರಳ ಕಾಯ್ದದಿ ನರಸಿಂಹಿ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲೋ ಶ್ರೀ ಮಹಾಗಣಪಗೆ ಮಂಗಲೋ ಶ್ರೀ ವಿಶ್ವನಾಥಗೆ ಮಂಗಲೋ ಶ್ರೀ ದುರ್ಗಾ ಪರಮೇಶ್ವರಿಗೆ ಮಂಗಳೋ. ಆಹೋ ಶ್ರೀಮತಿ ಅಪ್ಪಿ ವಾಸು ಪೂಜಾರಿಗಳು ಮಕ್ಕಳು ಹಾಗೂ ಮೊಮ್ಮಕ್ಕಳು ಮನೆಯವರು. ಶ್ರೀ ಅಪ್ಪಿ ಪೂಜಾರ್ತಿ ಶ್ರೀಮತಿ ಅಪ್ಪಿ ಪೂಜಾರ್ತಿ ವಾಸು ಪೂಜಾರಿ ಮಕ್ಕಳು ಮತ್ತು ಮೊಮ್ಮಕ್ಕಳು ಮನೆಯವರು. ಅರ್ತಿಗಾರರು, ಕುಶಲ್ಗಾರರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವಂಥ 60 ಮೊಳ ಪಠ್ಯಶಾಲೆ ದೇವರಪ್ಪಣೆ. ರಂಗನಾಯಕ ರಾಜೀವ